ಇರ್ಲಿ, ನಡೀತದ, ಏನ್ ತೊಂದರೆ ಇಲ್ಲ. ಓಕೆನಾ, ಬರ್ಬೋದಾ? ಬನ್ನಿ ಸರ್. ಎಷ್ಟನೇ ಪೇಪರ್ ಇದೆ? 6. ಆಲ್ರೆಡಿ 5 ನೋಡ್ಕೊಂಡಿವಿ. ಸೊ ನಾವು 11ನೇ ತಾರೀಕು ಅಂತ ಹೇಳಿದ್ರೆ ಇದು 2ನೇ ಶಿಫ್ಟ್ ಆಗಿರ್ತಕ್ಕಂಥದ್ದು. ಇನ್ನು 2 ಟೋಟಲ್ 4 ಶಿಫ್ಟ್ ಆಗ್ತಾವಲ್ಲ, 4 ಕ್ವಶನ್ 8 ಕಂಪ್ಲೀಟ್ ಆಗ್ತಾವ ಒನ್ ಡೇ, ರೈಟಾ? ಬರ್ರಿ ಸರ್. ಮತ್ತೇನು ಯಾರಿಗೇನು ಡೌಟ್ಸ್ ಇಲ್ಲ? ಜನರಲ್ ಆಗಿ ಅಂತಂದ್ರೆ ಬೇಸಿಕ್ ಇನ್ಸ್ಟ್ರಕ್ಷನ್ ಎಲ್ಲ ಗೊತ್ತಿದಾವ. PDF ಏನಿದಿಲ್ಲ, ಅಲ್ಲಿ ಏನ್ ಬರ್ಕೋಬೇಕು ಸೈಡಿಗೆ, ಫಾರ್ಮೆಟ್ ನಮ್ಗೆ ಬಹಳ ಇಂಪಾರ್ಟೆಂಟ್. ಆಲ್ರೆಡಿ ರಿಪೀಟೆಡ್ ಆಗಿತ್ತು, ಬೇಡ ಸರ್. ಹೊಸದಾಗಿ ಏನಾರು ಬಂದ್ರೆ, ಹೊಸ ಟೈಪ್ ಆಫ್ ಕ್ವಶನ್ಸ್ ಬಂದ್ರೆ ಬಟ್ ನೋಟ್ ಮಾಡ್ಕೊಡ್ರಿ, ಅದರ್ವೈಸ್ ಸ್ಕಿಪ್ ಮಾಡಬಹುದು. ಕ್ಲಿಯರ್? ಹೋಗೋದಾ ಮೊದಲನೇ ಪ್ರಶ್ನೆಗೆ? ಬನ್ನಿ ಸರ್. ಮೊದಲನೇ ಪ್ರಶ್ನೆ ಅದ್ರ ಬಗ್ಗೆ ಇದೆ, ನೋಡ್ಕೊಡ್ರಿ ಸರ್. ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ಏನಿದ್ದಾರೆ ಸೇಮ್ ಕ್ವಶನ್ ಆಲ್ರೆಡಿ ನೀವು ಓದಿರ್ತೀರಿ, ನಿಮ್ಗೆ ಐಡಿಯಾ ಇದೆ, ಪದೇ ಪದೇ ರಿಪೀಟ್ ಮಾಡೋದು ಬೇಡ ಅಂತಿದ್ರೆ. ಈ ಮೊದಲನೇ ಗುಂಪು ಎರಡನೇ ಗುಂಪಿಗೆ ಏನಂತಿದ್ರೆ, ಮೊದಲನೇ ಗುಂಪಿನ ಅಕ್ಷರಗಳು ಎರಡನೇ ಗುಂಪಿನ ಅಕ್ಷರಕ್ಕೆ ಸಂಬಂಧಪಟ್ಟಿದೆ. ಸೇಮ್ ಹಿಂಗ್ ಇದು 3ನೇ ಗುಂಪು 4ನೇ ಗುಂಪಿಗೆ ಸಂಬಂಧಪಟ್ಟಿದೆ. ನಾವು ಇದು 5ನೇ ಗುಂಪು, ಈ 5ನೇ ಗುಂಪಿಗೆ ಸಂಬಂಧಪಡ್ತಕ್ಕಂಥದ್ದು ಯಾವ ಅಕ್ಷರ ಬರ್ತಂತ ಕೇಳಿದಾನೆ. ಕ್ಲಿಯರ್? ನಾವು ಬರ್ರಿ ಸರ್. ಎಂ ಇದೆ ಇಲ್ಲಿ, ಎಂಗೆ ಯಾವ್ದಕ್ಕೆ ಅಟ್ಯಾಚ್ ಮಾಡಿ ಆನ್ಸರ್? ಕೆ. ಇದು ಎಂ ಎಷ್ಟನೇ ಅಕ್ಷರ ಐತಿ ನಮ್ಗ? 13ನೇ ಅಕ್ಷರ. ಕೆ ಎಷ್ಟಿತ್ತು? 11. ಅಂದ್ರೆ ಏನ್ ಮಾಡಿದಾನೆ ಇಲ್ಲಿ? -2 -2. ಫಸ್ಟ್ ಏನಾಯ್ತು? -2. ಓಕೆ ಸರ್. ನೆಕ್ಸ್ಟ್ ಬರ್ರಿ ಸರ್. ಯು ಇದೆ, ಯು ಇಂದ ಎಲ್ಲಿ ಹೋಗಿದಾನ? ವಿ. ವಿ ಎಷ್ಟನೇ ಅಕ್ಷರ? ಯು ಎಷ್ಟನೇ ಅಕ್ಷರ ಐತಿ ನಮ್ಗ? 21. ವಿ 22. ಅಂದ್ರೆ ಏನಾಯ್ತು ಸರ್ ಇಲ್ಲಿ? +1. ವೆರಿ ಗುಡ್ ಸರ್. ಏನ್ ಮಾಡ್ಯಾನ? +1. ನೆಕ್ಸ್ಟ್ ಬರ್ರಿ ಸರ್. ಜೆಡ್ ಇಂದ ಎಲ್ಲಿ ಹೋಗಿದಾನ? ಎಕ್ಸ್. ಈಗ ಜೆಡ್ ಎಷ್ಟನೇ ಅಕ್ಷರ ಇದೆ ನಮ್ಗೆ? 26. ಎಕ್ಸ್ ಎಷ್ಟಿತ್ತು? 24. ಇದು 26. 26 ಇಂದ 24 ಅಂದ್ರೆ -2. ನಾವು ಮಾಡ್ರಿ ಸರ್. ಎಷ್ಟಿದೆ? -2. ಅದಾದ್ಮೇಲೆ ಯಾವ್ದಿದೆ ಸರ್? ಹೆಚ್ ಇದೆ. ಹೆಚ್ ಎಷ್ಟನೇ ಅಕ್ಷರ ಐತಿ ನಮ್ಗ? ಹೆಚ್ಚಿಂದ ಐ ಬಂದಿದಾನಾ? ಎಷ್ಟು ಬಂದಿದೆ ಹೆಚ್ಚಿಂದ? ಐ. ನಾವು ಹೆಚ್ ಎಷ್ಟನೇ ಅಕ್ಷರ ಇತ್ತು? 8. ಐ ಎಷ್ಟಿದೆ? 9. ಮತ್ತೇನ್ ಮಾಡಿದಾನೆ ಸರ್ ಇಲ್ಲಿ? +1. ಹಾ, ವೆರಿ ಗುಡ್ ಸರ್. +1 ಅಂದ್ರೆ -2 +1 -2 +1 ಆಯ್ತು. ಕೊನೆ 2 ಅಕ್ಷರ ಉಳಿದಲ್ಲ ಇವ್ ನೋಡ್ರಿ. ಐ 9. ರೈಟಾ? ಐಗೆ ಯಾವ್ದಾಗ ಅಟ್ಯಾಚ್ ಮಾಡಿದಾನೆ? ಜಿ. ಜಿ ಅಂದ್ರೆ ಯಾವ್ದು ಸರ್? 7. ಮತ್ತೇನ್ ಮಾಡಿದಾನೆ ಇಲ್ಲಿ? -2. ಏನ್ ಮಾಡ್ಯಾನ ಸರ್? -2. ವೆರಿ ಗುಡ್ ಸರ್. ಲಾಸ್ಟ್ ಅಕ್ಷರ ಯಾವ್ದಿದೆ? ಕೆ. ಕೆ ಇಂದ ಎಲ್ಲಿ ಹೋಗ್ಯಾನ? ಐ. ಕೆ ಎಷ್ಟನೇ ಅಕ್ಷರ ಐತಿ ನಮ್ಗ? ಕೆ 11. ಐ ಎಷ್ಟಿದೆ? 9. 11 9 ಅಂದ್ರೆ -2. ನಾವು -2. ಈ ಫಾರ್ಮೆಟ್ ಫಾಲೋ ಮಾಡಿ ಸರ್. ಅಂದ್ರೆ -1 -2 +1 -2 +1 -2 -2 ಕೊನೆಯಲ್ಲಿ 2 -2 ಮಾಡಿದಾನ ಗೊತ್ತಿರಬೇಕು 2 ಅಕ್ಷರ. ರೈಟಾ? ಫಾರ್ಮೆಟ್ ಇಲ್ಲಿವರಿ ಓಕೆ, ಬಟ್ ಲಾಸ್ಟ್ಗೆ ಏನು ಚೇಂಜ್ ಮಾಡಿ. ಮತ್ತೆ ಕ್ಯಾಪಿಟಲ್ ಇದು ಸರ್ ಯಾವ್ದು ಅಂತ ಇದ್ರೆ ಕಾನ್ಸನೆಂಟ್ ಓವೆಲ್ ಏನಾರು ಬರ್ತದ? ಏನೂ ಬರಲ್ಲ. ನೋಡ್ಕೊಡ್ರಿ, ಕಾನ್ಸನೆಂಟ್ ಓವೆಲ್ ಸಂಬಂಧಪಟ್ಟ ಐ ಇತ್ತು, ಐಗೆ -ಐ ಇಂದ ಜಿ ಇಲ್ಲ ಸರ್. ಯಾವ್ದು ಆತರ ಇಲ್ಲ, ಹಿಂಗಿದೆ ಆತರ ಇದೆ, ಏನೋ ತೊಂದರೆ ಇಲ್ಲ. ನೋಡ್ಕೊಡ್ರಿ, ಬೇಕಾದ್ರೆ ಇಲ್ಲೇ ಗೊತ್ತಾಗ್ಬಿಡ್ರಿ. ರೈಟಾ? ನಾವು ಕ್ಯೂ ಎಷ್ಟನೇ ಅಕ್ಷರ ಇದೆ? ಕ್ಯೂ 17. 17ಇಂದ -2 ಮಾಡಿದ್ರೆ ಎಷ್ಟಾಯ್ತು? 15 ಅಕ್ಷರ. ಓ, ಕ್ಲಿಯರ್ ಆಗಿದೆ ಇದು. ನಾವು ಲಾಸ್ಟ್ ಇಂದ ಒಂದು ಚೆಕ್ ಮಾಡ್ಕೊಂಡ್ಬಿಟ್ರಿ. ಲಾಸ್ಟ್ ಯಾವ್ದೈತಿ ಇಲ್ಲಿ? ಕೆ. ಕೆ ಇಂದ 9 ಅಂದ್ರೆ ಐಗೆ ಬಂದಿದೆ. ರೈಟಾ? ನಾವು ಇಲ್ಲಿ ವೈ ಇದೆ. ವೈ ಅಂದ್ರೆ 25ನೇ ಅಕ್ಷರ. -2 ಮಾಡ್ರೆ ಡಬ್ಲ್ಯೂ 23 ಬಂದಿದೆಯಲ್ಲ, ಸೇಮ್ ಫಾರ್ಮೆಟ್ ಇದೆ. ಚೆಕ್ ಮಾಡ್ಬೋದಾ ಇವಾಗ? ಬಂದಿದೆಯಾ ಆನ್ಸರ್ ಯಾರಿಗದ? ರೈಟಾ? ಫಾರ್ಮೆಟ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ನಾವು ಜೆಡ್ ಗೆ ಬರ್ರಿ ಸರ್. ಜೆಡ್ ಅಲ್ಲಿ ಎಷ್ಟನೇದಿದೋ? 26. -2 ಮಾಡಿದ್ರೆ ಎಷ್ಟು ಬರ್ತದ? -2 ಮಾಡಿದ್ರೆ 26 ಅಲ್ಲಿ 24. 24 ಯಾವ್ದಿದೆ ಅಕ್ಷರ? ಎಕ್ಸ್. ನಾವು ಎಕ್ಸ್ 3 ಆಪ್ಷನ್ಸ್ ಅಲ್ಲಿ ಆಪ್ಷನ್ ನಂಬರ್ 1 ಹೋಯ್ತು. ಕ್ಲಿಯರ್? ನಾವು ಬರ್ರಿ ಸರ್. ಇ ಇದೆ. ಈಗ ಏನ್ ಮಾಡ್ಬೇಕು ನಾವು? +1. ಇ ಆದ್ಮೇಲೆ ಯಾವ್ದು ಬರ್ತಾ? ಎಫ್. ಎಫ್ ಇದೆ ಸರ್ ಎಲ್ಲ ಕಡೆ. ಎಫ್ ಯಾವ್ದ್ರ ಕಡೆ? 2 ಆಪ್ಷನ್ಸ್ ಅಲ್ಲಿ ಇದೆ. ಯಾವ್ದು ಹೋಯ್ತು ಸರ್? ಎಕ್ಸ್ ಎ ಇತ್ತು, ಇದು ಹೋಯ್ತು. ರೈಟಾ? ನೆಕ್ಸ್ಟ್ ಬರ್ರಿ ಸರ್. ಬಿ ಇದೆ. ಬಿಗೆ ಏನ್ ಮಾಡ್ಬೇಕು ನಾವು? -2. ಬಿಗ್ -2 ಮಾಡಿದ್ರೆ ಎಷ್ಟಾಗತ್ತ? ಜೆಡ್ ಬರ್ತದ? ಬಿ ಎ ಝೆಡ್. ರೈಟಾ? -2 ಅಂದ್ರೆ ಝೆಡ್. ಝೆಡ್ ಎಷ್ಟನೇ ಅಕ್ಷರ ಇದೆ? 26ನೇ ಅಕ್ಷರನಾ ಜೆಡ್? ಜೆಡ್ ಇದೆಯಾ? ಯಾವ ಆಪ್ಷನ್ಸ್ ಅಲ್ಲಿ ಇದೆ ಜೆಡ್? 3ನೇ ಆಪ್ಷನ್ ಇದೆ. ಅಂದ್ರೆ ಇದು ಹೋಯ್ತಾ? ಹೋಗ್ಬೋದಲ್ಲ ಇದು? ಓಕೆ ಸರ್. ನೆಕ್ಸ್ಟ್ ನೋಡೋಣ ಸರ್. ಇ 4ನೇದು ಏನ್ ಮಾಡ್ಬೇಕಾಗಿತ್ತು ನಾವು? ಇದು ಮಾಡಿದ್ವಿ, ಇದು ಮಾಡಿದ್ವಿ, ಇದು ಮಾಡಿದ್ವಿ. +1 ಮಾಡ್ಬೇಕಾ? ಈಗ +1 ಮಾಡಿದ್ರೆ ಯಾವ್ದು ಬರ್ತಾ? ಎಫ್. ನಾವು ಎಫ್ ಇದೆಯಾ ಇಲ್ಲಿ? ಎಫ್ ಇದೆ ಸರ್. ನೆಕ್ಸ್ಟ್ ಸಿ ಗಿತ್ತು. ಸಿ ಏನ್ ಮಾಡ್ಬೇಕು ನಾವು? -2. ಸಿ -2 ಮಾಡಿದ್ರೆ ಏನಾಗತ್ತ? ಸಿ -2. ಬಿ ಮತ್ತು ಎ. ರೈಟಾ? ಉಲ್ಟಾ ಬಂದ್ರೆ ಎ ಬರ್ತ. ಎ ಇದೆಯಲ್ಲ? ಓಕೆ ಸರ್. ನೆಕ್ಸ್ಟ್ ಯಾವ್ದಿದೆ? ಕೆ. ಕೆ ಅಲ್ಲಿ -2 ಮಾಡ್ರಿ. ಐ ಬಂದಿದೆ ಆನ್ಸರ್. ಯಾವುದು? ಥರ್ಡ್ ಒನ್ ರೈಟ್ ಆನ್ಸರ್. ಆಲ್ರೆಡಿ ಆನ್ಸರ್ ಬಂದಿತ್ತು, ಬಟ್ ಅಷ್ಟು ನೋಡ್ಕೋಬೇಕು. ಕ್ಲಿಯರ್ ಆಯ್ತು ಇದು? ಎನಿ ಡೌಟ್ಸ್? ನಾವು ಫಾರ್ಮೆಟ್ ಹೊಸದಿತ್ತ, ಇದು ಹಳೇದೇ ಆದ, ಬಟ್ 2 ಏನಂತಿದ್ದಾರೆ ಸೇಮ್ ಫಾರ್ಮೆಟ್. ಅಂದ್ರೆ ಇದು ಬಂದಿಲ್ಲಲ್ಲ, ಸೇಮ್ ಇದೆ. -2 +1 -2 +1
ಮತ್ -2 ಮತ್ ಪ್ಲಸ್ ಬರ್ಬೇಕಾಗಿತ್ತು ಅಂತ ಏನ್ ರೂಲ್ ಇಲ್ಲ. ಕೊನೆ ಅಕ್ಷರದಲ್ಲಿ ಮೈನಸ್ ಕಂಟಿನ್ಯೂ ಮಾಡಿರ್ಬೋದು. ಸೊ ಅವ್ರು ಫಾರ್ಮೆಟ್ ಏನ್ ಮಾಡ್ಯಾರ ಅದನ್ನ, ಅದಕ್ಕೆ ನಾನು ಕೊನೆ ಅಕ್ಷರದಲ್ಲಿ ನಿಮ್ಗೆ ಚೆಕ್ ಮಾಡಿಸಿದೆ. ಏನಾದ್ರು ಡೌಟ್ಸ್ ಇಲ್ಲಿ? ಹೋಗ್ಬೋದಾ ಮುಂದಿನ ಪ್ರಶ್ನೆಗೆ? ಆನ್ಸರ್ ಏನಾಗಿದೆ? ಸಿ ಆಗಿದೆ ಸರ್. ಆಪ್ಷನ್ಸ್ ಪ್ರಕಾರ ಚೆಕ್ ಮಾಡ್ಕೋಬಹುದಾಗಿತ್ತು ಜನರಲ್ ಆಗಿ, ಬಟ್ ಕೆಲವೊಂದು ಇರ್ತಾವ. ಏನ್ ಕ್ವಶನ್ ಇಲ್ಲ ಇರಲಿ. ಬರ್ರಿ ಸರ್ ನೆಕ್ಸ್ಟ್. ಬರ್ರಿ, ಸೇಮ್ ಇದೆ ಸರ್. ಇದನ್ನು ಕೋಡಿಂಗ್ ಡಿಕೋಡಿಂಗ್ ಇದೆ ಕರೆಕ್ಟಾ? ಬರ್ರಿ, ಏನ್ ಕೊಡ ಅಂತಂದ್ರೆ ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಏನ್ ಬರ್ದಿರಿ ಸರ್ ಕರೆಕ್ಟಾ? ಏನೋ ಸಮಥಿಂಗ್ ಇದನ್ನ ಬರ್ದೆ ಇದಕ್ಕೆ ಗುರುತು ಮಾಡ್ಯಾನ ಸರ್, ಕೋಡಿಂಗ್ ಮಾಡಿದಾರೆ. ಇನ್ನೊಂದು ಏನ್ ಮಾಡಿದಾರೆ ಸರ್, ಕ್ರೆಡಿಟ್, ಇದನ್ನ ಏನ್ ಮಾಡಿದಾರೆ ಸರ್, ಈ ರೀತಿ ಕೋಡ್ ಮಾಡಿದ್ದಾರೆ. ಅದೇ ಭಾಷೆಯಲ್ಲಿ ವ್ಯಾಲೆಟ್ ಇದನ್ನಿದೆ ಏನ್ ಬರೀತಾರ ಅಂತ ಹೇಳಿ ಕ್ವಶನ್ ಕೇಳಿದಾನೆ ರೈಟಾ? ಪಟ್ಟ ನೋಡ್ಕೊಡ್ರಿ, ಆಪ್ಷನ್ಸ್ ಎಲ್ಲಿವರೆಗೆ ಇದಾವೆ ಸರ್? ಎಕ್ಸ್ ಇದೆ, ಓ ಇದೆ, ಸಿ ಇದೆ. ಒಂದ್ಸರಿ ಚೆಕ್ ಮಾಡ್ಕೊಡ್ರಿ ಏನಿದೆ ಅಂತ. ಡಿಫ್ರೆನ್ಸ್ ಚೆಕ್ ಮಾಡ್ಬೋದಾ? ನಾವು ಬರ್ಕೊಡ್ರಿ ಸರ್ ಪಟ್ಟಂಗ. CLUTCH ಆಯ್ತಾ? ನಾವು DNXXHN ನಾವು ಕೋಡ್ ಏನ್ ಮಾಡಿದಾರೆ ನೋಡ್ಕೊಡ್ರಿ ಸರ್ ಪಟ್ಟನ್. ಫಸ್ಟ್ ಬರ್ರಿ, ಸಿ ಇಂದ ಡಿಗೆ +1, ಎಲ್ ಇಂದ ಎನ್ ಗೆ. ಎಲ್ ಎಷ್ಟು ಅಕ್ಷರ ಇದೆ? ಎಲ್ ಎಷ್ಟು ಅಕ್ಷರ ಇತ್ತು? 12. ಎನ್ ಎಷ್ಟಿದೆ? 14. ಎಷ್ಟು ಮಾಡಿದಾನೆ ಇಲ್ಲಿ? +2, ಇದು +1 ಇತ್ತು. ನಾವು U2X ಇದು 21, ಇದು 24. ಎಷ್ಟು ಮಾಡಿದಾನೆ ಸರ್ ಇಲ್ಲಿ? +3. ನಾವು T20X 24 ಪ್ಲಸ್ ಎಷ್ಟು ಮಾಡ್ಯಾನ ಸರ್? 4. C3 H ಎಷ್ಟನೇ ಅಕ್ಷರ ಸರ್? 8. ಅಂದ್ರೆ 5, 3 ಇಂದ 8ಕ್ಕೆ ಬರಕ್ಕೆ ಎಷ್ಟು ಮಾಡೋದು ಸರ್? +5. ನಾವು H8 ಎನ್ ಎಷ್ಟು? 14 ಪ್ಲಸ್ ಎಷ್ಟಿದೆ ಸರ್? 6. ಏನ್ ಮಾಡಿದಾನೆ ಇಲ್ಲಿ? ಆಡಿ ಈ ರೀತಿ ಲೆಕ್ಕ ಬಂದಿದೆ. ನೀವು ಲೆಕ್ಕ ಈ ರೀತಿ ಕ್ವಶನ್ ಬಂದಿದೆ, ಬಿಡಿಸಿರಲ್ಲ. +1 +2 +3 +4 +5 +6. ಡನ್. ನಾವು ಬರ್ರಿ ಸರ್, ಸೇಮ್ ಹಂಗೆ ಇರ್ತದ. ಸಿ ಇಲ್ಲಿ ಕ್ರೆಡಿಟ್ ಸಂಬಂಧ ಡಿ, ಸೇಮ್ ಫಾರ್ಮೆಟ್ ಇದೆ. ನಾವು ಬರ್ರಿ ಸರ್ ಡಬ್ಲ್ಯೂ ಏನ್ ಮಾಡ್ಬೇಕು ನೀವು? +1 ಮಾಡ್ಬೇಕು. +1 ಮಾಡಿದ್ರೆ ಯಾವ್ದು ಬರುತ್ತೆ? ಡಬ್ಲ್ಯೂ ಆದ್ಮೇಲೆ ಯಾವ್ದು ಬರುತ್ತೆ? ಎಕ್ಸ್ ಎಷ್ಟನೇ ಆಪ್ಷನ್? ಎಲ್ಲ ಕಡೆ ಇದೆ ಸರ್. ನೆಕ್ಸ್ಟ್ ಅಕ್ಷರ ಯಾವ್ದಿದೆ? ಎ ಗೆ +2 ಮಾಡಿದ್ರೆ ಎಷ್ಟಾಗತ್ತ? ಎ ಗೆ +2 ಮಾಡಿದ್ರೆ ಸಿ ರೈಟಾ? ಸಿ 3 ಕಡೆ ಇದೆ ಸರ್, ಇದ್ರಲಿಲ್ಲ, ಹೋಯ್ತಾ ಇದು. ನೆಕ್ಸ್ಟ್ ಬರ್ರಿ ಸರ್, ಎಲ್ ಗೆ +3 ಮಾಡಿದ್ರೆ ಓ ಯಾವ್ದ್ರಲ್ಲಿ ಇದೆ ಸರ್? ಇದ್ರಲ್ಲಿ ಇದೆ, ಇದ್ರಲ್ಲಿ ಇಲ್ಲ. ಎರಡು ಆಪ್ಷನ್ಸ್ ಉಳಿದು ಓ. ನೆಕ್ಸ್ಟ್ ಯಾವ್ದಿದೆ ಸರ್? ಈಗ ಏನ್ ಮಾಡ್ಬೇಕು ಸರ್? ಇನ್ನೊಂದು ಎಲ್ ಇದೆಯಲ್ಲ, ಮೂರೇ ಅಕ್ಷರ ನೋಡಿವಲ್ಲ ನಾವು. ಇದು 3 ಅಕ್ಷರ ನೋಡಿವಿ ನಾವು. ಎಲ್ಲಿಗೆ 4 ಸೇರಿಸಿದ್ರೆ ಎಷ್ಟಾಗತ್ತ? ಎಲ್ ಎಷ್ಟನೇ ಅಕ್ಷರ ಇದೆ? 14. ಇದಕ್ಕೆ 4 ಸೇರಿಸಿದ್ರೆ ಎಷ್ಟಾಗತ್ತ? ಎಲ್ಲಿಗೆ 4 ಸೇರಿಸಿದೆ ಇಟ್ ಮೀನ್ಸ್ ಎಲ್ 14 12 ಅಕ್ಷರ. 12ಕ್ಕೆ 4 ಪಿ ಯಾವ್ದ್ರಲ್ಲಿ ಇದೆ ಸರ್? ಇದ್ರಲಿಲ್ಲ. ಪಿ ಯಾವ್ದ್ರಲ್ಲಿದೆ? ಆಪ್ಷನ್ ನಂಬರ್ 2 ಇಸ್ ರೈಟ್. ಕ್ಲಿಯರ್? ಡೌಟೇ ಇಲ್ಲಲ್ಲ. ಜಸ್ಟ್ ಸಿಂಪಲ್ ಇಲ್ಲಿ ಬರ್ಬೋದು, ಬಳಸ್ಬೋದು. ಇದನ್ನ ಇಲ್ಲೇ ಬಳಸ್ರಿ, ಇಲ್ಲೇ ಮಾಡ್ಬಿಡುದು ಹಠ. ಡಬ್ಲ್ಯೂ +1 ಮಾಡ್ರಿ, ಏನ್ ಬಂತು ಸರ್? +1 ಮಾಡಿದ್ರ ಎಕ್ಸ್, ಎಗ +2 ಮಾಡ್ರಿ ಎಷ್ಟು ಬಂತ? ಸಿಗ. ಎಲ್ ಗೆ +2 ಮಾಡ್ರಿ ಎಷ್ಟು ಬರುತ್ತೆ ಸರ್? +2 ಮಾಡಿದ್ರೆ ಎಷ್ಟು ಬರ್ತದ? ಎಲ್ 12ಕ್ಕೆ 3 ಸೇರಿಸ್ಬೇಕು. +2 ಅಲ್ಲ, 3 ಸೇರಿಸಿದ್ರೆ ಎಷ್ಟು ಬರ್ತದ? ಓ. ಎಲ್ ಗೆ 4 ಸೇರಿಸ್ರಿ ಸರ್, ಎಷ್ಟು? ಪಿ. ಈಗ ಎಷ್ಟು ಸೇರಿಸ್ರಿ ಸರ್? 5 ಸೇರಿಸ್ರಿ. ಈಗ 5 ಸೇರಿಸಿದ್ರೆ ಎಷ್ಟಾಗತ್ತ? ಜೆ ಇದೆಯಾ ಇಲ್ಲಿ? ಜೆ ನಾವು ಜೆ ಬಂತ್ ಸರ್ ರೈಟಾ? ನಾವು ಟಿಗೆ 6 ಸೇರಿಸ್ರಿ, ಝೆಡ್ ರೈಟಾ? ಏನ್ ಬಂತ್ ಸರ್? ಝೆಡ್. ನಾವು ಇದು ಇದೆಯಾ ಇಲ್ಲ? ಇದೀನಿ ಆಪ್ಷನ್ ನಂಬರ್ 2 ಅಲ್ಲಿ. XCOPJ ಬಂತಾ? ಕ್ಲಿಯರ್ ಇದೆಲ್ಲ. ಫಾರ್ಮೆಟ್ ಏನಿತ್ತು? +1 +2 +3 +4 +5 +6. ಇದು ಉಲ್ಟಾನು ಆಗಿತ್ತು ಲಾಸ್ಟ್ ಕ್ವಶನ್ ಪೇಪರ್ ಅಲ್ಲಿ. ಏನಾಗಿತ್ತು ಹೇಳ್ರಿ? -1 -2 -3 -4 -5 ವರೆಗೆ ರೈಟಾ? ಹಂಗೂ ಬರಬಹುದು, ನೋಡ್ಕೊಡ್ರಿ ನೀವು. ಕ್ಲಿಯರ್? ಹೋಗ್ಬೋದಾ ಮುಂದಿಂದ? ನಾವು ಮುಂದಿನ ಪ್ರಶ್ನೆ ನೋಡ್ಕೊಡ್ರಿ ಸರ್. ಇದು ಹೊಸ ಪ್ರಶ್ನೆ ನೋಡ್ರಿ. ನಿಮ್ಗೆ 6 ಪೇಪರ್ ನಾವು 6ನೇ ಪೇಪರ್ ಡಿಸ್ಕಷನ್ ಮಾಡಕತ್ತೀವಿ. 6ನೇದ್ರಲ್ಲಿ ಇದು ನಿಮ್ಮ ಹೊಸ ಫಾರ್ಮೆಟ್ ರೈಟಾ? ಏನಿದೆ ನೋಡ್ರಿ ಪಟ್ಟನ್ ಇದ್ರಲ್ಲಿ. ಆನ್ಸರ್ ಮಾಡ್ತೀರಿ ಯಾರು? ಪಟ್ಟನ್ ನೋಡಿ ಆನ್ಸರ್ ಮಾಡ್ರಿ. ಆಗ್ಬೋದಲ್ಲ ಆನ್ಸರ್? ಪಟ್ಟನ್ ಹಾಕ್ಬೇಕು ಆನ್ಸರ್. ಡಿಫರೆನ್ಸ್ ಏನಿದೆ? ಏನಿದೆ ಡಿಫರೆನ್ಸ್? ಯಾವ್ದು ಬರ್ಬೋದು? ಬರಲಿಲ್ಲ ಆನ್ಸರ್? ಯಾವುದು ಬರಬಹುದು ಮುಂದಿನ ಸರಣಿಯಲ್ಲಿ? ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಕ್ವಶನ್ ಮಾರ್ಕ್ ಆಯ್ಕೆ ಮಾಡಿ ಬರಬಹುದು. ಅಕ್ಷರ ಕ್ಲಸ್ಟರ್ನ ಆಯ್ಕೆ ಮಾಡಿ. ಯಾವ ಅಕ್ಷರ ಗುಂಪು ಬರಬಹುದು? ಅರ್ಥ ಇಲ್ಲ?
ಈಸಿ ಆಗಿದೆಯಲ್ಲ, ನಾ ಹೇಳಿದ್ ನಿಮಗೆ ರೈಟಾ. ಅಪೋಸಿಟ್ ವರ್ಡ್ ಹೇಳಿದ್ನಲ್ಲ, ಅಪೋಸಿಟ್ ವರ್ಡ್. ನೋಡ್ರಿ, ಹೆಚ್ ಪಿ ಪಿ ಎಕ್ಸ್ ಎಫ್ ಯು ಬರ್ಬೋದಾ? ಇದು ಬರತ್ತಾ? ಚೆಕ್ ಮಾಡ್ರಿ ಸರ್. ಆದ್ರೂ ಚೆಕ್ ಮಾಡ್ಕೊಡಿ ರೈಟಾ. ಹೆಚ್ ಎಷ್ಟನೇ ಅಕ್ಷರ ಇದೆ? ಹೆಚ್ ಎಷ್ಟನೇ ಅಕ್ಷರ ಇದೆ? 8. ಪಿ ಎಷ್ಟನೇದಿದೆ? 16. ಎಕ್ಸ್ ಎಷ್ಟನೇದಿದೆ? 24. ಎಫ್ ಎಷ್ಟನೇ ಅಕ್ಷರ ಇದೆ? ಎಫ್ 6ನೇ ಅಕ್ಷರ ಸರ್. ವೆರಿ ಗುಡ್. ಡಿಫ್ರೆನ್ಸ್ ಅನ್ನು ಕಾಣಕತ್ತದ? ಕಾಣಕತ್ತದ ಡಿಫ್ರೆನ್ಸ್? 8 ಬಗ್ಗೆ 8 ಎರಡ್ಲೆ ಎಷ್ಟು? 16 ಎರಡ್ಲೆ ಎಷ್ಟು? 16 ಮೂರ್ಲೆ 24. ನಾವು 16 ಮೂರ್ಲೆ ಅಲ್ಲಪ್ಪ. 8 ಎರಡ್ಲೆ ಎಷ್ಟು? 16. 8 ಮೂರ್ಲೆ 24. 8 4ಲೆ ಎಷ್ಟು? 32. ಪಕ್ಕನಾ? ಬರ್ಬೋದಲ್ಲ 32. ನಾವ್ ಇಲ್ಲಿ ಯಾಕ್ರಿ ಸರ್ 32 ರೈಟಾ. 32ನೇ ಅಕ್ಷರ. ಅದು ಈಸಿ ಆಗಿದೆ, ಬಟ್ ನಾನು ಹೇಳಕತ್ತೀನಿ ನಿಮ್ಗೆ ಯಾವ್ದ್ರ. ಇದು 32 ಬರುತ್ತೆ ಸರ್. ನಮಗ್ ಕೊನೆ ಅಕ್ಷರ ಯಾವ್ದಿದೆ? 26. ಅದನ್ನ ಬಿಟ್ಬಿಡ್ರಿ ರೈಟಾ. ಇದು 24 ಬಂದಿತ್ತಲ್ಲ, ನಾವು 24ರಿಂದ ಪ್ಲಸ್ ಏನ್ ಮಾಡ್ಬೇಕು? ನಾವು 8 ಮಾಡಿದ್ರೆ ಏನ್ ಮಾಡಿದ್ರೆ ಅಂದ್ರೆ 32 ಬರ್ತದೆ ರೈಟಾ. ಪ್ಲಸ್ 8 ಮಾಡಿದ್ರೆ ನಾವು ಬರ್ರಿ ಸರ್. ಇವಾಗ ಎಕ್ಸ್ ಇದೆ ನಮ್ದು. ಎಕ್ಸ್ ಆದ್ಮೇಲೆ ಯಾವ್ದು ಬರ್ತಾ? ಎಕ್ಸ್ ಆದ್ಮೇಲೆ ಯಾವ್ದು ಬರ್ತಾ? ವೈ ಝೆಡ್. ಕ್ಲಿಯರ್ ಆಯ್ತಾ? ನಾವು ಎ ಬಿ ಸಿ ಡಿ ಇ ಎಫ್. ನಾವು ನೋಡ್ರಿ ಇಲ್ಲಿ ಎಂಡ್ ಆಗಿದೆ ನಮ್ದು ರೈಟಾ. 1 2 3 4 5 6 7 8. 8ನೇ ಅಕ್ಷರ ಯಾವ್ದಿದೆ ಸರ್? ಎಫ್. ಬಂತಾ ಎಫ್? 8ನೇ ಅಕ್ಷರ ಎಫ್ ಬಂತಾ? ವೆರಿ ಗುಡ್ ಸರ್. ನಾವು ಈ ಎಫ್ ಗೆ ಏನ್ ಮಾಡ್ರಿ ಸರ್? ಮತ್ತೆ 8 ಸೇರಿಸ್ರಿ ಮುಂದೆ. ಎಫ್ ಗೆ 8 ಸೇರಿಸಿದ್ರೆ ಎಷ್ಟಾಗತ್ತ? ಎಫ್ ಎಷ್ಟನೇ ಅಕ್ಷರ ಇದೆ? 6ನೇ ಅಕ್ಷರ ಇದೆ ಹೌದಾ. ಮುಂದೆ ಯಾವ್ದು ಬರ್ತದ? ಎನ್ ಬರ್ತದಲ್ಲ ರೈಟ್. 14. ಅದ್ಯಾವ್ದು? ಎಫ್ 6ನೇ ಅಕ್ಷರ. 6ಗೆ 8 ಸೇರಿಸಿದ್ರೆ 14. 14ನೇ ಅಕ್ಷರ ಯಾವ್ದಿದೆ ನಿಮ್ದು? ಎನ್ ಇದೆ. ಇಲ್ಲಿ ಯಾವ್ದು ಬರ್ತಾರ ನೆಕ್ಸ್ಟ್ ಅಕ್ಷರ? ಎನ್. ನಾವ್ ಯಾವ ಆಪ್ಷನ್ಸ್ ಅಲ್ಲಿ ಯಾವ್ದು ಸರ್? ಎನ್ ಫಸ್ಟ್. ಯಾವ ಆಪ್ಷನ್ ಅಲ್ಲಿ? 3ನೇ ಆಪ್ಷನ್. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತಾ? ಮತ್ತೇನ್ ನೋಡೋ ಅವಶ್ಯಕತೆ. ಇನ್ನೊಂದು ಫಾರ್ಮೆಟ್ ಇದೆ ನಾನು ಬಿಡಿಸೋದ. ಇದಿಷ್ಟೆಲ್ಲ ಸಮಯ ತಗೊಳ್ತಕ್ಕಂಥ ಉದ್ದೇಶ ಇಷ್ಟೇ. ಆಲ್ರೆಡಿ ಆನ್ಸರ್ ಬಂದಿರ್ತದ, ಅಪೋಸಿಟ್ ವರ್ಡ್ಸ್ ಇದಾವ್ರಲ್ಲಿ ರೇಟಾ. ಬಟ್ ಕನ್ಫ್ಯೂಸ್ ಆಗತ್ತೆ ನೀವು ಹಂಗ್ ಮಾಡಿದ್ರೆ. ಹೆಂಗ್ ಕನ್ಫ್ಯೂಸ್ ಆಗತ್ತೆ ನೋಡ್ರಿ. ಇದನ್ನ ಹೇಳಿದ್ರೆ ರೇಟಾ. ಇವಾಗ ಪಟ್ಟನ್ ನೋಡ್ಕೊಡ್ರಿ ಸರ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಹೆಚ್ ಎಸ್. ಹೆಚ್ ಅಪೋಸಿಟ್ ಯಾವ್ದು ಬರ್ತಾ? ಹೈಸ್ಕೂಲ್. ಎಸ್ ರೈಟಾ. ನೆಕ್ಸ್ಟ್ ಪಿ ಅಪೋಸಿಟ್ ಯಾವ್ದು ಹೇಳಿದೆ ನಾನು ನಿಮ್ಗೆ? ಪಿ ಕೆ. ಕೆ ಪಿ ಕರ್ನಾಟಕ ಪೊಲೀಸ್ ಆರ್ ಕನ್ನಡ ಪಕ್ಕ ರೈಟಾ. ಕೆ ಎಲ್ಲಿದೆ ಸರ್? ನಾವಿಲ್ಲಿ ಕೆ ಪಿ. ನಾವು ಸಿ ಅಪೋಸಿಟ್ ಯಾವ್ದಿತ್ತು? ಎಕ್ಸ್ 6 ಹೇಳಿದ್ನಲ್ಲ. ಸಿ ಅಪೋಸಿಟ್ ಯಾವ್ದಿತ್ತು? ಎಕ್ಸ್. ನಾವು ಎಫ್ ಅಪೋಸಿಟ್ ಯಾವ್ದಿತ್ತು? ಎಫ್ ಯು. ಫುಲ್ ಹೇಳಿದ್ನಲ್ಲ. ಎಲ್ಲಿದೆ ಎಫ್? ಎಫ್ ಯು. ನೆಕ್ಸ್ಟ್ ಯಾವ್ದು ಕೊಟ್ಟ ಸರ್ ಆಪ್ಷನ್ಸ್ ಅಲ್ಲಿ ಅಂತ ನಾವು ನೋಡ್ಕೋಬೇಕಾಗಿತ್ತು ರೈಟಾ. ಅದರ ಪ್ರಕಾರ ನೋಡಿದ್ರೆ ಎಫ್ ಆದ್ಮೇಲೆ ರೈಟಾ ಆಪ್ಷನ್ ನೋಡಿದ್ರೆ ಇವಾಗ ಪಿ ಎಂ ಅಪೋಸಿಟ್ ಬರಲ್ಲ. ಪಿ ಎನ್ ಬರ್ತದ ಅಪೋಸಿಟ್? ಬರಲ್ಲ ಸರ್. ಇವಾಗ ಎಂ ಎನ್. ಎಂ ಎನ್. ಎನ್ ಎಂ ಎನ್ ಎಂ ಎರಡು ಅಪೋಸಿಟ್ ಆಗ್ತದೆ. ಇವಾಗ ಇದ್ರ ಪ್ರಕಾರ ನೋಡಿದ್ರಿ ಇವ್ ಎರಡು ಅಪೋಸಿಟ್ ಅಕ್ಷರ ಅಲ್ಲ. ಎನ್ ಅಪೋಸಿಟ್ ಯಾವ್ದು ಬರುತ್ತಾ? ಎಂ. ಎಲ್ಲಿದೆ ಎನ್ ರೈಟಾ? ಸಾರಿ ಎನ್ ಅಪೋಸಿಟ್ ಬರಕತ್ತದಲ್ಲ ಅದು. ನಾವ್ ಇಲ್ಲಿನ ಅಪೋಸಿಟ್ ಇತ್ತಿದ್ದು ರೈಟಾ. ಉಲ್ಟಾ ಹಿಂಗೂ ಮಾಡ್ರಿ ಇದನ್ನ. ಎಂ ಎನ್ ಬರ್ಬೋದು, ಎನ್ ಎಂ ಬರ್ಬೋದು. ಅಪೋಸಿಟ್ ಇದಾವಲ್ಲ ಎರಡು. ಇವಾಗ ಆನ್ಸರ್ ಯಾವ್ದು ಹಾಕ್ತಿರಿ ಎರಡರಲ್ಲಿ? ನೀವೇನಾದ್ರೂ ಈ ಮೆಥಡ್ ನ ಫಾಲೋ ಮಾಡ್ಲಿಲ್ಲ ಅನ್ಕೊಡ್ರಿ. ಇವಾಗ ಮುಂಚೆ ಇರ್ತಕ್ಕಂಥ ಮೆಥಡ್ ನ ಫಾಲೋ ಮಾಡ್ಲಿಲ್ಲ ಅನ್ಕೊಡ್ರಿ. ಇವೆರಡು ಅಪೋಸಿಟ್ ಇದಾವ ಸರ್, ಇವೆರಡು ಅಪೋಸಿಟ್ ಇದಾವ, ಇವೆರಡು ಅಪೋಸಿಟ್ ಇದಾವ ಸರ್, ಇವೆರಡು ಅಪೋಸಿಟ್ ಇದಾವ. ಮುಂದಿನ ಅಕ್ಷರ ಎರಡು ಅಪೋಸಿಟ್ ಇರ್ತಾವ. ಇದ್ರಲ್ಲಿ ಎರಡೆರಡು ಅಪೋಸಿಟ್ ಇದಾವ. ಎನ್ ಎಂ ನ ಅಪೋಸಿಟ್ ಬರ್ತದೆ, ಎಂ ಎನ್ ಅಪೋಸಿಟ್ ಬರ್ತದೆ. ಇವೆರಡರಲ್ಲಿ ಯಾವ್ದು ಹಾಕ್ತಿರಿ? ಅವಾಗ ಏನಾಗತ್ತ? ಕನ್ಫ್ಯೂಸ್ ಆಗ ನಿಮ್ಗೆ ಅನ್ಸಕತ್ತದ ಈಸಿ ಅದಂತೇಳಿ ರೈಟಾ. ಇದು ಜನರಲ್ ಆಗಿ ನೀವೇನ ಎಂ ಎನ್ ಆ ರೀತಿ ಹಾಕ್ಬೋದು. ಹಾಕಿದ್ರೆ ಏನ್ ಮಾಡ್ತೀರಿ? ಹೆಚ್ಚು ಆಮೇಲೆ ಫಸ್ಟ್ ಬಂದಿದ್ರಿ. ಇದು ಪಿ ಕೆ ಉಲ್ಟಾ ಬಂದದ, ಎಕ್ಸ್ ಎಕ್ಸ್ ಉಲ್ಟಾ ಬಂದದ. ಇದು ಹಂಗನು ಮಾಡಬಹುದು ಸರ್ ನೀವು ರೈಟಾ. ಫಸ್ಟ್ ನೋಡ್ರಿ ಎಲ್ಲಿ ನೋಡ್ತಾರೆ ಪಿ. ಇವೆರಡು ಉಲ್ಟಾ ತಗೊಂಡ ಹಂಗನ ಹಾಕಕ್ ಬರಲ್ಲ. ನಾವು ಈ ಫಾರ್ಮೆಟ್ ಅಲ್ಲಿ ನೋಡ್ಕೋಬೇಕು. ನೀವು ಬಂದಿದೀಯಾ? ನಾವ್ ಇದನ್ನ ಎಲ್ಲಿ ಹಿಡಿದು ಹೇಳ್ರಿ. ನಾನು ನಿಮ್ಗೆ ಬೇಸಿಕ್ ಫಂಡಮೆಂಟಲ್ ಹೇಳ್ಬೇಕಾದ್ರೆ ಹೇಳಿದೆ ನಿಮ್ಗೆ ಕ್ಲಾಕ್ ವೈಸ್ ರೈಟಾ. ಹಂಗೆ ಕೌಂಟ್ ಕಂಟಿನ್ಯೂ 26 ಆದ್ಮೇಲೆ 27 28 29 30 ಹಿಂಗೆ ಕಂಟಿನ್ಯೂ ಆಗ್ತಿರುತ್ತೆ ಹೇಳಿ ನಾನು ಸಂಖ್ಯೆ. ಹಂಗೆ ಕಂಟಿನ್ಯೂ ಮಾಡಿದ್ರೆ ಇದು ಬರ್ತದೆ. ಈಸಿ ಇದೆ ಈ ಕ್ವಶನ್. ಈಸಿ ಅದ. ಇದಕ್ಕೆ ಫಾರ್ಮೆಟ್ ಇನ್ನೊಂದು 2 ಅಕ್ಷರ ಎಕ್ಸ್ಟ್ರಾ ಆಡ್ ಮಾಡಿ ಅಪೋಸಿಟ್ ಡೈರೆಕ್ಷನ್ ಕೊಟ್ಟ ಸ್ವಲ್ಪ ಟಫ್ ಕ್ವಶನ್ ಕೇಳ್ಬಿಟ್ಟು ಅಂತ ಹೇಳಿದ್ರೆ ನೀವು ಆಪ್ಷನ್ಸ್ ಕೊಟ್ಟಿದ್ರಲ್ಲಿ ಆಪ್ಷನ್ಸ್ ಇರ್ತದ ಅಪ್ಪಿ ತಪ್ಪಿ 4 ಹಾಕಬಹುದು ಸರ್. ನೀವು ಚಾನ್ಸಸ್ ಇದೆ. ಅದಕ್ಕೆ ಹೇಳಕತ್ತೀನಿ. ಇವಾಗ ಇಲ್ಲಿ 2 ಕನ್ಫ್ಯೂಸ್ ಆಗತ್ತವ. ಇನ್ನು 3 ಕನ್ಫ್ಯೂಸ್ ಆಗಂಗೂ ಕೂಡ ನಿಮ್ಗೆ ಏನಂದ್ರೆ ಆಪ್ಷನ್ಸ್ ಬರ್ತಾವ. ಅದಕ್ಕೆ ಹೇಳಕತ್ತೀನಿ ಫಾರ್ಮೆಟ್ ನೋಡ್ಕೊಡ್ರಿ ಸರ್ ಇಲ್ಲಿ ರೈಟಾ. ಕ್ಲಿಯರ್ ಇದು? ಎನಿ ಡೌಟ್ಸ್ ಇಲ್ಲಿ? ನೋ ಡೌಟ್ಸ್. ಏನ್ ಮಾಡ್ಯಾನ ಸರ್ ಇದ್ರಿ? ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಏನ್ ಮಾಡ್ಯಾನ? ಅಪೋಸಿಟ್ ವರ್ಡ್ಸ್ ಕೊಡಿದಾನ. ಹೇಳಿ ಈ ಗುಂಪಲ್ಲಿ ಎರಡು ಇರ್ತಕ್ಕಂಥ 2 ಅಕ್ಷರ ಅಪೋಸಿಟ್ ಇದಾವ.
ಇವೆರಡು ಅಪೋಸಿಟ್ ಇದಾವ, ಇವೆರಡು ಅಪೋಸಿಟ್ ಇದಾವ, ಇವೆರಡು ಅಪೋಸಿಟ್ ಇದಾವ. ಆದ್ರೆ ಏನ್ ಫಾಲೋ ಮಾಡಿ ಆನ್ಸರ್ ಅಂತ ಇಲ್ಲಿ ಇರ್ತಕ್ಕಂಥ ಮೊದಲನೇ ಅಕ್ಷರ ಏನಿಲ್ಲ ಈ ರೊಟೇಷನ್ ಫಾಲೋ ಮಾಡ್ಕೊಂಡು ಆನ್ಸರ್. ನೀವು ಇದನ್ನ ಬೇಕಾದ್ರೆ ಫಾಲೋ ಮಾಡ್ರಿ, ಇದು ಕೂಡ ಹಂಗೆ ಸೇಮ್ ಹಂಗೆ ಬರ್ತದೆ. ಕ್ಲಿಯರ್ ಇದು? ಈಸಿ ತಾ ಆನ್ಸರ್ ಮಾಡಕ್ ಈಸಿ. ಕ್ವಶನ್ ಪೇಪರ್ ಅಲ್ಲಿ ಬಂದಿತ್ತು, ಓಕೆ ಈಸಿಯಾಗಿ ಮಾಡ್ತದೆ. ಬಟ್ ಕಲ್ಕೊಳಕ್ ಅಂತಾಗ ಸ್ವಲ್ಪ ಈ ಫಾರ್ಮೆಟ್ ಅಲ್ಲಿ ನೀವು ತಿಳ್ಕೊಬೇಕಾಗುತ್ತೆ, ಅದರ್ವೈಸ್ ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಬೋದು. ಕ್ಲಿಯರ್ ಇದು? ಇವಾಗ ಹೇಳ್ರಿ ಉಳಿದಿದ್ದು ಯಾವ್ದಾವ ಪಟ್ಟನ್ ಬರ್ಕೊಡ್ರಿ ಸೈಡಿಗೆ. ರೈಟಾ? ಎ ಅಪೋಸಿಟ್ ಯಾವ್ದಿದೆ? ಎ ಅಪೋಸಿಟ್ ಝೆಡ್, ಬಿ ಅಪೋಸಿಟ್ ವೈ ಬೈ ವೈ, ಡಿ ಅಪೋಸಿಟ್ ಡೌನ್ಲೋಡ್ ಡಬ್ಲ್ಯೂ, ಇ ಅಪೋಸಿಟ್ ಯಾವ್ದಿತ್ತು? ವಿ ಲವ್ ಅಲ್ಲಿ ಇದ್ದು ಎರಡು. ರೈಟಾ? ಜಿ ಅಪೋಸಿಟ್ ಯಾವ್ದಿತ್ತು? ಟಿ, ಜಿ ಟಿ ರೋಡ್ ಆರ್ ಗುಜರಾತ್ ಟೈಟನ್ಸ್. ರೈಟಾ? ಐ ಅಪೋಸಿಟ್ ಯಾವ್ದಿದೆ? ಆರ್ ಇಂಡಿಯನ್ ರೈಲ್ವೆ. ಜೆ ಅಪೋಸಿಟ್ ಯಾವ್ದಿತ್ತು? ಕ್ಯೂ ಜೈಪುರ್ ಕ್ವೀನ್. ನಾವು ಕೆ ಪಿ ಆರ್ಡಿದೆ, ಕೆಪಿ ಇಂದ ಕರ್ನಾಟಕ ಪೊಲೀಸ್, ಕನ್ನಡ ಪಕ್ಕ. ನಾವು ಎಲ್ ಅಪೋಸಿಟ್ ಯಾವ್ದಿತ್ತು? ಲವ್. ಓ ಹೇಳಿದ್ನಲ್ಲ. ರೈಟಾ? ಉಳಿದಿರ್ತದೆ ಎಂ ಎನ್. ಮುಗಿದೇ ಹೋಯ್ತಲ್ಲ 26 ಅಕ್ಷರಗಳು. ಕ್ಲಿಯರ್? ಪಟ್ ಪಟ್ ಗೊತ್ತಿರ್ಬೇಕು ಇವು. ಇಲ್ಲಿ ಅಕ್ಷರ ನೋಡಿದ ತಕ್ಷಣ ಹೊಳೆದ್ ಬಿಡ್ಬೇಕು, ಅದು ಮುಗೀತು. ಅದರಲ್ಲಿ ಏನ್ ಟೈಮ್ ಇದು ಮಾಡಕ್ಕೆ ಹೋಗ್ಬಾರ್ದು ನೀವು. ಕ್ಲಿಯರ್ ಆಯ್ತಾ? ಹೋಗೋದ ಮುಂದಕ್ಕ ಬರೀ ಸರ್. ನೆಕ್ಸ್ಟ್ ಕ್ವಶನ್ ನೋಡ್ಕೊಡ್ರಿ. ಎದಕ್ ಸಂಬಂಧಪಟ್ಟಂತ ಇದು? ಮಿರರ್ ಇಮೇಜ್. ನೋಡಿದ ತಕ್ಷಣ ಗೊತ್ತಾಗತ್ತೆ ನಿಮ್ಗೆ. ನಾ ಹೇಳಿನಿಲ್ಲ ಇದು ಯಾವ ಫಾರ್ಮೆಟ್? ಮಿರರ್ ಇಮೇಜ್. ಇದು ಯಾವ್ದಿದೆ? ಜಲಚಿತ್ರ. ಈ ರೀತಿ ಇದ್ರೆ ನಮ್ಗೆ ಯಾವ ರೀತಿ ಕೂಡ ಐತ್ರಿ ಮಿರರ್ ಇಮೇಜ್. ಮಿರರ್ ಇಮೇಜ್ ಕೊಟ್ಟಾಗ ಏನ್ ಮಾಡ್ಬೇಕು ಸರ್? ನಮ್ಗ ಲೆಫ್ಟ್ ಮತ್ತು ರೈಟ್ ಏನಾಗ್ತಾವ ಸರ್? ಚೇಂಜ್ ಆಗ್ತಾವ. ಈ ಕಡೆ ಇದು ಲೆಫ್ಟ್ ಇದ್ದಿದ್ದು ರೈಟ್ ಆಗತ್ತ, ರೈಟ್ ಇದ್ದಿದ್ದು ಏನಾಗತ್ತ? ಲೆಫ್ಟ್ ಆಗತ್ತ. ರೈಟಾ? ಲೆಫ್ಟ್ ರೈಟ್ ಚೇಂಜ್ ಆಗ್ತಾವ. ಅಂದ್ರೆ ಮೀನಿಂಗ್ ಎಲ್ಲಿ ಹಿಂಗಿತ್ತಂದ್ರೆ ಇದು ಆರ್ ಇದೆ ಅಲ್ಲ, ಇದು ಯಾವ್ದು ಇದ್ರದ್ದು ಇದು ಬಲಭಾಗ ಇದೆ, ಇದು ಎಡಭಾಗ ಇದೆ. ರೈಟಾ? ಸೇಮ್ ಇದು ಏನಾಗುತ್ತೆ ಅಂದ್ರೆ ಲೆಫ್ಟ್ ರೈಟ್ ಚೇಂಜ್ ಆಗುತ್ತೆ. ಅಂದ್ರೆ ಇವಾಗ ಇಲ್ಲಿ ರೈಟ್ ಬರ್ತದೆ, ಈ ಕಡೆ ಲೆಫ್ಟ್ ಬರ್ತದೆ. ಅಂದ್ರೆ ಮೀನಿಂಗ್ ಎಲ್ಲಿ ಹಿಂಗ್ ಬರ್ತದೆ ಅಂತ ಅರ್ಥ. ಕನ್ನಡ ರೂಪದಲ್ಲಿದೆ. ಲೆಫ್ಟ್ ರೈಟ್ ಚೇಂಜ್ ಆಗುತ್ತೆ ಅಂತ ಅರ್ಥ. ಕ್ಲಿಯರ್ ಇದು? ನಾವು ಪಟ್ಟ ನೋಡ್ರಿ ಸರ್. ಆಪ್ಷನ್ಸ್ ಹಾಕೊಡ್ರಿ. ಎ, ಬಿ, ಸಿ, ಡಿ. ನಾವು ತೋರಿಸೋ ಕನ್ನಡದಲ್ಲಿ ಪಿ ಕ್ಯೂ. ಇಲ್ಲಿ ಪಿ ಕ್ಯೂ ಅಂತ ಕೊಟ್ಟಾನ. ಇಲ್ಲಿ ಯಾಕ ಎಂ ಎನ್ ಚಿತ್ರ ಕೊಟ್ಬಿಡ ನಾವು. ಎಂ ಎನ್ ನಲ್ಲಿ ಕೊಟ್ಟಿರಿದಾಗ ಕನ್ನಡಿಯನ್ನು ಆಯ್ಕೆ ಮಾಡಿ ಸರ್. ಓಕೆ, ನಾವು ಆಯ್ಕೆ ಮಾಡಕ್ ಟ್ರೈ ಮಾಡ್ರಿ ಸರ್. ಬರ್ರಿ. ಎಸ್ ಇದೆಯಾ ಇಲ್ಲಿ? ಫಸ್ಟ್ ಅಕ್ಷರ ಎಸ್ ಹೆಂಗ್ ಬರ್ತಾ? ಉಲ್ಟಾ ಆಗ್ಬೇಕಲ್ಲ. ಕ್ಲಿಯರ್ ಇದೆ? ಎಸ್ ಎಲ್ಲ ಕಡೆ ಇದೆಯಾ? ಎಸ್ ಎಲ್ಲ ಕಡೆ ಸೇಮ್ ಇದೆ ಸರ್. ಓಕೆ, ಎಲ್ಲ ಆಪ್ಷನ್ಸ್ ಆಗ್ಬಹುದು. ನೆಕ್ಸ್ಟ್ ಯಾವ್ದಿದೆ ಸರ್? ಫೈ ಇದೆ. ಫೈ ಹೆಂಗ್ ಬರ್ತ ಸರ್? ಹೆಂಗ್ ಬರ್ತಾ ಫೈ? ಎಸ್ ಇದೆ ಅಂದ್ರೆ ಫೈ ಹಿಂಗೆ ಬರ್ಬೇಕಲ್ಲ. ರೈಟಾ? ಇದೇ ಫಾರ್ಮೆಟ್ ಅಲ್ಲಿ ಬರುತ್ತಲ್ಲ ಫೈ. ರೈಟಾ? ಇದು ಫೈ ಫೈ ಇದೆ ಸೇಮ್. ಓಕೆ, ಆನ್ಸರ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ಹೆಚ್ ಇದೆ ಇಲ್ಲಿ. ನಾವು ಹೆಚ್ ಇದು 6 ಯಾಕೆ ಬಂತು ಇಲ್ಲಿ? ಹೋಗ್ಬೋದಲ್ಲ ಇದು. ರೈಟಾ? ಕಳಿಸ್ರಿ ಮನೆಗೆ ಇದು. ನೆಕ್ಸ್ಟ್ ಯಾವ್ದಿದೆ? 6 ಹೆಂಗಾಗತ್ತೆ ಸರ್? ಹಿಂಗ ಉಲ್ಟಾ ಆಗತ್ತೆ ಅಂತ ಲೆಫ್ಟ್ ರೈಟ್. ನಾವು ಇದು 6 ಸೇಮ್ ಇದೆ, ಇದು 6 ಸೇಮ್ ಇದೆ. ನಾವ್ ಇಲ್ಲಿ 8 ಇದೆ, 8 ಬರ್ತದೆ ಇಲ್ಲಿ ಬರಲ್ಲ ಸರ್. ರೈಟಾ? ನಾವ್ ಯಾವ್ದಿದೆ ಸರ್? 6 ಆಯ್ತು. 8 ಏನಾದ್ರು ಚೇಂಜ್ ಆಗತ್ತಾ? ಇಲ್ಲ, ಚೇಂಜ್ ಆಗಲ್ಲ. 8 ಹೆಂಗಿದೆ ಹಂಗೆ ಇದೆ. ಹೆಚ್ ಯಾವ್ದಿದೆ ಅದು ಹಂಗೆ ಇರುತ್ತೆ, ಅದು ಚೇಂಜ್ ಆಗಲ್ಲ ಸರ್. ರೈಟಾ? 8 ಬರ್ರಿ ಸರ್. ಇಲ್ಲಿ 8 ಇದೆ, ಇಲ್ಲಿ 8 ಇದೆ, ಸೇಮ್ ಇದೆ ಸರ್. ಐ ಏನಾದ್ರು ಚೇಂಜ್ ಆಗತ್ತಾ? ಐ ಸೇಮ್ ಇರುತ್ತೆ. ಇಲ್ಲಿ ಐ ಇದೆ. ರೈಟಾ? ನಾವು ಇಲ್ಲಿದೆ ಬಿ. ರೈಟಾ? ಇದು ಬಿ ಇದೆ ಯಾವ ತರ ಆಗತ್ತ? ಡಿ ಆಗತ್ತ ಉಲ್ಟಾ. ಬಿ ಇದ್ದಿದ್ದು ಏನಾಗತ್ತೆ? ಇದು ಉಲ್ಟಾ ಡಿ ಆಗತ್ತ. ನಾವು ಬರ್ರಿ ಸರ್. ಇಲ್ಲೇನಿದೆ? ಬಿ ಇದ್ದಿದ್ದು ಸೇಮ್ ಹಂಗೆ ಇದೆ, ಇದು ಬರ್ತದೆ? ಇದು ಬರಲ್ಲ ಸರ್. ಇದು ಬಿ, ಇದು ಉಲ್ಟಾ ಆಗಿದೆ. ನಾವು ಇದು ಯಾವ್ದಿದೆ? ಡಿ. ಡಿ ಇದ್ದಿದ್ದು ಉಲ್ಟಾ ಏನಾಗತ್ತೆ ಸರ್? ಬಿ. ಆಲ್ರೆಡಿ ಆನ್ಸರ್ ಬಂದಿದೆಯಲ್ಲ, ಬಟ್ ಹೇಳಕತ್ತೀನಿ ಸರ್. ಎ ಇದ್ದಿದ್ದು ಉಲ್ಟಾ ಆಗಿದೆ. ಆಪ್ಷನ್ ನಂಬರ್ ಯಾವ್ದಿದೆ? ಎ ಈಸ್ ರೈಟ್ ಆನ್ಸರ್. ಕ್ಲಿಯರ್? ರಿಪೀಟೆಡ್ ಕ್ವಶನ್ ಆದ ಸೇಮ್ ಫಾರ್ಮೇಟ್ ಸೇಮ್ ಫಾಲೋ ಮಾಡಕಂದಲ್ಲ. ಲಾಸ್ಟ್ ಪೇಪರ್ ಅಲ್ಲಿ ಏನ್ ಮಾಡಿದಿರಿ? ಲಾಸ್ಟ್ ಪೇಪರ್ ಅಲ್ಲಿ ಸೇಮ್ ಬಂದಿದೆ. ಎಲ್ಲಾ ಕ್ಯಾಪಿಟಲ್ ಲೆಟರ್ಸ್ ಕೊಟ್ಟಿದ್ದ. ಲಾಸ್ಟ್ ಏನ್ ಮಾಡಿದೆ ಹೇಳ್ರಿ? ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಕೊಟ್ಟಿದ್ದ. ಇಲ್ಲಿ ಏನ್ ಮಾಡಿದೆ ಆನ್ಸರ್ ಅಂತ ಹೇಳಿದ್ರೆ ಸ್ಮಾಲ್ ಕ್ಯಾಪಿಟಲ್ ಎರಡನೇ ಅಂದ್ರೆ ಮಿಕ್ಸ್ ಮಾಡ್ಯಾನ. ಹೆಚ್ಚು ಕ್ಯಾಪಿಟಲ್ ಲೆಟರ್ ಇದೆ, ಬಟ್ ಸಂಖ್ಯೆಗಳನ್ನು ಕೂಡ ಕೊಟ್ಟಿದ್ದಾನೆ. ಮೂರನ್ನು ಸೇರಿಸಿ ಮಾಡ್ಯಾನ. ಕ್ಯಾಪಿಟಲ್ ಲೆಟರ್ಸ್ ಇದಾವ, ಸಂಖ್ಯೆಗಳು ಇಟ್ ಮೀನ್ಸ್ 1 2 3 ಇದಾವ. ಅದ್ರ ಜೊತೆಗೆ ಏನಿದೆ ಸರ್? ಅಂಕಿಗಳು ಜೊತೆಗೆ ಏನಿದಾವ ಸರ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ ಮೂರನ್ನು ಸೇರಿಸಿ ಕೊಟ್ಟಿದ್ದಾನೆ ಇಲ್ಲಿ. ಕ್ಲಿಯರಾ? ಟಫ್ ಇದೆ ಇದು? ಏನು ಟಫ್ ಇಲ್ಲ. ಏನ್ ನೋಡ್ಕೋಬೇಕು ನೀವು? ಆಲ್ವೇಸ್ ಹೇಳ್ತೀನಿ ನಿಮಗೆ ಅದರ ಎಂ ಎನ್ ಈ ಫಾರ್ಮೆಟ್ ಅಲ್ಲಿ ಕೊಟ್ಟ ಅನ್ಕೊಡ್ರಿ. ಲೆಫ್ಟ್ ರೈಟ್ ಏನಾಗ್ತಾವ? ಆಲ್ವೇಸ್ ಚೇಂಜ್ ಆಗ್ತಾವ ಸರ್. ಕ್ಲಿಯರ್ ಆಯ್ತದ? ಅಂದ್ರೆ ಅಕ್ಷರಗಳು ಉಲ್ಟಾ ಆಗ್ತಾವ ಅಂತ ಅರ್ಥ. ಜೊತೆಗೆ ಏನಂತ ಹೇಳಿದ್ರೆ ಇದು ಹತ್ರ ಇದ್ದಿದ್ದು ಇಲ್ಲಿ ಹತ್ರ ಬರ್ಬೇಕು. ಇದು ಹತ್ರ ಇದ್ದ ಹತ್ರ ಅಂದ್ರೆ ಕೊನೆಯಲ್ಲಿ ಈ ಕಡೆ ಬರ್ತಲ್ಲ ಇದು. ಅಂದ್ರೆ ಇಲ್ಲಿ ಕನ್ನಡಿ ಇದೆ ಅಂತ ಹೇಳಿದ್ರೆ ಕನ್ನಡಿ ಯಾವ್ದು ಹತ್ರ ಇರ್ತದ ಅದು ಫಸ್ಟ್ ಅದೇ ಅಕ್ಷರ ಕಾಣುತ್ತ ಅಂತ ಅರ್ಥ. ಕ್ಲಿಯರ್? ಇದು ಹೋಗೋದಾ ಮುಂದಕ್ಕ? ರಿಪೀಟೆಡ್ ಆಗ್ತಾ ಇದೆ. ಪ್ರತಿ ಸಾರಿ ಒಂದೊಂದು ಟ್ರಿಕ್ ಕೇಳ್ತಾ ಇದೀನಿ, ಇವೆಲ್ಲ ನೋಡ್ಕೊಂಡಿರ್ತೀರ ಅಂತ ಅನ್ಕೊಂಡಿನಿ. ನಾವು ಬರ್ರಿ ಸರ್. ಯಾವ್ದಿದೆ ಇದು? ಕ್ವಶನ್ ನಂಬರ್ ಯಾವ್ದಿದೆ? ಕ್ವಶನ್ ನಂಬರ್ ಯಾವ್ದಿದೆ ಇದು? ಕ್ವಶನ್ ನಂಬರ್ ಎಷ್ಟು ಇದೆ ನೀವು? 5th 4 ಆಗಿದಾ? ಬರ್ರಿ ಸರ್ 5th ಆನ್ಸರ್ ಮಾಡ್ರಿ ಪಟ್ಟನ್.
ಕಾಂಬೆಟ್ ಅನ್ನು ಏನ್ ಮಾಡ್ಯಾರ ಅಂತಂದ್ರೆ ಸಮಥಿಂಗ್ ಕೋಡ್ ಮಾಡಿದಾನ ಎಂದು ಬರೆಯಲಾಗುತ್ತದೆ. ಅದನ್ನೇ ಕ್ರಿಯೇಟ್ ಅದನ್ನ ಏನು ಸಮಥಿಂಗ್ ಕೋಡ್ ಮಾಡಿದಾನ ಅದೇ ಭಾಷೆಯಲ್ಲಿ ಕ್ರೆಡಿಟ್ ಅನ್ನು ಏನ್ ಬರೀತೀರ ಅಂತೇಳಿ ರಿಟಾ ಬರ್ಕೋಬೋದಾ? ಪಟ್ಟನ್ನು ನೋಡ್ಕೊಂಡು ಮಾಡ್ಕೊಡ್ರಿ ಸೈಡಿಗೆ. ಫಸ್ಟ್ ಬರ್ಕೊಡ್ರಿ ಸರ್. COMBAT ಕರೆಕ್ಟ್ ಆಗಿದೆಯಲ್ಲ? ಪಟ್ಟನ್ ನೋಡ್ರಿ ನೀವು. NPDVCD ಕ್ಲಿಯರ್? ಒಂದ್ ಚೆಕ್ ಮಾಡಿದ್ರೆ ಸಾಕಲ್ಲ, ಮುಂದಿನ ಬರ್ತಲ್ಲ ಚೆಕ್ ಮಾಡ್ರಿ ಸರ್. ಸಿ ಎಷ್ಟನೇ ಅಕ್ಷರ ಇದೆ? 3 ಇದೆ ಅಷ್ಟ 14, O 15 ಇದೆ ಅಷ್ಟ 16, M 13, D ಎಷ್ಟಿದೆ? 4 ರೈಟಾ? ನೆಕ್ಸ್ಟ್ ಬಿ ಎರಡನೇ ಅಕ್ಷರ ನಾವು ವಿ 22, ಎ 1, ಸಿ ಎಷ್ಟಿದೆ? 3, ಟಿ 20, ಡಿ ಇದೆಯಲ್ಲ ಲಾಸ್ಟಿಗೆ ಡಿ 4. ನೋಡ್ರಿ ಸಿಮಿಲರ್ ಏನಾಗ್ತದೆ ರೈಟಾ? 3, 14 ಏನ ಸಂಬಂಧ ಇದೆಯಾ? ಇಲ್ಲ. 15, 16 +1 ಇದೆ. 13, 4 ಏನ ಸಂಬಂಧ ಇದೆಯಾ? ಇಲ್ಲ ಸರ್. ಆಗ್ಬೋದಲ್ಲ ಉಲ್ಟಾ ಏನ್ ಮಾಡ್ಯಾರ ನೋಡ್ರಿ, ಮೈನಸ್ ಏನ್ ಮಾಡ್ಯಾರ ಅಂತ ರೈಟಾ? ನಾವು 3ರಲ್ಲಿ 14 ಮಾಡ 3 14 ಎಷ್ಟು ಮೈನಸ್ ಮಾಡಿದ್ರೆ ಬರಲಿಲ್ಲ. ಎಷ್ಟು 11 ಬರುತ್ತೆ. 11ರಲ್ಲಿ ಅಕ್ಷರ ಯಾವ್ದು ಇರ್ಲಿಲ್ಲ ರೈಟಾ? ಮೈನಸ್ 1 ಮಾಡಿದ್ರೆ ಏನ್ ಮಾಡ್ಯಾನ ಸರ್ ಇಲ್ಲಿ ರೈಟಾ? ಇದು ಹೊಸ ಕ್ವಶನ್. ನಿಮ್ಗೆ 6 ಪೇಪರ್ಗಳನ್ನ ನೋಡಿ. ಫಸ್ಟ್ ಪೇಪರ್ಲಿ ಐ ಥಿಂಕ್ ಬಂದಿರ್ಬೇಕು ರೈಟಾ? ಇವಾಗ ಮತ್ತೆ ಪುನಃ ಬಂದಿಲ್ಲ, ಬಟ್ ಹೊಸದಾಗಿದೆ ರೈಟಾ. ಇದನ್ನ ಏನ್ ಕರಿತೀವಿ ನಾವು? ಕ್ರಾಸ್ ಕೋಡಿಂಗ್ ಅಂತ ಕರಿತೀವಿ. ಸಿಮಿಲರ್ಲಿ ಆಗಿ ನೋಡ್ರಿ ಸರ್, ಹತ್ರ ಅಕ್ಷರ ರೈಟಾ? ಅವ್ರು ಹೆಂಗಾರ ಮಾಡ್ಬೇಕು, ಲಾಜಿಕ್ ಹುಡ್ಕೋಬೇಕಿಲ್ಲ ನಾವು. ಕ್ರಾಸ್ ಕೋಡಿಂಗ್ ಆಗಿರ್ಬೋದಲ್ಲ ರೈಟಾ? ನೋಡ್ರಿ ಕ್ರಾಸ್ ಕೋಡಿಂಗ್ ಮಾಡಿ ನೋಡ್ರಿ ಫಟ್ ನಂಗೆ. ನಾವು ಇಲ್ಲಿ ಸಿ ಇದೆ ರೈಟಾ? ಸಿಮಿಲರ್ ಆಗಿ ನೋಡ್ರಿ ಸಿ ಯಾವ್ದಕ್ಕೆ ಅಟ್ಯಾಚ್ ಆಗ್ತದೆ? ಡಿ ಆಗ್ಬೋದಲ್ಲ ಡಿ. ಸಿ ಇಂದ ಡಿ ಎಷ್ಟಿದೆ? ಇಲ್ಲಿ 3, 4 ಸೇಮ್ ಕ್ರಾಸ್ ಕೋಡಿಂಗ್ ಕ್ರಾಸ್ ಆಗ್ಬೇಕು. ಇಲ್ಲಿ ಯಾವ್ದಿದೆ ಸರ್? 13 ಇದೆ. ಎಂ ಎನ್ 13, 14 ಅಂದ್ರೆ ಏನಾಗಿದೆ ಸರ್? ಇಲ್ಲಿ ಕ್ರಾಸ್ ಕೋಡಿಂಗ್ ಅಲ್ಲಿ ಇದು +1 ಮಾಡಿದಾನ, ಇಲ್ಲಿ ಏನ್ ಮಾಡ್ಯಾನ ಸರ್? +1. ನಾವು ಇದು ಡೈರೆಕ್ಟ್ ಬರೀ ಸರ್. ಕ್ರಾಸ್ ಕೋಡಿಂಗ್ ಆದ್ರೆ ಇದೆ ಹಂಗೆ ಆಗ್ಬೇಕಲ್ಲ, ಕ್ರಾಸ್ ಕಟ್ ಮಾಡಕ್ ಬರಲ್ಲ. 15 ಇದು 16 ಕ್ಲಿಯರ್ ಆಯ್ತಲ್ಲ? ಅಂದ್ರೆ +1 ಪ್ಲಸ್ ಮಾಡ್ಯಾನ. 3ಕ್ಕೆ 1 ಸೇರಿಸಿದ್ರೆ ಡಿ ಬಂತು, ಕ್ರಾಸ್ ಮಾಡಿದ. ನಾವು ಎಂ 13ಕ್ಕೆ 1 ಸೇರಿಸಿದ ಎನ್ 14ನೇ ಅಕ್ಷರ, ನಾವು ಓ 15 ಅಕ್ಷರ 1 ಸೇರಿಸಿದ್ರ ಪಿ 16ನೇ ಅಕ್ಷರ ಬಂತು. ಕ್ಲಿಯರ್ ಆಯ್ತಾ? ನಾವು ಸೇಮ್ ಇಲ್ಲಿ ಹಂಗೆ ಇರ್ಬೇಕು. ನೋಡ್ರಿ ಡಿಫ್ರೆನ್ಸ್ ಏನದ? ನಾವು ಬಿ ಇಂದ ಏನಿದೆ ಡಿ, ಬಿ ಡಿಗೆ ಏನ್ ಮಾಡ್ಯಾನ ಸರ್? ಇಲ್ಲಿ +2 ಮಾಡ್ಯಾನ. ಏನ್ ಮಾಡ್ಯಾನ ಸರ್? ಇಲ್ಲಿ +2. ಹಂಗೆ ಸೇಮ್ ಇರ್ಬೇಕು. T20 V22 ಇಲ್ಲಿ ಏನ್ ಮಾಡ್ಯಾನ ಸರ್? +2 ಮಾಡ್ಯಾನ. ನಾವು ಎ ಇಂದ ಸಿಗೆ ಏನ್ ಮಾಡ್ಯಾನ ಸರ್? +2 ಮಾಡ್ಯಾನ. A to C +2 ಅಂತ ಹೇಳಿದ್ರೆ ಫಸ್ಟ್ ಕೊಟ್ಟಿರ್ತಕ್ಕಂತಹ ಒಂದು ಪದ ಏನಿದೆಲ್ಲ ಅದರಲ್ಲಿ ಇರತಕ್ಕಂಥ 6 ಅಕ್ಷರ ಏನ್ ಮಾಡ್ಯಾನ ಸರ್? 2 ಭಾಗದಲ್ಲಿ ಡಿವೈಡ್ ಮಾಡ್ಯಾನ. ಏನ್ ಮಾಡ್ಯಾನ? 2 ಭಾಗದಲ್ಲಿ ಡಿವೈಡ್ ಮಾಡ್ಯಾನ. ಬಹಳ ಇಂಪಾರ್ಟೆಂಟ್, ಹಿಂಗೆ ಮಾಡ್ಕೋಬೇಕು ನೀವು. ಎಷ್ಟು ಭಾಗದಲ್ಲಿ ಡಿವೈಡ್ ಮಾಡ್ರೆ? 2 ಭಾಗದಲ್ಲಿ. 2 ಭಾಗದಲ್ಲಿ ಡಿವೈಡ್ ಮಾಡಿ 2ರಲ್ಲಿ ಇರ್ತಕ್ಕಂಥ ಅಕ್ಷರಗಳನ್ನ ಕ್ರಾಸ್ ಕೋಡಿಂಗ್ ಮಾಡ್ಯಾನ. ಕ್ರಾಸ್ ಕೋಡಿಂಗ್ ಮಾಡಿ ಮೊದಲನೇ ಭಾಗದಲ್ಲಿ +1 ಮಾಡ್ಯಾನ. ಕ್ರಾಸ್ ಕೋಡಿಂಗ್ ಮಾಡ್ಬೇಕಾದ್ರೆ ರೈಟಾ? ನಾವು 2ನೇ ಭಾಗದಲ್ಲಿ ಏನ್ ಮಾಡ್ಯಾನ ಸರ್? +2 ಮಾಡ್ಯಾನ. ನಾವು ಈ ಫಾರ್ಮೆಟ್ ನಿಮ್ಗೆ ಗೊತ್ತಿರ್ಬೇಕು. ನಿಮಗೆ ಏನಾದ್ರು 6 ಅಕ್ಷರಗಳ ಕೊಟ್ಟು ಈ ಫಾರ್ಮೆಟ್ ಅಲ್ಲಿ ನಿಮಗೆ ಈ ಅಕ್ಷರ ಎಲ್ಲ ಅಕ್ಷರ ನೀವು ಸಂಬಂಧ ಲಿಂಕ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಪಟ್ಟ ನೀವು 2 ಭಾಗ ಮಾಡ್ರಿ. ಆ ಅಕ್ಷರಗಳನ್ನು 2 ಭಾಗ ಮಾಡಿ ಅವಾಗ್ಲೂ ಲಿಂಕ್ ಸಿಗ್ತಾ ಇಲ್ಲ ಅಂತಂದ್ರೆ ಕ್ರಾಸ್ ಕೋಡಿಂಗ್ ಚೆಕ್ ಮಾಡ್ರಿ ಸರ್. ಕ್ರಾಸ್ ಕೋಡಿಂಗ್ ಟಚ್ ಆಗ್ತಾ ಇದಾರೆ, ಓಕೆ ಸರ್ ಫೈನ್. ನಾವು ಈ ಭಾಗದಲ್ಲಿ +1 ಇಲ್ಲಿ +2 ಮಾಡ್ಯಾನ. ನೆಕ್ಸ್ಟ್ ಏನ್ ಮಾಡಬಹುದು ಸರ್? ಇಲ್ಲಿ +1 ಮಾಡಬಹುದು, ಇಲ್ಲಿ -1 ಮಾಡಬಹುದು, ಇಲ್ಲಿ +2 ಮಾಡಬಹುದು, ಇಲ್ಲಿ -2 ಮಾಡಬಹುದು. ಹೆಂಗ್ ಬೇಕಾದ್ರೆ ಮಾಡಬಹುದು. ನಮಗೇನ ಲಾಜಿಕಲ್ಲಿ ಹಿಡ್ಕೋಬೇಕಷ್ಟೇ. ಕ್ಲಿಯರ್ ಆಯ್ತಾ? ನಾವು ಈ ಪ್ರಶ್ನೆ ನಿಮಗೆ ಹೊಸದು 6 ಪೇಪರ್ ಅಲ್ಲಿ 6ನೇ ಪೇಪರ್ ಅಲ್ಲಿ ಅಂತ ಇದು ಹೊಸ ಪ್ರಶ್ನೆ ನಿಮಗೆ ಕ್ರಾಸ್ ಕೋಡಿಂಗ್ ಸಂಬಂಧಪಟ್ಟಿದೆ. ಪಟ್ಟನ್ ಸೈಡಿಗೆ ನೋಟ್ ಮಾಡ್ಕೊಡ್ರಿ. ಏನ್ ಮಾಡ್ಬೇಕು ಸರ್ ಈ ತರ ಕ್ವಶನ್ ಬಂದಾಗ? ಫಸ್ಟ್ ಚೆಕ್ ಮಾಡ್ಕೋಬೇಕು ನಾವು ಇದುವರೆಗೆ ಮಾಡಿರ್ತಕ್ಕಂಥದ್ದು ಬಂತು ಫೈನ್. ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಫಸ್ಟ್ 2 ಭಾಗ ಡಿವೈಡ್ ಮಾಡ್ರಿ ಅದನ್ನ. ಇಟ್ ಮೀನ್ಸ್ 6 ಅಕ್ಷರ ನೋಡ್ಕೊಡ್ರಿ. ಅಕ್ಷರ ಎಷ್ಟಿದೆ? 2 ಭಾಗ ಮಾಡಬಹುದಲ್ಲ, ಮಾಡಿ ಕ್ರಾಸ್ ಕೋಡಿಂಗ್ ನೋಡ್ಕೊಡ್ರಿ. ಇವಾಗ 2 ಭಾಗ ಮಾಡ್ಲಾದ ಡೈರೆಕ್ಟ್ ಕ್ರಾಸ್ ಕೋಡಿಂಗ್ ಕೊಡಬಹುದು. ಬಟ್ ಅಕ್ಷರ 6ಕ್ಕಿಂತ ಜಾಸ್ತಿ ಇದ್ದಾಗ 2 ಭಾಗ ಮಾಡಿರ್ತಾನೆ. 4 ಅಕ್ಷರ ಇದ್ದಾಗ ಡೈರೆಕ್ಟ್ ಆಗಿ ಕ್ರಾಸ್ ಕೋಡಿಂಗ್ ಮಾಡಿರ್ತಾನೆ. ಕ್ಲಿಯರ್ ಇದೆ ಇದು ರೈಟಾ? ಈ ಫಾರ್ಮೆಟ್ ಯಾವ್ದೇ ಕಾರಣ ಬಿಡೋಕ್ ಹೋಗ್ಬೇಡ್ರಿ. ಅದಕ್ಕಿಂತ ಬಿಫೋರ್ ನಮಗೆ ಏನ್ ಗೊತ್ತಿರ್ಬೇಕು ಸರ್? ಇವುಗಳ ಸ್ಥಾನ ಬೆಲೆ ಏನಿದೆಯಲ್ಲ ಅದು ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಮ್ಗೆ. ಯಾವ ಸ್ಥಾನದಲ್ಲಿ ಯಾವ ಅಂಕಿ ಬರುತ್ತೆ ಅಂತ ಹೇಳಿ. ಕ್ಲಿಯರ್ ಹೋಗ್ಬೋದಾ? ಆನ್ಸರ್ ಯಾವ್ದಿದೆ ಇದ್ರಾಗ? ಇನ್ನು ಬಂದಿದೆ ಆನ್ಸರೇ ಬಂದಿಲ್ಲ. ಇವಾಗ ಫಾರ್ಮೆಟ್ ಗೊತ್ತದ, ಆನ್ಸರ್ ಬಂದಂಗೆ ಅಲ್ಲ. ನಾವು ಬರ್ರಿ ಸರ್ ಯಾವ್ದ್ರ ಬಗ್ಗೆ ನೋಡ್ಕೋಬೇಕಾಯ್ತು ನಾವು? ಕ್ರೆಡಿಟ್. CREDIT. ನಾವು 2 ಭಾಗ ಮಾಡ್ರಿ ಸರ್. ನಾವು ಸಿ ಅಪೋಸಿಟ್ ಯಾವ್ದು ಬರ್ತಿಲ್ಲ? +1 ಮಾಡಿದ್ರೆ ಯಾವ್ದು ಬರ್ತಾ? ಡಿ. ನಾವು ಈ +1 ಮಾಡಿದ್ರೆ ಯಾವ್ದು ಬರ್ತಾ? ಎಫ್.
ಆರ್ ಇ ಪ್ಲಸ್ ಒನ್ ಮಾಡಿದ್ರೆ ಎಷ್ಟು ಬರ್ತದ ಎಸ್ ಬರ್ತದ. ನಾವು ಎಫ್ ಮೊದಲನೇ ಅಕ್ಷರ ಇದೆಯಾ ಯಾವ್ದ್ರಲ್ಲಿ ಎಫ್ ಒಂದರಲ್ಲಿ ಇದೆ ಮತ್ತೆ ಎಲ್ಲಿದೆ ಇಲ್ಲ ಇಲ್ಲ ಅಲ್ಲ ಮತ್ತೆ ಇದು ಬಂತಲ್ಲ ಸರ್ ಇದು ಗೊತ್ತಾಗಲ್ಲ ಅದು ಬರದೇ ಇಲ್ಲಲ್ಲ. ಆನ್ಸರ್ ಏನಾಯ್ತು 2. ನೋಡ್ಕೊಡ್ರಿ ಮುಂದಿನ 3 ಅಕ್ಷರ ಇವಾಗ ಎಫ್ ಎಸ್ ಡಿ ಬಂತಲ್ಲ ಎಫ್ ಎಸ್ ಡಿ ನಾವು ಟಿ ಪ್ಲಸ್ 2 ಮಾಡಿದ್ರೆ ಯಾವ್ದು ಬರ್ತಾ ವಿ ರೈಟಾ. ಡಿ ಪ್ಲಸ್ 2 ಮಾಡಿದ್ರೆ ಯಾವ್ದು ಬರ್ತಾ ಎಫ್ ರೈಟಾ. ಐ ಪ್ಲಸ್ 2 ಮಾಡಿದ್ರೆ ಯಾವ್ದು ಬರ್ತಾ ಕೆ. ವಿ ಕೆ ಎಫ್ ಇದೆಯಾ ವಿ ಕೆ ಎಫ್ ಬಂತಲ್ಲ ಕ್ಲಿಯರ್ ಅಲ್ಲ ಡೌಟಾ ಕ್ಲಿಯರ್ ಅದಲ್ಲ. ಇದ್ರಲ್ಲಿ ಏನ್ ಮಾಡ್ರಿ +1 ಇದ್ರಲ್ಲಿ ಏನ್ ಮಾಡ್ರಿ +2 ಮಾಡ್ರಿ ಹಿಂಗೆ ಹೆಂಗ ಬಿಡಿಲ್ಲ ಗೊತ್ತಾಗೋದಿಲ್ಲ. ವೆರಿ ಗುಡ್ ಸರ್. ಹೋಗ್ಬೋದಾ ಮುಂದಕ್ಕ ಹೋಗ್ಬೋದಾ ಬರ್ರಿ ಸರ್. ಹೋಯ್ತಾ ತಲೆ ಮೇಲೆ ಹೋಯ್ತಾ ಹೋಗಿ ಬಿಟ್ಬಿಟ್ರಿ. ಇದು ಹೇಳಿದ ಅರ್ಥ ಆಗ್ಯದಲ್ಲ. ಹಾ ಇವಾಗ ಇಲ್ಲಿ ಏನ್ ಮಾಡಿವಲ್ಲ ಇದನ್ನ ಅಲ್ಲೇ ಮಾಡಿವಿ. ಇನ್ನೊಂದ್ಸರಿ ಹೇಳ ಕ್ಲಿಯರ್ ಇದೆಯಲ್ಲ. ಹಾ ಅದ್ರಲ್ಲಿ ಇವಾಗ ಬರ್ಕೊಡ್ರಿ ಸರ್ ಪಟ್ಟ ಹೇಳಿದ್ರೆ ಮತ್ತೆ ಯಾಕೆ ಸುಮ್ಮನೆ ಇದು ಮಾಡ್ರಿ ಅಂದ್ರೆ ಆಪ್ಷನ್ಸ್ ಒಂದೇ ಇತ್ತಲ್ಲ ಅಂತ. ಇವಾಗ ನಮಗ್ ಕ್ವಶನ್ ಕ್ಯಾನ್ ಇದ್ರದ್ದು ಏನಂತಿದೆ ಡಿಕೋಡಿಂಗ್ ಮಾಡ್ಕೊಂಡಿವಲ್ಲ ಕೋಡಿಂಗ್ ಇದ್ದು ಡಿಕೋಡಿಂಗ್ ಮಾಡ್ಕೊಂಡು ಲಾಜಿಕ್ ಏನಿದೆ ನಾವು ಮಾಡ್ರಿ ಸರ್. ಇವಾಗ 2 ಗುಂಪು ಮಾಡ್ಬೇಕು 6 ಅಕ್ಷರ ಇದ್ದಿದ್ದು 2 ಗುಂಪು ಮಾಡ್ರಿ ಮಾಡಿದ್ರಲ್ಲ ರೈಟ್. ನಾವು ಬರ್ರಿ ಸರ್ 2 ಗುಂಪು ಮಾಡ್ರ ಅಂತಿದ್ರೆ ನಾವು ಇದ್ರ ಅಪೋಸಿಟ್ ಕ್ರಾಸ್ ಕೋಡಿಂಗ್ ಮಾಡ್ಬೇಕು. ನಾವು ಕ್ರಾಸ್ ಕೋಡಿಂಗ್ ಮಾಡೋಣ ಬರೀ ಸರಿ. ಕ್ರಾಸ್ ಕೋಡಿಂಗ್ ಮಾಡಿದ್ರೆ ಈ ಇದಿದ್ದು ಇಲ್ಲಿ ಬರ್ಲಿ ಸಿ ಇದ್ರ ಕೋಡಿಂಗ್ ಇಲ್ಲಿ ಬರ್ಲಿ ಆರ್ದು ಇಲ್ಲಿಗೆ ಬರ್ಬೇಕು ರೈಟಾ. ಇಲ್ಲಿ ಏನ್ ಮಾಡ್ಯಾನ ಫಸ್ಟ್ ಬರ್ರಿ ಸರ್. ಸಿ ಅಲ್ಲಿ ಪ್ಲಸ್ ಎಷ್ಟು ಮಾಡಿದತ್ತ 1 ಯಾವ್ದು ಬರ್ತಿ ಇಲ್ಲಿ ಡಿ ಬರುತ್ತ. ನಾವು ಆರ್ ಅಲ್ಲಿ ಎಷ್ಟು ಮಾಡಿದ +1 ಮಾಡ್ಬೇಕ ಯಾವ್ದು ಬರುತ್ತೆ ಸರ್ ಆರ್ ಅಲ್ಲಿ ಎಸ್. ಆರ್ 18 ಇದೆ ಎಸ್ 19. ನಾವು ಇ ಇದೆ ಇ ಅಲ್ಲಿ +1 ಮಾಡ್ರಿ ಎಷ್ಟು ಬಂದ್ ಸರ್ ಇ ಅಲ್ಲಿ +1 ಮಾಡಿದ್ರೆ ಇ ಆದ್ಮೇಲೆ ಯಾವ್ದು ಬರ್ತಾ ಎಫ್ ರೈಟಾ. ಇವಾಗ ಬಂದಿದೆಯಲ್ಲ ಇದೆ ಇವಾಗ ಚೆಕ್ ಮಾಡ್ರಿ. ಇ ಇದು ಎಫ್ ಎಸ್ ಡಿ ಮೊದಲನೇ ಯಾವ ಆಪ್ಷನ್ಸ್ ಇದೆ ಎಫ್ ಮೊದಲಲ್ಲಿ ಯಾವ ಆಪ್ಷನ್ಸ್ ಅಲ್ಲೇ ಇಲ್ಲ ಒಂದೇ ಆಪ್ಷನ್ಸ್ ಅದ ಆನ್ಸರ್ ಇದೇ ಇರ್ತದ. ಡೌಟ್ ಅದ ಚೆಕ್ ಮಾಡ್ತೀನಿ ಮುಂದಕ್ಕೆ ಮತ್ತೆ ಯಾಕೆ ಮಾಡ್ತೀವಿ ಆಪ್ಷನ್ಸ್ ಬೇರೆ ಯಾವ ಡೌಟ್ ಅದ ನಿಮಗೆ. 2ನೇ ಆಪ್ಷನ್ಸ್ ಇದ್ದಾಗ ನೀವು ಚೆಕ್ ಮಾಡ್ಬೇಕು ಅದರ್ವೈಸ್ ಇಲ್ಲ. ಅದಕ್ಕೆ ಹೇಳಕತ್ತೀನಿ ಕ್ವಶನ್ ನಿಮಗೆ ಒಂದ್ ಸಡನ್ ಕೇಸ್ ಈ ತರ ಬಂದಿದೆ ಅನ್ಕೊಡ್ರಿ ಇದನ್ನು ಅಷ್ಟು ಚೆಕ್ ಮಾಡೋ ಅವಶ್ಯಕ. ಇಲ್ಲಿ ಟೈಮ್ ಟೇಕಿಂಗ್ ಆದ ಸ್ವಲ್ಪ ಟೈಮ್ ತಗೊಂಡಂತಿದ್ರೆ ಆಪ್ಷನ್ಸ್ ಆಲ್ವೇಸ್ ಈಸಿ ಕೊಟ್ಟಿರ್ತಾನೆ ಅದೊಂದು ಗೊತ್ತಿರಲಿ. ನಿಮ್ಗೆ ಈಸಿ ಇತ್ತಲ್ಲ ಆಪ್ಷನ್ಸ್ ಕನ್ಫ್ಯೂಸ್ ಮಾಡಂಗಿಲ್ಲ. ಇಲ್ಲಿ ಈಸಿ ಇತ್ತು ಅನ್ಕೊಡ್ರಿ ಕ್ವಶನ್ ಅವ್ರಿಗೂ ಅಷ್ಟು ದೊಡ್ಡರಲ್ಲ ಅವ್ರಿಗೂ ಕಡಿಮೆ ಟೈಮ್ ಅಲ್ಲ ಗೊತ್ತಾಗ ಏನ್ ಮಾಡ್ಬೇಕು ಅವ್ರು ಮಾಡಿರ್ತಾರೆ. ಕ್ವಶನ್ ಏನಾದ್ರೂ ಬಹಳ ಈಸಿಯಾಗಿ ಸಾಲ್ವ್ ಮಾಡಿದ್ರೆ ಅನ್ಕೊಡ್ರಿ ಆಪ್ಷನ್ಸ್ ಟಫ್ ಕೊಟ್ಟಿರ್ತಾನೆ. ಕ್ವಶನ್ ಅಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಳಕ್ ಅನ್ಕೊಡ್ರಿ ಆಪ್ಷನ್ಸ್ ಆಲ್ವೇಸ್ ಏನಿರ್ತದೆ ಸರ್ ಈಸಿ ಇರ್ತದೆ. ಅದಕ್ಕೆ ಹೇಳ್ತೀನಿ ನಿನ್ನೆ ಕ್ಲಾಸ್ ಅಲ್ಲಿ ಏನ್ ಹೇಳಿ ನಾನು ನಿಮ್ಗೆ ಕ್ವಶನ್ ಮತ್ತು ಯಾರ ನಂಬರ್ ಅಂತ ಹೇಳಿ ಜಾಸ್ತಿ ನಾನು ಕ್ವಶನ್ ನಂಬರ್ ಅಂತ ಹೇಳಿ ರೈಟಾ. ಹಂಗ ಕ್ವಶನ್ ನಂಬರ್ ಇದ್ರೆ ಆರಾಮಾಗಿ ಆಟೋಮೆಟಿಕ್ ಬರ್ತದೆ. ಕ್ಲಿಯರ್ ಇದು ಕ್ಲಿಯರ್ ಆಯ್ತಾ ಹೋಗೋದ ಮುಂದಕ್ಕ ಬರ್ರಿ ಸರ್. ಆನ್ಸರ್ ಯಾವ್ದಾಗಿತ್ತು 2 ಬರ್ರಿ ಸರ್. ಯಾವ್ದಿದೆ ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡ್ರಿ ಸರ್. ಕ್ವಶನ್ ನಂಬರ್ 6 ಏನಿದೆ ರೈಟಾ ನೋಡ್ರಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಡೌಟ್ ಇದು ಮಾಡ್ಕೊಡ್ರಿ ಅದು ಮತ್ತೆ ಕ್ಲಿಯರ್ ಆಗಿ ಮಾಡಿದೀನಿ ಕ್ಲಿಯರ್ ಆಗಿದೆ ಅನ್ಕೊಂತೀನಿ ರೈಟಾ. ಯಾವುದು ಡಿಕ್ಷನರಿಗೆ ಸಂಬಂಧಪಟ್ಟತೆ ಏನ್ ಹೇಳಿದೆ ಹೇಳ್ರಿ. ನಾನು ನಿಮ್ಗೆ ಆನ್ಸರ್ ಮಾಡಕ್ಕಿಂತ ಮುಂಚೆ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ರಿ. ಎಲ್ಲ ಎಕ್ಸಾಮ್ ಬರ್ತಿರ್ತೀರಿ ನೀವು ಹೈಸ್ಕೂಲ್ ಅಲ್ಲಿ ಕಾಲೇಜಲ್ಲಿ ಇರುತ್ತೆ. ಒಂದು ನಮಗೆ ರೂಲ್ ನಂಬರ್ ಪ್ರಕಾರ ಬರ್ಬೋದು ರೈಟಾ. ಇಲ್ಲಾಂದ್ರೆ ಯಾವ್ದಾದ್ರು ಪ್ರಕಾರ ಬರ್ತದ. ರೂಲ್ ನಂಬರ್ ಪ್ರಕಾರ ಬರ್ಲಿಲ್ಲ ಅನ್ಕೊಡ್ರಿ ABCD ಆರ್ಡರ್ ಅಲ್ಲಿ ಅಂದ್ರೆ ಫಸ್ಟ್ ಅಂಬರೀಷ್ ಆಮೇಲೆ ಯಾವ್ದು ಅಂಬಿಕಾ ಇದು ಏರಿರ್ಲಿ ಅವ್ರು ಬರ್ತಾರೆ ರೈಟಾ. ವಿ ಇದೆ ವಿ ಇರುತ್ತೆ ವಿಜಯಲಕ್ಷ್ಮಿ ವಿಜಯಕುಮಾರ್ ಯಾವ ಹೆಸರು ಇದಾವಲ್ಲ ಅದ್ರ ವಿದ್ಯಾ ಗಿದೆ ಇಲ್ಲ ಅಂದ್ರೆ ಅವೆಲ್ಲ ಒಂದೇ ರೂಮ್ ಅಲ್ಲಿ ಬಿದ್ದಿರ್ತಾರೆ. ಅಂದ್ರೆ ಲಾಸ್ಟ್ ಯಾವ ಅಕ್ಷರ ಇದೆಯಲ್ಲ ಅದ್ರ ಪ್ರಕಾರ ಬರ್ತಿತ್ತು. ನಾವು ವಿಜಯಕುಮಾರ ವಿದ್ಯಾ ವಿಜಯಲಕ್ಷ್ಮಿ ಇನ್ನೊಂದು ಯಾರು ಇರ್ತಾರಲ್ಲ ವಿ ಅಲ್ಲಿ ಮತ್ತೆ ಯಾವ ಹೆಸರು ಬರ್ತಾವ ವಿನೋದ ಇವೆಲ್ಲ ಇದಾವ. ನಾವು ಇದ್ರಲ್ಲಿ ಫಸ್ಟ್ ಯಾರು ಕೊಡಿಸ್ತೀರಿ ನೀವು. ಅದಕ್ಕೆ ಆಪ್ಷನ್ಸ್ ಅಲ್ಲಿ ಕೊಡುವಾಗ ಇಲ್ಲಿ ಉದಾಹರಣೆ ಹೇಳ್ಬೇಕಾಯ್ತಂದ್ರೆ ಫಸ್ಟ್ VI ಬಂತು ವಿದ್ಯಾನು ಬರ್ತದ ವಿನೋದನು ಬರ್ತದ ಎಲ್ಲ ವಿ ಬರಕ್ ಆಗಲ್ಲ ಸರ್. ನೆಕ್ಸ್ಟ್ ಏನ್ ಮಾಡ್ತಾ ಅಂದ್ರೆ VIJ ವಿಜಯ್ ಬಂತ ನೆಕ್ಸ್ಟ್ ವಿದ್ಯಾ ರೈಟಾ. ಡಿ ಬಂತ ವಿದ್ಯಾ ಬಂತ ರೈಟಾ. ವಿನೋದ್ N. ನಾವು ಈ 3 ಫಸ್ಟ್ ಯಾರಿಗೆ ಕೂಡಿಸ್ತೀರಿ ನೀವು. ವಿ ಇತ್ತು ಕೂಡ್ಸಕ್ ಆಗಲ್ಲ 3 ರೈಟಾ. ನಾವು ಐ ಇತ್ತು 3 ಕೂಡ್ಸಕ್ ಆಗಲ್ಲ. ಇಲ್ಲಿ J ಇದೆ ಇಲ್ಲಿ D ಇದೆ ಇಲ್ಲಿ H ಇದೆ. ವಿದ್ಯಾ ಯಾವ್ದಿದೆ ಡಿನಾ ವಿದ್ಯಾ ಇಲ್ಲಿ D ಇದೆ. ನಾವು ಇಲ್ಲಿನ ವಿದ್ಯಾ ಮತ್ತೆ ವಿನೋದ್ ಎನ್ ಇದೆ ಅಲ್ಲ ಇದೆ ಏನಿದೆ ಸರ್. ನಾವು ಇದ್ರಲ್ಲಿ ಫಸ್ಟ್ ಯಾರಿಗೆ ಕೂಡಿಸ್ತೀರಿ ವಿದ್ಯಾಗ ಯಾಕೆ ಕೂಡಿಸ್ತೀರಿ ಹೇಳ್ರಿ ಡಿ ಫಸ್ಟ್ ನೆಕ್ಸ್ಟ್ ಅದ. ನೆಕ್ಸ್ಟ್ ಯಾರಿಗೆ ಕೂಡಿಸ್ತೀರಿ ಸರ್ ನೆಕ್ಸ್ಟ್ ಯಾರಿಗೆ ಕೊಡ್ತೀರಿ ಜೆ ವಿಜಯ್ ಕೂಡಿಸ್ತೀರಿ. ನೆಕ್ಸ್ಟ್ ಯಾರಿಗೆ ಕೂಡಿಸ್ತೀರಿ ವಿಜಯ್ ಕೂಡಿಸ್ತೀರಿ. ಅಂದ್ರೆ ಇದು ಎಷ್ಟು ನೆಕ್ಸ್ಟ್ ವಿದ್ಯಾ 3ನೇದು ಸಾರಿ 2ನೇದು ವಿಜಯ್ ಎಷ್ಟು 1 ಇದು 3ನೇದು. ನಾವು ಫಸ್ಟ್ ಯಾರನ್ನ ಕೂಡಿಸ್ಬೇಕಂದ್ರೆ ಆಪ್ಷನ್ ನಂಬರ್ 2 ಕೂಡಿಸ್ಬೇಕು ಯಾಕಂದ್ರೆ ವಿದ್ಯೆ ಡಿ ಫಸ್ಟ್ ಬರ್ತದೆ. ಅದಾದ್ಮೇಲೆ ಯಾರು ಬರ್ತಾರೆ ಸರ್ ವಿಜಯ್ ಬರ್ತಾನೆ. ವಿಜಯ್ ಎಲ್ಲಿ ಕೂಡಿಸ್ತಾರೆ ಅಂದ್ರೆ ಇದು ಆಪ್ಷನ್ ನಂಬರ್ ಇಲ್ಲಿ ಅದ 1 ಅದ. ನೆಕ್ಸ್ಟ್ ಆಮೇಲೆ ಲಾಸ್ಟ್ ಯಾರು ಬರ್ತಾರೆ ಎನ್ ಯಾರು ಬರ್ತಾರೆ ಆಪ್ಷನ್ ನಂಬರ್ 3 ಅಂತ ಹೇಳಿದ್ರೆ ನಿಮ್ಮ ಆಯ್ಕೆಯಲ್ಲಿ ಏನಿರ್ಬೇಕು ಆಪ್ಷನ್ಸ್ ಅದು 2 1 3 ಅಂತ ಇರ್ಬೇಕು. ನೀವು ಅದನ್ನ ಆನ್ಸರ್ ಮಾಡ್ಬೇಕು. ಸಿಂಪಲ್ ಅದಲ್ಲ. ಸೇಮ್ ಇಲ್ಲಿ ಕೊಟ್ಟಿರ್ತಕ್ಕಂಥ 6 ವರ್ಡ್ಗಳು ಕೊಟ್ಟನ
6 ವರ್ಡ್ ಅನ್ನು ನೀವು ಸೀಕ್ವೆನ್ಸ್ ಆರ್ಡರ್ ಅಲ್ಲಿ ಹೆಂಗ್ ಕೂಡಿಸ್ತೀವಿ ಅಂತ ಅರ್ಥ ಅದು. ಕ್ಲಿಯರ್ ಆಯ್ತಾ ಇವಾಗ? ಹೋಗೋದ ಮುಂದಕ್ಕೆ ಇದು ಕ್ಲಿಯರ್ ಆಗಿದಲ್ಲ? ಸೇಮ್ ಸಿಂಪಲ್ ಫಾರ್ಮೆಟ್ ಅಲ್ಲಿ ಇಷ್ಟು ನೋಡ್ಕೊಡ್ರಿ ಸರ್ ಅಷ್ಟೇ. ನಾವು ಬರ್ರಿ ಇದನ್ನ ಎಲ್ಲಾ ಕಡೆ ಅಪ್ಲೈ ಮಾಡ್ಬೇಕು. ಫಸ್ಟ್ ಬರ್ರಿ ಸರ್, ನೀವು ಪಿ ಇಂದ ಆನ್ಸರ್ ಮಾಡಕ್ಕಾಗತ್ತಾ? ಇಲ್ಲ, ಆನ್ಸರ್ ಮಾಡಕ್ಕಾಗಲ್ಲ. ಎಲ್ಲ ಇದೆ ಯು ಇಂದ ಆನ್ಸರ್ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ ಸರ್. ನಾವು ಇವಾಗ 2 ಲೆಟರ್ ಸ್ಕಿಪ್ ಮಾಡಿದ್ವಿ. ನಾವು 3ನೇ ಲೆಟರ್ ಹೋಗ್ಬೇಕು. ಅಲ್ಲಿ ನಮ್ಗೆ 2ನೇ ಲೆಟರ್ ಮೂಲಕ ಆನ್ಸರ್ ಮಾಡಕ್ಕಾಗಿರ್ಲಿಲ್ಲ. ವಿ ಎಲ್ಲ ಕಡೆ ಇತ್ತು, ಐ ಎಲ್ಲ ಕಡೆ ಇತ್ತು, ರೈಟಾ? 3ನೇ ಲೆಟರ್ ತಗೊಂಡು ಆನ್ಸರ್ ಮಾಡಿದ್ರಿ. ನಾವು 2 ಲೆಟರ್ ಅಲ್ಲಿ ಕೆಲಸ ಮುಗೀತಂತ ಅನ್ಕೊಡ್ರಿ, ಈಸಿ ಇರ್ತದೆ, ನಿಮ್ಗೆ ಏನು ಟಫ್ ಅನ್ಸಲ್ಲ. 3-4ನೇ ಲೆಟರಿಗೆ ಹೋಯ್ತು ಅನ್ಕೊಡ್ರಿ, ಅವಾಗ ನಿಮ್ಗೆ ಕಷ್ಟ ಅನ್ಸ್ತದೆ, ರೈಟಾ? ಪಟ್ಟಂಗ್ ಚೆಕ್ ಮಾಡಬಹುದಾ ಇವಾಗ? ಬರೀ ಸರ್, ಇಲ್ಲಿ ಮತ್ತೆ ಯಾರು ಹೆಲ್ಪ್ ಮಾಡ್ತಾರ ನಮಗೆ? ABCD ಹೆಲ್ಪ್ ಮಾಡಕತ್ತಾವ, ಅವುಗಳ ಸ್ಥಾನನೇ ಹೆಲ್ಪ್ ಮಾಡ್ತಾವಲ್ಲ. ಬರೀ ಸರ್, ಆರ್ ಎಷ್ಟನೇ ಅಕ್ಷರ ಇದೆ? ಫಸ್ಟ್ ಲೆಟರ್ ಆರ್ ಎಷ್ಟು? 18. ವೆರಿ ಗುಡ್ ಸರ್. ನೆಕ್ಸ್ಟ್ ಆರ್ ಇದೆ 18. ಇಲ್ಲಿನ ಆರ್ ಆಯ್ತು, 3ನೇ ಅಕ್ಷರ. ಇದು 3ನೇ ಅಕ್ಷರ ಇದೆ ಆರ್. ಇದರಲ್ಲಿ 18 ಇದೆ. ಇಲ್ಲಿಂದ ಯಾವ್ದಿದೆ? 18 ಇದೆ. ಇಲ್ಲಿ ಯಾವ್ದಿದೆ ಸರ್? ಟಿ ಇದೆ. ಟಿ ಎಷ್ಟಿದೆ? 20. ನಾವ್ ಇಲ್ಲಿ ಯಾವ್ದಿದೆ? ಎಸ್. ಎಸ್ ಎಷ್ಟನೇ ಅಕ್ಷರ ಇದೆ? 19. ರೈಟಾ? ನಾವು ಇಲ್ಲಿ ದೊಡ್ಡ ತಗೋಬಹುದಾ, ಚಿಕ್ಕ ತಗೋಬಹುದಾ? ಚಿಕ್ಕ ತಗೊಳ್ರಿ, 4ಕ್ಕೆ 4 ಇದಾವ್. 4ರಲ್ಲಿ ಯಾವ್ದು ಬರೋಕ್ಕಾಗಲ್ಲ, ರೈಟಾ? ಅದ್ರಲ್ಲಿ ದೊಡ್ಡ ತಗೊಂಡ್ ಟ್ರೈ ಮಾಡ್ರಿ. ದೊಡ್ಡದು ಯಾವ್ದಿದೆ ಇರ್ಲಿ? ಯಾವ್ದಿದೆ? T20 ಅಂತಂದ್ರೆ 5ನೇದು ಅತ್ಯಂತ ಕೊನೆಯದಾಗಿ ಬರ್ತಂತ ಅರ್ಥ ನಮ್ಗೆ, ರೈಟಾ? 5ನೇದು ಅತ್ಯಂತ ಕೊನೆಯದಾಗಿ ಎಲ್ಲಿ ಅದ? ಆಪ್ಷನ್ ನಂಬರ್ ಎ ಅಲ್ಲಿ ಅದ, ಆಪ್ಷನ್ ನಂಬರ್ 3 ಅಲ್ಲಿ ಅದ. ಅಂದ್ರೆ ಆಪ್ಷನ್ ನಂಬರ್ 1ರಲ್ಲಿ ಅದ ಮತ್ತೆ 3 ಅಲ್ಲಿ ಅದ. ನಾವು ಇದು ಆನ್ಸರ್ ಆಗಲ್ಲ, ಇದು ಆನ್ಸರ್ ಆಗಲ್ಲ. ಕ್ಲಿಯರ್ ಆಯ್ತಲ್ಲ ಇವಾಗ, ರೈಟಾ? ಯಾಕಂದ್ರೆ ನಮಗ ಏನಂತಿದ್ರೆ ಈ 20 ದೊಡ್ಡದಿಲ್ಲ, ಇದು 5ನೇ ವರ್ಡ್ ಏನಿಲ್ಲ, 5ನೇ ವರ್ಡ್ ಅದ ಕೊನೆಯಲ್ಲಿ ಬರ್ತಂತ ಅರ್ಥ ಆಯ್ತು ನಿಮಗೆ. ಕ್ಲಿಯರ್ ಆಯ್ತಲ್ಲ ಇದು? ನಾವು ಬರೀ ಸರ್ ಇದರಲ್ಲಿ ಇವಾಗ ಇದು ಮುಗೀತು, ಇದನ್ನ ಇದ್ರ ಗೇಮ್ ಮುಗಿದ್ ಮತ್ತೆ ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ, ಹೋಯ್ತದ. ಒಂದು ಆಪ್ಷನ್ ಬಂತ ನಮ್ಗೆ, ರೈಟಾ? ವಾಪಸ್ ಬರೀರಿ, ನೀಟ್ ಹಾಕೊಡ್ರಿ, ರೈಟಾ? ಇವಾಗ ನೀವು 5ನ್ನ ಮತ್ತೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಹೋಯ್ತು. ನಾವು 20ಗಿಂತ ಅತ್ಯಂತ ಚಿಕ್ಕದ ಯಾವ್ದಾದ? 20ಗಿಂತ ಅತ್ಯಂತ ಚಿಕ್ಕದ ಯಾವ್ದು? 19. 19 ತಗೋಬಹುದಲ್ಲ ನಾವು? ತಗೋಬಹುದಲ್ಲ 19, ರೈಟಾ? 19 ಅಂದ್ರೆ ಎಷ್ಟು? 6ನೇ ಆಪ್ಷನ್ಸ್. 6ನೇ ಆಪ್ಷನ್ಸ್ ಎಲ್ಲಿ ಅದ? ನಾವು ಇಲ್ಲಿನ 5 ಲಾಸ್ಟ್ 6 ಇದೆ, 5 ಲಾಸ್ಟ್ 6 ಇದೆ. ಆಗ್ಬೋದ 2 ಆಪ್ಷನ್? ಆನ್ಸರ್ ಮಾಡಕ ಇವಾಗ ಇದ್ರಲ್ಲಿ ಯಾವ್ದಾರ ಮಾಡಕ್ಕಾಗತ್? ನೀವು ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ ಸರ್. ನಾವು ಇದರಲ್ಲಿ ಚೆಕ್ ಮಾಡ್ಬೇಕು ಸರ್. ಎಷ್ಟನೇ ಅಕ್ಷರ? 3ನೇ ಅಕ್ಷರ ಚೆಕ್ ಮಾಡಿವಲ್ಲ, ಇವಾಗ 4ನೇ ಅಕ್ಷರಕ್ಕೆ ಹೋಗ್ರಿ ಸರ್. ಕ್ಲಿಯರ್? 4ನೇ ಅಕ್ಷರ. 4ನೇ ಅಕ್ಷರಕ್ಕೆ ಬರ್ರಿ. ವಿ ಎಷ್ಟಿದೆ ಸರ್? 22. ನಾವು ಇಲ್ಲಿ ಎಸ್ ಎಷ್ಟಿದೆ ಸರ್? 19. ನಾವು ಪಿ ಎಷ್ಟಿದೆ ಸರ್? 16. ನಾವು ಯಾವ್ದು ಇ ಎಷ್ಟಿದೆ ಸರ್? 5. ನಾವು ಚೆಕ್ ಮಾಡ್ರಿ ಇವಾಗ. ನಾವು ಇದನ್ನ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹೋಯ್ತಲ್ಲ ಅದು, ರೈಟಾ? ನಾವು ಬರೀ ಸರ್ ಇದರಲ್ಲಿ ಅತ್ಯಂತ ದೊಡ್ಡ ಯಾವ್ದಿದೆ? 22. ಅಂದ್ರೆ ಫಸ್ಟ್ ಯಾವ್ದು ಬರುತ್ತೆ ನಮ್ಗೆ ಇವಾಗ? 1 ಅಂದ್ರೆ ಆಡಿ 5 ಇದೆ ನಮ್ ಕಡೆ. ಅದಾದ್ಮೇಲೆ ಯಾವ್ದು ಹಾಕಿದೀವಿ? 6 ಇದೆ ನಮ್ ಕಡೆ. ಇವಾಗ ಯಾವ್ದು ಬರುತ್ತೆ ಸರ್? 1 ಇದೆಯಾ? 1 2ರಲ್ಲಿ 1 ಅದ ಸರ್ ಉಳಿದಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ. ನೆಕ್ಸ್ಟ್ ಯಾವ್ದು ಬರುತ್ತೆ ಸರ್? ಇದಕ್ಕಿಂತ ಚಿಕ್ಕದೆ, 22ಗಿಂತ ಚಿಕ್ಕದ ಯಾವ್ದಿದೆ? 19. 19 ಎಷ್ಟನೇ ಅಕ್ಷರ ಇದೆ? 2ನೇದು. ನಾವ್ ಇಲ್ಲಿ 2 ಬರುತ್ತಾ? ಇದೇ 2 ಕಡೆ. ಇಲ್ಲಿನ 2 ಇದೆ, ಇಲ್ಲಿನ 2. 2165 2165 2165 ಕರೆಕ್ಟ್ ಆಗಿದೆ. 2 ಆಪ್ಷನ್ ಆನ್ಸರ್ ಮಾಡಕ್ಕಾಗಲ್ಲ. ನಾವು ಅದಕ್ಕಿಂತ ಚಿಕ್ಕದ ಯಾವ್ದಿದೆ? 16 ಇದೆ. ನಿಮಗೆ ಏನಾದ್ರು 16 2 ಇದು ಅಂದ್ರೆ ನೀವು ಮುಂದಕ್ಕೆ ಹೋಗ್ಬೇಕಾಗಿತ್ತು. 16 ಒಂದೇ ಅದಲ್ಲ, ಅದಕ್ಕಿಂತ ಚಿಕ್ಕದ. ನಾವು 16 ಎಸ್ 3 ಅಂದ್ರೆ ಇಲ್ಲಿ 3 ಬರ್ತ ಅಂತ ಅರ್ಥ, ರೈಟಾ? ನಾವು ಕೊನೆಯ 4 ಇದೆ ಲಾಸ್ಟ್ ಇಲ್ಲಿ, ರೈಟಾ? 3 ಯಾವ್ದ್ರಲ್ಲಿ ಇದೆ ಸರ್? 3 ಯಾವ್ದ್ರಲ್ಲಿ ಇದೆ? ಇಲ್ಲಿ 4 ಇದೆ, ಬರಲ್ಲ ಸರ್ 3. ನಾವು ಉಳಿದಿರ್ತಕ್ಕಂಥ ಯಾವ್ದಕ್ಕಿಂತ ಚಿಕ್ಕದ? 5 ಅಂದ್ರೆ ಎಷ್ಟಿದೆ? ಎಷ್ಟನೇ ಆಪ್ಷನ್ಸ್ ಇದೆ? ಎಷ್ಟನೇ ಪದ ಇದೆ ಅದು? 4ನೇ ಪದ. ನಾವು 4 ಇಲ್ಲಿ ಬರ್ರಿ ಸರ್. ನಾವು 4 ಬರ್ರಿ ಸರ್. 4 3 2 1 6 5 4 3 2 1 6 5 ಆಪ್ಷನ್ ನಂಬರ್ ಯಾವ್ದಿದೆ? ಸಿ. ಅರ್ಥ ಆಯ್ತಾ? ಫಾರ್ಮೆಟ್ ನೋಡ್ಕೊಡ್ರಿ, ಬರೋರಿಗೆ ಆನ್ಸರ್ ಬಂದಿರ್ತದ, ನನಗ್ ಗೊತ್ತಾದ. ಬಟ್ ನಮ್ದು ಏನಾದ ಉದ್ದೇಶ ತಿಳ್ಕೊಬೇಕಟ್ಟೆ. ಏನ್ ಮಾಡೋಕ ತಿಳ್ಕೊಬೇಕು. ನೋಡಿದ ತಕ್ಷಣ ಇದೀವಿ ಹಿಂಗ್ ಮಾಡ್ಬೇಕು. ಸ್ಟೆಪ್ ಕ್ಲಿಯರ್ ಆಗಿರ್ಬೇಕು. 2 ಅಕ್ಷರ ಸ್ಕಿಪ್ ಆದು. 3ನೇ ಅಕ್ಷರದಲ್ಲಿ 2 ಆಪ್ಷನ್ 2 ಪದಗಳು ಸಿಕ್ಬಿಟ್ಟು ನಾವು 4ನೇ ಅಕ್ಷರದಲ್ಲಿ ನಮ್ಗೆ ಉಳಿದಿರ್ತಕ್ಕಂಥ 4 ಆನ್ಸರ್ ಬಂದು ನೋಡ್ರಿ. ಈ 4ನೇ ಅಕ್ಷರಲ್ಲಿ ಇದ್ದಾನೆ ಎಲ್ಲದಕ್ಕೆ ಇದೆ. 4 ಪದಗಳಿಗೆ ನೀವು ಆನ್ಸರ್ ಮಾಡ್ರಿ. ಎಲ್ಲೋ ಬಂದಲ್ಲ ಚಿಕ್ಕ ಚಿಕ್ಕದ ಇರ್ತಲ್ಲ, ರೈಟ್? 2 ಸೇಮ್ ಇರ್ಲಿ. ಯಾವಾಗ 3-4 ಸೇಮ್ ಇರ್ತಾವಲ್ಲ ಅವಾಗ ನೀವು ಅಲ್ಟರ್ನೇಟಿವ್ ಹೋಗ್ಬೇಕಾಗುತ್ತೆ. ಮೊದಲನೇ ಅಕ್ಷರದಲ್ಲಿ ಆನ್ಸರ್ ಬರ್ಬೋದು, 2ನೇ ಅಕ್ಷರದಲ್ಲಿ ಆನ್ಸರ್ ಬರ್ಬೋದು. 3-4ಕ್ಕೆ ಹೋದ್ರೆ ನಿಮ್ಗೆ ಕನ್ಫ್ಯೂಸ್ ಆಗತ್ತಾ? ಅದರ್ವೈಸ್ ಕನ್ಫ್ಯೂಸ್ ಆಗಲ್ಲ, ಈಸಿ ಆಗಿರ್ತದೆ. ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ರಿ. ಇದರ ಅರ್ಥ ಏನ್ ಗೊತ್ತಾ? ನಾವು ಹೆಂಗ್ ಇವಾಗ ವಿಜಯ ಬರ್ದಿಂದಲ್ಲ ಸೈಡಿಗೆ, ರೈಟಾ? ಫಸ್ಟ್ ವಿದ್ಯಾನ ಇಟ್ರಿ, ಆಮೇಲೆ ವಿಜಯನ ಇಟ್ರಿ, ಆಮೇಲೆ ವಿನೋದನ ಇಟ್ಟಿರಲ್ಲ. ಸೇಮ್ ಇವಾಗ ನೀವ್ ಏನ್ ಮಾಡ್ತೀರಿ ಅಂತ ಹೇಳಿದ್ರೆ, ಇಲ್ಲಿ ಇರ್ತಕ್ಕಂಥ ಪದಗಳನ್ನ ಫಸ್ಟ್ 4ನೇ ಪದ ಬರ್ತದ, ಆಮೇಲೆ 3ನೇ ಪದ ಬರ್ತದ, ಆಮೇಲೆ 2ನೇ ಪದ ಬರ್ತದ, ಆಮೇಲೆ 1ನೇ ಪದ, ಆಮೇಲೆ 6ನೇ ಪದ, ಆಮೇಲೆ 5ನೇ ಪದ. ಇವು ಸೀರಿಯಲ್ ಆಗ್ತಾವ. ಇದನ್ನ ಕಂಪ್ಯೂಟರ್ಲಿ ಬೇಕಾದ್ರೆ ಹಾಕೊಡ್ರಿ, ಬರ್ತದ. ಅವತ್ತು ಕೂಡ ತೋರಿಸಿದೆ ನಾನು ನಿಮ್ಗೆ. ಕ್ಲಿಯರ್ ಇದು? ಹೋಗೋದ ಮುಂದಕ್ಕೆ. ಆನ್ಸರ್ ಏನಾಯ್ತು ಇಲ್ಲಿ? ಆನ್ಸರ್ 3. ಕ್ಲಿಯರ್? ಬರೀ ಸರ್ ನೆಕ್ಸ್ಟ್ ಕ್ವಶನ್.
ಹೋಗ್ಬೋದಾ ನೆಕ್ಸ್ಟ್ ಕ್ವಶನ್ಗೆ? ಕಲ್ಕೊಂಡ್ರಿಲ್ಲ ಏನಾರು ಇದರಿಂದ? ವೆರಿ ಗುಡ್ ಸರ್. ನೆಕ್ಸ್ಟ್ ಟೈಮ್ ಬರುವಾಗ ಇಷ್ಟು ಟೈಮ್ ತಗೋಬಾರ್ದು. ಯಾವ್ಯಾವ್ದು ಇಲ್ಲಿ ಒಂದು ಕ್ವಶನ್ ಯಾವ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕತ್ತಿರಲ್ಲ, ನೆಕ್ಸ್ಟ್ ಟೈಮ್ ಅಷ್ಟು ಟೈಮ್ ತಗೋಬಾರ್ದು. ನಾವು ಬರೀ ಸರ್ ಕ್ವಶನ್ ನಂಬರ್ 7 ಯಾವ್ದಿದೆ ಸರ್? ಯಾವ ಚಿಹ್ನೆ ಬದಲಾವಣೆ ಆಗದ್ರೆ ಇಲ್ಲಿ ಎಲ್ಲಿ ಸ್ಟಾರ್ ಇದೆಯಲ್ಲ, ಸ್ಟಾರ್ ಇದ್ದಲ್ಲಿ ಇಲ್ಲಿ ಆಪ್ಷನ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಹಾಕ್ಬೇಕು. ಸ್ವಲ್ಪ ಟೈಮ್ ಟೇಕಿಂಗ್ ಅನ್ಸ್ಬೋದು, ಬಟ್ ಈಸಿ ಮೆಥಡ್ ಅಲ್ಲಿ ಮಾಡಬಹುದು. ಅನುಕ್ರಮವಾಗಿ ಬದಲಿಸಲು ಮತ್ತು ಕೊಟ್ಟಿರುವ ಸಮೀಕರಣವನ್ನು ಸಮತೋಲನಗೊಳಿಸಲು ಗಣಿತದ ಚಿಹ್ನೆಗಳನ್ನು ಸರಿಯಾದ ಸಂಯೋಜನೆ ಮಾಡಿ ಸರ್. ಬಿಡಮಸ್ ಅವೆಲ್ಲ ಯಾವ್ದು ಮರಂಗಿಲ್ಲ, ಇಲ್ಲಿ ಮಾಡಬಹುದಾ? ಇಲ್ಲಿ ಬಂದಿದೆ ಯಾರಿಗೆ ಆನ್ಸರ್? ಇವಾಗ ಕ್ವಶನ್ ತೆಗೆದ್ರಿ ಸರ್, ಎಲ್ಲಿಂದ ಆನ್ಸರ್ ಬರ್ತಂತ ಹೆಟ್ಟ ಬರ್ರಿ ಸರ್, ಬರ್ರಿ. ಫಸ್ಟ್ನೇ ಆಪ್ಷನ್ ಚೆಕ್ ಮಾಡ್ಬೋದಾ? ನಾವು ಭಾಗಾಕಾರ ಮಾಡ್ರಿ, ಇದನ್ನ ಮೈನಸ್ ಮಾಡ್ರಿ, ಇದನ್ನ ಏನ್ ಮಾಡ್ರಿ ಸರ್? ಪ್ಲಸ್ ಮಾಡ್ರಿ, ಇದನ್ನ ಏನ್ ಮಾಡ್ರಿ ಸರ್? ಇಂಟು. ಆಲ್ವೇಸ್ ಇಂಟು ನೋಡ್ಕೋಬೇಕು ನೀವು. ಅಲ್ಲಿನೂ ಕೂಡ ಇಂಟು ನೋಡ್ಕೊಡ್ರಿ, ಇಲ್ಲಿನೂ ಕೂಡ ಇಂಟು ನೋಡ್ಕೊಡ್ರಿ. ಫಸ್ಟ್ ಬರ್ರಿ ಸರ್, ಇಲ್ಲಿ 8 ಬರಕದಂದ್ರೆ 75 into 21 ಬಹಳ ಆಗತ್ತೆ. ಯಾಕಂದ್ರೆ ಇಲ್ಲಿ ಇದು ಭಾಗಾಕಾರ ನೋಡಕ್ಕಾಗಲ್ಲ, ಬಿಟ್ಬಿಡ್ರಿ ಸರ್. ಆಪ್ಷನ್ ನಂಬರ್ 1 ಬರ್ತದ? ಬರಲ್ಲ ಸರ್, ರೈಟಾ. ನಾವು ಇಲ್ಲಿ ಇಂಟು ಇದೆ, ನೆಕ್ಸ್ಟ್ ಯಾವ್ದಿದೆ ಸರ್? ಭಾಗಾಕಾರ ಇದೆ, ರೈಟಾ. ನಾವು ಇಂಟು ಮತ್ತು ಭಾಗಾಕಾರ 14 1 ಭಾಗಾಕಾರ ಇದಲ್ಲ 15 ಮಾಡ್ಬೋದಾ? ಇವಾಗ ಕಡ್ತಾ ಹೊಡೆಯಕ್ಕಾಗತ್ತೆ? ಇದು ಬರಕದ ನಿಮ್ಗೆ ಸಿಮಿಲರ್, ಅಷ್ಟು ಡಿಫಿಕಲ್ಟ್ ಅನ್ಸದಿಲ್ಲ. ಕೊಡ್ತಂದ್ರೆ ಬರಲ್ಲ ಅಂತ ಅರ್ಥ ಸರ್. ಅಂದ್ರೆ ಆಪ್ಷನ್ ನಂಬರ್ 2 ಬರಲ್ಲ ಸರ್. ಆಪ್ಷನ್ ನಂಬರ್ 3 ನೋಡ್ಕೊಡ್ರಿ. ಮೈನಸ್ ಇದೆಯಾ ಇಲ್ಲಿ? ಇಲ್ಲಿ ಮೈನಸ್ ಇದೆ. ಆಮೇಲೆ ಇಲ್ಲಿ ಏನ್ ಮಾಡ? ಇಂಟು ಮಾಡ್ಯಾನ. ಆಮೇಲೆ ಇಲ್ಲಿ ಏನ್ ಮಾಡ ಸರ್? ಪ್ಲಸ್ ಮಾಡ್ಯಾನ. ಅದಾದ್ಮೇಲೆ ಏನ್ ಮಾಡ ಸರ್? ಭಾಗಾಕಾರ. ಭಾಗಾಕಾರ. ನಾವು 75 21 ಭಾಗ ಹೊಡೆಯಕ್ಕಾಗತ್ತಾ? ಈಸಿ ಅನ್ಸ್ತದೆ ನಿಮ್ಗೆ? ಅನ್ಸ್ತಾ ಇಲ್ಲಲ್ಲ, ರೈಟಾ. ಸ್ಕಿಪ್ ಮಾಡ್ಬಿಡ್ರಿ, ರೈಟಾ. ಸ್ಕಿಪ್ ಯಾವ್ದಾಯ್ತು? ಆಪ್ಷನ್ ನಂಬರ್ 3 ಸ್ಕಿಪ್ ಆಯ್ತು. ಉಳಿದಿದ್ದು ಯಾವ್ದು? ಇವಾಗ 4ನೇದು ಆನ್ಸರ್ ಹಾಕ್ರಿ. ಲೆಕ್ಕ ಮಾಡಿಲ್ಲ ಸರ್ ಅನ್ಬೇಡ್ರಿ, ಹಾಕ್ರಿ 4ನೇ. ಉಳಿದಿದ್ದೇ ಇಲ್ಲ, ಅದೇ ಆನ್ಸರ್ ಆಗಿರ್ತದೆ. ಮಾಡಬಹುದಲ್ಲ ಅದ? ನೋಡ್ಕೊಡ್ರಿ ಸರ್ ಫಸ್ಟ್ ಏನೇನ್ ಹೇಳನತ್ತ 4ನೇದ. ಯಾಕಂದ್ರೆ ನಾ ಹೇಳಕ್ತೀನಿ, ಇದನ್ನ ನಾವು ಸ್ಕಿಪ್ ಮಾಡಿ ಅದರ ಪ್ರಕಾರ ಇಂಟು ಮಾಡಿದ್ರೆ ದೊಡ್ಡದು ಬರ್ತದೆ. ಯಾಕಂದ್ರೆ ಲಾಸ್ಟಿಗೆ 30 ಬರ್ಬೇಕಾಗಿತ್ತು ನಮ್ಗೆ. ಸ್ಕಿಪ್ ಇದ್ರ ಪ್ರಕಾರ ಮಾಡಿದ್ರಿ, ಅಷ್ಟು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಇಂಟು ಇಲ್ಲಿ ಅದಲ್ಲ, ನೋಡ್ಕೊಂಡ್ಬಿಡ್ರಿ ಪಟ್ಟಂಗ್, ದೊಡ್ಡ ಸಂಖ್ಯೆ ಆಗದ. ನೆಕ್ಸ್ಟ್ ಯಾವ್ದು ಮಾಡಕದೆ? ಭಾಗಾಕಾರ ಮಾಡಕ್ ಕಷ್ಟ ಆಗತ್ ಸರ್ ಅಂದ್ರೆ ಮಾಡ್ಲಿಲ್ಲ, ರೈಟಾ. ನೆಕ್ಸ್ಟ್ ಇದ್ರಲ್ಲಿ ಯಾವ್ದು ಮಾಡಿದ್ರಿ ಸರ್? ಸೇಮ್ ಭಾಗಾಕಾರ ಮಾಡಕ್ ಆಗಲ್ಲ ಅಂತ ಕಷ್ಟವಾದ 3ನೇ ಆಪ್ಷನ್ಸ್ ಇದು ಮಾಡಿದ್ವಿ ನಾವು. ಇದನ್ನ ನೋಡ್ಕೊಡ್ರಿ ಸರ್, ಇದು ಏನೇನಾಗತ್ತೆ, ರೈಟಾ. ಇದನ್ನ ಉಳಿದಿರ್ತ ಅದೇ ಮಾಡ್ಲೇಬೇಕಾಗತ್ತ, ಆತರ ಅದೇ ಆಗತ್ತ ಅಂತ ನಾನು ಅನ್ಕೊಂಡಿದೀನಿ. ನಿಮಗ್ ಗೊತ್ತಿರ್ತದ ರೈಟಾ. 3 ಎಲಿಮಿಷನ್ ಅಂದ್ರೆ ಅದು 4ನೇ ಆಪ್ಷನ್ಸ್ ಇರ್ಬೇಕಲ್ಲ. 5ನೇದು ಏನಾದ್ರು ಇಲ್ಲಿ ಇಲ್ಲ ಸರ್. ಮಾಡೋ ಅವಶ್ಯಕತೆ ಇದೆಯಾ? ಅದನ್ನ ಮಾಡಮ್ ಸರ್, ತೊಂದರೆ ಇಲ್ಲ. ನಾ ಹೇಳಾಕತ್ತೀನಿ, ನೀವು ಸ್ಕಿಪ್ ಮಾಡ್ತಕ್ಕಂಥದ್ದು ಫಾರ್ಮೆಟ್ ಹಂಗೆ, ಹಿಂಗ ಟೈಮ್ ಸೇವಿಂಗ್ ಇದೆ, ಹಿಂಗೂ ಮಾಡಬಹುದು. ನಾವು ಬರೀ ಸರ್ ಆನ್ಸರ್ ಆಲ್ರೆಡಿ ಬಂದಿದೆ, ಉಳಿದಿರ್ತಕ್ಕಂಥ 4 ಆನ್ಸರ್ ಆಗಿರುತ್ತೆ ಸರ್. ನಾವು 14 ಇದೆ, ರೈಟಾ. ಏನಿದೆ ಮೈನಸ್, ಎಷ್ಟು ಮಾಡ್ಬೇಕು ನಾವು? 1, ರೈಟಾ. ಅದಾದ್ಮೇಲೆ ಭಾಗಾಕಾರ ಮಾಡ್ಬೇಕು ಸರ್. ಇವಾಗ 1 ಇದ್ದಿದ್ದನ್ನ ಏನ್ ಮಾಡಬಹುದು? ಭಾಗಾಕಾರ ಮಾಡೋದು ಕೆಳಗಡೆ ಬರ್ಕೋಬಹುದಲ್ಲ ಇದನ್ನ, ರೈಟಾ. ಬರ್ರಿ ಇಲ್ಲಿ ನಿಮ್ಗೆ ಯಾಕೆ ಸುಮ್ಮನೆ 15 ಇಂಟು, ನೆಕ್ಸ್ಟ್ ಇಂಟು ಇದೆಯಲ್ಲ, ಇಂಟು 15, ರೈಟಾ. ನೆಕ್ಸ್ಟ್ ಏನಿದೆ ಸರ್? ಪ್ಲಸ್ ಎಷ್ಟಿದೆ? 21. ಟೋಟಲ್ ಎಷ್ಟು ಬರ್ಬೇಕು? 30. ಮಾಡಬಹುದು ಇಲ್ಲಿ, ಪಟ್ಟನ್ ಮಾಡ್ರಿ ಸರ್. ಫಸ್ಟ್ ಯಾವ್ದು ಮಾಡ್ಬೇಕಾಯ್ತು ನಾವು? ಭಾಗಾಕಾರ. 14 ಮೈನಸ್ 1/15 ಇಂಟು ಎಷ್ಟಿದೆ? 75 75. ಅದಾದ್ಮೇಲೆ ಇದೆ ಪ್ಲಸ್ 21, ಟೋಟಲ್ 30 ಇದೆ ಸರ್. ಕ್ಲಿಯರ್ ಆಯ್ತು ಇದು? ನಾವು ಭಾಗಾಕಾರ ಹೊಡಿರಿ ಸರ್. ಹೆಂಗ್ ಬರುತ್ತೆ? ಭಾಗಾಕಾರ ಮಾಡುವಾಗ ಗುಣಾಕಾರ ಮಾಡುವಾಗ, ಭಾಗಾಕಾರ ಅಲ್ಲ ಫಸ್ಟ್ ನಾವು ಮಾಡ್ಬೇಕಾಯ್ತು, ರೈಟ್. ಮಾಡ್ಬೋದು ಹೆಂಗೆ? ಹಿಂಗ್ ಹೊಡಿ. ಇದು ಇಂಟು ಇದೆ, ಕಡ್ತ ಹೊಡಿಬೋದಲ್ಲ ಇದನ್ನ, ರೈಟಾ. 15 1 15 5 ಬಂತಾ? 5 1 ಇದೆ. ನಾವು ಇದು ಮೈನಸ್ ಇದೆ, ರೈಟಾ. ಏನೇನ್ ಮಾಡಕ್ಕಾಗತ್ತೆ ಸರ್? ಇಲ್ಲಿ 14 ಮೈನಸ್, ಇವಾಗ ಇಂಟೆಲ್ಲ ಹೋಯ್ತಲ್ಲ, ಇದು 5 ಪ್ಲಸ್ ಎಷ್ಟಿದೆ ಸರ್? 21 ಬಂತಲ್ಲ ಇಷ್ಟು, ರೈಟಾ. ನಾವು ಬರೀ ಸರ್ ಇವಾಗ ಏನ್ ಮಾಡ್ಬೇಕು ಸರ್? -5 ಇದೆ, ಏನ್ ಮಾಡಕ್ಕಾಗಲ್ಲ, ಪ್ಲಸ್ ಮಾಡ್ಬೇಕಲ್ಲ. ಯಾಕಂದ್ರೆ ಫಸ್ಟ್ ನಾವು ಭಾಗಾಕಾರ ಮಾಡಿದ್ವಿ, ಆಮೇಲೆ ಗುಣಾಕಾರ ಮಾಡ್ಕೊಂಡಿವಿ, ಎರಡು ಮುಗಿದು. ನಾವು ಬರೀ ಸರ್ 21 + 14 ಎಷ್ಟಾಗತ್ತ? 21 + 14 20 20 ಆಗಲ್ಲ. 21 + 14 ಎಷ್ಟಾಗತ್ತ? 35 35 ಅಲ್ಲ, ರೈಟಾ. 14 ಅಂದ್ರೆ 10 ತಗೊಡ್ರಿ, ಇಲ್ಲಿ 20 ತಗೊಡ್ರಿ. 30 ಆಯ್ತು, ಪ್ಲಸ್ 4 1 5 35 ಅಲ್ಲ. ನಾವು ಮೈನಸ್ ಎಷ್ಟಿದೆ ಸರ್? 5 ಮಾಡ್ರಿ, ಎಷ್ಟು ಉಳಿತು? 30. ಆನ್ಸರ್ ಬಂತಾ? ಆಪ್ಷನ್ ಯಾವ್ದಾಗಿತ್ತು? 4. ಜೈ ಶ್ರೀರಾಮ್. 4 ಅಂದ್ರೆ ಜೈ ಶ್ರೀರಾಮ್. ವೆರಿ ಗುಡ್ ಸರ್, ಜೈ ಶ್ರೀರಾಮ್. ಬಂತ ಇಲ್ಲಿ? ಕ್ಲಿಯರ್ ಆಯ್ತಲ್ಲ ಇದು? ಎನಿ ಡೌಟ್ಸ್ ಇಲ್ಲಿ? ನೋಡ್ರಿ, ಇದಕ್ಕಿಂತ ಮುಂಚೆ ನಾವು ಆನ್ಸರ್ ಆಪ್ಷನ್ ಎಲಿಮಿನೇಷನ್ ಮಾಡಿದ್ವಲ್ಲ, ರೈಟಾ. ಅಟ್ ಲೀಸ್ಟ್ 50-50 ಮಾಡ್ಬೇಕು ನೀವು ಇಲ್ಲಿ, ರೈಟಾ. ಟೈಮ್ ಇಲ್ಲ, ಸ್ವಲ್ಪ ಲೆಕ್ಕ ಮಾಡ್ರಿ, ಬಂದಿಲ್ಲ ಅನ್ಕೊಡ್ರಿ, ರೈಟ್. ಫಸ್ಟ್ ಇಂಟು ಚೆಕ್ ಮಾಡ್ರಿ, ರೈಟ್. ಇಲ್ಲಿ ಇಂಟು ಬರ್ತದೆ ಅಂದ್ರೆ ಇವೆರಡು ದೊಡ್ಡದಾಗಲ್ಲ ಅಂದ್ರೆ ಈ ಆಪ್ಷನ್ಸ್ ಆಗತ್ತೆ. ಇದು ಅಲ್ಲ, ಕಣ್ಣು ಮುಚ್ಚಿ ಅದನ್ನ ಬಿಟ್ಟು ಬರೋದಕ್ಕಿಂತ, ಅಥವಾ ಅದನ್ನ ಕಣ್ಣು ಮುಚ್ಚಿ ನೀವು ಆನ್ಸರ್ ಮಾಡೋದಕ್ಕಿಂತ ಒಂದೇ ಸೆಕೆಂಡ್ ಅಲ್ಲಿ ಥಿಂಕ್ ಮಾಡಲ್ಲ, ಇದು ಬರಲ್ಲ ಅಂತ ಗೊತ್ತಿದೆ, ಇದನ್ನು ಬರಲ್ಲ, ಇದನ್ನು ಇದರಲ್ಲಿ ಸ್ವಲ್ಪ ಟೈಮ್ ಹೋಗ್ಬೋದು, ಬಟ್ ಆಟೋಮೆಟಿಕ್ ಗೊತ್ತಾಗ್ತದೆ ಇದು ಬರಲ್ಲ, ದೊಡ್ಡ ಸಂಖ್ಯೆ ಆಗತ್ತಾ, ಹಿಂಗೆ ನೋಡ್ಯಾಕ್ ಬರಲ್ಲ ಅಂತ. ಈಸಿಯಸ್ಟ್ ಫಾರ್ಮಲ್ಲಿ ಇದನ್ನ ಮಾಡಬಹುದು. ಲೆಕ್ಕ ಮಾಡ್ಲಾರ್ದಂಗ್ ಕೂಡ ಕೆಲವೊಂದು ಆನ್ಸರ್ ಮಾಡಬಹುದು, ಬಟ್
ನಿಮಗೆ ಸ್ವಲ್ಪ ಸ್ಪೀಡ್ ಅಪ್ ಗೊತ್ತಿರ್ಬೇಕದು ಹೆಂಗ್ ಮಾಡ್ಕೋಬೇಕಂತ. ಕ್ಲಿಯರ್ ಆಯ್ತದ? ಮುಂಚೆ ಆನ್ಸರ್ ಅದೇ ಬಂದಿತ್ತಲ್ಲ, ಇವಾಗ ಮಾಡಿದ್ಮೇಲೆ ಅದೇ ಆನ್ಸರ್ ಬಂದಿದೆಯಲ್ಲ. ಆನ್ಸರ್ ಏನಿದೆ? 30 ಅದ ಆನ್ಸರ್. ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್ ಅದ. ಇಟ್ ಮೀನ್ಸ್ 4 ರೈಟ್ ಆನ್ಸರ್ ಅದ. ಕ್ಲಿಯರ್ ಆಯ್ತಾ? ಇದು ಹೋಗೋದ ಮುಂದಕ್ಕ ಬರ್ರಿ ಸರ್. ನಾವು ಕ್ವಶನ್ ನಂಬರ್ 8 ಮಾಡ್ರಿ ಸರ್. ಏನಿದೆ? ಸಂಖ್ಯಾ ಸರಣಿ ಇದೆಯಾ? ಕೊಟ್ಟಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿದೆಯಲ್ಲ, ಕೆಳಗಿನ ಯಾವ ಸಂಖ್ಯೆನ ಬದಲಿಸ್ತದೆ ನೋಡ್ರಿ, ಪಟ್ಟನ್ ನೋಡ್ರಿ ಯಾವ್ದು ಬರುತ್ತೆ ಆನ್ಸರ್. ಆಡಿ ಈ ಫಾರ್ಮೆಟ್ ಅಲ್ಲಿ ಕ್ವಶನ್ಸ್ ಬಹಳಷ್ಟು ಮಾಡಿಸಿದ್ ನಾನು ನೀವು ನೋಡ್ಕೊಡ್ರಿ ಸರ್ ಯಾವ್ದು ಬರುತ್ತ. ಇವಾಗ ಎಲ್ಲವೂ ಏರಿಕೆ ಕ್ರಮದಲ್ಲಿ ಇದಾವಲ್ಲ, ಏರಿಕೆ ಕ್ರಮದಲ್ಲಿ ದೂರ ದೂರ ಇದಾವ, ಸಣ್ಣ ಸಣ್ಣದಿಲ್ಲ, ಹತ್ರ ಇದಾವ. ಅಲ್ಟರ್ನೇಟ್ ನೋಡ್ಕೋಕ್ಕಾಗಲ್ಲ ರೈಟಾ? ಡೈರೆಕ್ಟ್ ಆಗಿ ನೋಡ್ರಿ. ಇಟ್ ಮೀನ್ಸ್ ಎರಡರ ನಡುವೆ ಮಧ್ಯದಲ್ಲಿ ನೋಡ್ಕೊಡ್ರಿ ಸರ್. ಸಿಂಪಲ್ ಹತ್ರ ಕಡ್ತಾವ. 5ರಾಗ ಎಷ್ಟು ಸೇರ್ಸಿರಾ? 11 ಆಗತ್ತ. 6 ನಾವು ನೋಡ್ಕೊಡ್ರಿ, ಚೆಕ್ ಮಾಡ್ರಿ. ಬಂದ್ ಫೈನ್ ಸರ್, ಬರೀ ನೋಡೋ. ಮತ್ತೆ 11ರಾಗ ಎಷ್ಟು ಸೇರ್ಸಿರೆ? 23 ಆಗತ್ತ. 12 ವೆರಿ ಗುಡ್ ಸರ್. ಒಂದ್ ಲಾಜಿಕ್ ಸಿಕ್ತಿಲ್ಲಿ ನಮಗ್. ನಾವು 23ಲಿ ಎಷ್ಟು ಸೇರ್ಸಿದ್ರೆ 47 ಬರ್ತದ? 24 ವೆರಿ ಗುಡ್ ಸರ್. ನಾವು ಅಂದ್ರೆ 6 12 12 2 ಎಷ್ಟಾಗುತ್ತೆ? 24 ರೈಟಾ? ನಾವು 47ಕ್ಕೆ ಎಷ್ಟು ಸೇರ್ಸಿರೋದು? 95 ಆಗತ್ತ. ಇದನ್ ಮಾಡ್ರಿ, 48 ಮಾಡ್ರಿ, ಬರ್ತಾ? 48 ಬಂದಲ್ಲ. 95 47 ಪ್ಲಸ್ 48 ಮಾಡ್ರಿ ಸರ್. 7 14 ರೈಟಾ? 14 ಪ್ಲಸ್ 1 5 ಇಲ್ಲಿ ಬಂತಲ್ಲ 95 ರೈಟಾ? ಇವಾಗ ಮುಂದಕ್ಕೆ ಏನ್ ಮಾಡ್ಬೇಕು ನಾವು? ಇಲ್ಲಿ ಏನ್ ಕಾಣ್ತಿದೆ? 6 2 ಭಾಗ 2 ಮಾಡಿದ್ರೆ 12 ಬಂತ. 12 2 ಮಾಡಿದ್ರೆ 24 ಬಂತ. 24 2 ಮಾಡಿದ್ರೆ 48 ಬಂತ. ನಾವು 48 2 ಮಾಡ್ರಿ, ಎಷ್ಟಾಗತ್ತ? 96 ರೈಟಾ? ನಾವು 96 ಪ್ಲಸ್ 95 95 ಪ್ಲಸ್ 96 ಮಾಡ್ರಿ ಸರ್. 5 6 ಎಷ್ಟು ಬರ್ತಾ? 5 6 ಎಷ್ಟು? 11 ಕೈಲ ಬಂತು 1 9 9 ಮೇಲೆ 18 ಪ್ಲಸ್ 1 ಎಷ್ಟು? 18 ಪ್ಲಸ್ 19 191. ಆಪ್ಷನ್ಸ್ ಅಲ್ಲಿ ಯಾವ್ದ? ಆಪ್ಷನ್ ನಂಬರ್ ಯಾವ್ದು? ನಾವು ಹಿಂದಿನ ಪ್ರಶ್ನೆಯಲ್ಲಿ ಏನ್ ನೋಡಿದ್ವಿ ಹೇಳ್ರಿ? ಏನ್ ಮಾಡಿದಾರೆ? 6 ಮಗೆ 6 ಮಗ್ಗಿ ಮಾಡಿದ. 6 1 6 12 ಎಷ್ಟು? 18 24 ಹಿಂಗ್ ಹೋಗಿದ್ದಾರೆ. ಇಲ್ಲಿ ಏನ್ ಮಾಡಾಕದ? 6 2 ಅದು 6 ಡಬಲ್ ಮಾಡಿದ 12 ಬಂತು. 12 ಡಬಲ್ ಮಾಡಿದ 24 ಬಂತು. 24 ಅದ್ರಾಗ ಸೇರ್ಪಡೆ ಮಾಡಿದ ರೈಟ್. ನಾವು 24 ಡಬಲ್ ಮಾಡಿದ 48 ಬಂತು. 48 47 ಸೇರ್ಪಡೆ ಮಾಡಿದ. ನಾವು ಇದೇನು ಡಬಲ್ ಮಾಡ್ಬೇಕು ನಾವು? 96 95 ಸೇರ್ಸ್ರಿ, ಬಂದಿರತಕ್ಕಂಥ ಮೊತ್ತನೇ ಆನ್ಸರ್ ಆಗಿರುತ್ತೆ. ನಾವು ಮುಂದೆ ಏನ್ ಮಾಡ್ಬೇಕು ಸರ್? 96 ಡಬಲ್ ಮಾಡ್ರಿ, ಸರಣಿ ಹಂಗೆ ಮುಂದೆ ಹೋಗ್ತದ. ಕ್ಲಿಯರ್? ಈಸಿ ಇತ್ತ ಟಫ್ ಇತ್ತ? ಈಸಿ ಆಗಿತ್ತು. ನಾವು ಈ ರೀತಿ ಕ್ವಶನ್ ಬರ್ತಾ ಇದೆಯಲ್ಲ, ನಿಮ್ ಕ್ವಶನ್ಸ್ ಏನ್ ಬಂದಿದಲ್ಲ. ಇವಾಗ ಲಾಸ್ಟ್ ಟೈಮ್ ನಾವು 6 ಮಗ್ಗಿ ಕಂಟಿನ್ಯೂ ಆಗಿತ್ತು ರೈಟಾ? ನಾವಿಲ್ಲಿ 2 ಸಂಖ್ಯೆ ಕೊಡ 6 ನೆಕ್ಸ್ಟ್ ಇದೇನಾಗಿದೆ 12 ಇದೇನಾಗಿದೆ 24 ಆಗಿದೆ ರೈಟಾ? ಇದೇ ಫಾರ್ಮೆಟ್ ನೋಡ್ಕೊಡ್ರಿಲ್ಲ ನೀವು. ಈ ರೀತಿ ಬಂದಾಗ ನಾ ಏನ್ ಹೇಳು, ಒಂದು ಸಂಖ್ಯೆಗಳು ಈ ರೀತಿ ಸರಣಿ ಬಂದಾಗ ಒಂದು ಏರಿಕೆ ಕ್ರಮದಲ್ಲಿ ಆದ ಅಥವಾ ಏರಿಕೆ ಕ್ರಮದಲ್ಲಿ ಎರಡೇ ಇರ್ಬೋದು. ಒಂದ್ ಏನಿರ್ಬೋದು ಸರ್? ಪ್ಲಸ್ ಇರ್ಬೋದು, ಇನ್ನೊಂದು ಯಾವ್ದು? ಇಂಟು ಇರ್ಬೋದು. ಅವುಗಳ ಮಧ್ಯದಲ್ಲಿ ದೂರ ಬಹಳ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ? ಇಂಟು ಆಗಿರ್ತದ, ನಾರ್ಮಲ್ ಆಗಿದೆ ಪ್ಲಸ್ ಆಗಿರ್ತದ. ಡಿಫ್ರೆನ್ಸ್ ನೋಡ್ಕೊಡ್ರಿ ಅಂತ ಹೇಳಿನಿ. ಇಲ್ಲ ಅಲ್ಟರ್ನೇಟಿವ್ ಚೆಕ್ ಮಾಡ್ರಿ ಅಂತ ಹೇಳ್ತೀನಿ. ಇಲ್ಲ ಇಳಿಕೆ ಕ್ರಮದಲ್ಲಿ ಇರ್ಬೇಕು. ಇಳಿಕೆ ಕ್ರಮದಲ್ಲಿ ಏನಿದೆ? ಮೈನಸ್ ಆಗಿರ್ತದ ರೈಟಾ? ವಾಪಸ್ ಉಲ್ಟಾ ಬರ್ಬೇಕಲ್ಲ. ಈ ಇಳಿಕೆ ಕ್ರಮದಲ್ಲಿ ಮೈನಸ್ ಆಗಿರುತ್ತ. ನಾವು ಅಲ್ಲಿನ ಸೇಮ್ ಮೈನಸ್ ಆಗಿರ್ಬೇಕು, ಆರ್ ಇಂಟು ಆಗಿರ್ಬೇಕು ರೈಟಾ? ಅದು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಎರಡು ಪ್ಲಸ್ ಮೈನಸ್ ಕಾಣಕದೆ. ಏರಿಕೆ ಇಳಿಕೆ ಕಾಣಕದೆ ಅಂದ್ರೆ ಏನ್ ನೋಡ್ರಿ ಅಂತ ಹೇಳಿ ನಾನು ಡಿಫ್ರೆನ್ಸ್ ನೋಡ್ರಿ ಅಂತ ಹೇಳಿ. ನಾವು ಈ ಸಂಖ್ಯೆ ಚಿಕ್ಕದಿದೆ, ಇದು ದೊಡ್ಡದಿದೆ, ಇದು ಚಿಕ್ಕದಿದೆ, ಇದು ದೊಡ್ಡದಿದೆ, ಅವಾಗ ಅಲ್ಟರ್ನೇಟಿವ್ ಚೆಕ್ ಮಾಡ್ರಿ ಅಂತ ಹೇಳ್ತೀನಿ. ಇಲ್ಲಿ ಅಲ್ಟರ್ನೇಟಿವ್ ಚೆಕ್ ಮಾಡೋ ಅವಶ್ಯಕತೆ ಇತ್ತ ನಮ್ಗ? ಇರ್ಲಿಲ್ಲ ಸರ್. ಸೀರಿಯಲ್ ಇದೆ ಅಂದ್ರೆ ಚೆಕ್ ಮಾಡ್ಕೊಡ್ರಿ ಅಷ್ಟೇ. ಇದು ಕ್ವಶನ್ ಆನ್ಸರ್ ಬಂತು ಫೈನ್. ನಾನು ಪದೇ ಹೇಳ್ತೀನಿ ನಾನು ನಿಮಗೆ ಏನ್ ಮಾಡ್ಕೋಬೇಕಂದ್ರೆ ಫಾರ್ಮೇಟ್ ನೋಡ್ಕೊಡ್ರಿ ಅಷ್ಟೇ. ಜಿಡಿ ಅಂತ 10th ಲೆವೆಲ್ಗೆ ಆದ ಏನಿರ್ಬೇಕು ಅಷ್ಟೇ ಕ್ವಶನ್ ಬರ್ತಾವ. ನಿಮ್ ಫಾರ್ಮೇಟ್ ಅನ್ನ ಕ್ಲಿಯರ್ ಆಗಿರ್ಬೇಕಷ್ಟೇ. ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಚಂದ ನೋಡ್ಕೋಬೇಕು ನೀವು ಅಷ್ಟೇ ರೈಟಾ? ಇದ್ರ ಬೇಸ್ ಮೇಲೆ ಪ್ರಾಕ್ಟೀಸ್ ಮಾಡ್ರಿ. ಎಷ್ಟಾಗ್ತಾವ ಅಷ್ಟು ಮಾಡ್ರಿ, ಆಟೋಮೆಟಿಕ್ ಬರ್ತದೆ. ಕ್ಲಿಯರ್? ಹೋಗೋದ ಮುಂದಕ್ಕ ಬರ್ರಿ ಸರ್. ಏನೋ ಡೌಟ್ಸ್ ಅದಿರ್ಲಿ? ಏನೋ ಡೌಟ್ಸ್ ಇಲ್ಲ ಬರ್ರಿ ಸರ್. ಹೋಗ್ತಾ ಟೈಮ್ ಜಾಸ್ತಿ ಇದಾವ ರೈಟಾ? ಯಾವ್ದ್ರ ಬಗ್ಗೆ ಇದೆ ಸರ್? ಫಿಕ್ಸ್ ಕ್ವಶನ್ ಬರಕತ್ತದಲ್ಲ, ಕಥನ ನಿಷ್ಕರ್ಷ ಸಿಲೋಜಿಸಮ್, ಇಟ್ ಮೀನ್ಸ್ ಅನಾಲಿಟಿಕ್ ರೀಸನಿಂಗ್ ಸಂಬಂಧಪಟ್ಟಂತೆ ಬರೀ ಸರ್. ಅದು ಇಂಗ್ಲಿಷ್ ಅಲ್ಲಿ ಇದೆ, ಈ ಕಡೆ ಕನ್ನಡದಲ್ಲಿ ನೋಡೋಣ ಏನೇನಾಗ್ತಾನೆ. ಪಟ್ಟನಾಗ ಹಾಕಡ್ರಿ ಚಾರ್ಟ್, ನೋಡೋಣ ಯಾರು ಆನ್ಸರ್ ಮಾಡ್ತೀರಿ. ಫಸ್ಟ್ ಏನ್ ಕೊಡ ಆನ್ಸರ್? ಕ್ವಶನ್ ಓದೋ ಅವಶ್ಯಕತೆ ಇದೆಯಾ? ಸೇಮ್ ಇದೆಯಲ್ಲ, ಆದ್ರೂ ಒಂದ್ಸರಿ ನೋಡ್ಕೊಡಿ ನೀವು. ಜಸ್ಟ್ ಕಣ್ಣಾಡ್ಸ್ಬೇಕು ರೈಟಾ? ಹೇಳಿಕೆಗಳು ನೀಡಲಾಗಿದೆ ರೈಟಾ? 3 ಹೇಳಿಕೆಗಳು ಇದಾವ. 3 ಹೇಳಿಕೆ, ನಾವು 3 ತೀರ್ಮಾನಗಳಿದಾವ. ಎಲ್ಲಿದಾವ ಸರ್ ತೀರ್ಮಾನಗಳು? ನಾವು ಇಲ್ಲಿ ತೀರ್ಮಾನಗಳಿದಾವ. ಉಳಿದಿರ್ತಕ್ಕಂಥ ಇವು 4 ಆಪ್ಷನ್ಸ್ ಇದಾವ. ಅವನು ಸತ್ಯ ಅಂತ ಭಾವಿಸ್ಬೇಕು. ಅವು ಸುಳ್ಳಿದ್ರು ಸತ್ಯ ಅನ್ಕೋಬೇಕು ರೈಟಾ? ಅದೇನಿದೆ ಅದನ್ನೇ ಒಪ್ರಿ. ನಿಮ್ ಮನ್ಸಿಗಿರೋದಲ್ಲ ಕ್ವಶನ್ ಪ್ರಕಾರ ಒಪ್ರಿ ಸರ್.
ಕ್ಲಿಯರ್? ನೋಡ್ಕೋಬಹುದಾ ಫಸ್ಟ್ ಹೇಳಿಕೆ? ಬರೀ ಸರ್. ಎಲ್ಲಾ ಡಬ್ಬಿಗಳು ಏನಾಗ್ಯಾವ? ನಾಯಿಗಳಾಗ್ಯಾವ. ಎಲ್ಲಾ ಡಬ್ಬಿಗಳು ಅಂದ್ರೆ ಫಸ್ಟ್ ಯಾವ್ದು ಬರುತ್ತೆ ಸರ್? ಇದೇನಾಯ್ತು? ಡಬ್ಬಿ. ರೈಟಾ? ಯಾರು ಇಟ್ಟರೇನ್ ಡಬ್ಬಿ? ಎಲ್ಲಾ ಡಬ್ಬಿಗಳು ಏನಾಗ್ಯಾವ ಸರ್? ನಾಯಿಗಳಾಗ್ಯಾವ ಸರ್. ನಾಯಿ. ವೆರಿ ಗುಡ್ ಸರ್. ನೆಕ್ಸ್ಟ್ ಏನಿದೆ? ಕೆಲವು ನಾಯಿಗಳು ಇಲಿಗಳಾಗ್ಯಾವ. ನಾಯಿ ಇಲ್ಲಿದಾವ, ಇಲ್ಲಿದಾವ, ಇಲ್ಲಿ ಹೊರಗಡೆ ಇಲ್ಲ. ರೈಟಾ? ನಾವ್ ಇಲ್ಲಿ ಬರ್ರಿ ಸರ್. ಇವೇನಾಗಿದಾವ ಸರ್? ಇಲಿಗಳು. ಇವೇನಾದ ಸರ್? ಇಲಿ. ವೆರಿ ಗುಡ್ ಸರ್. ನೆಕ್ಸ್ಟ್ ಕೆಲವು ಇಲಿಗಳು ಏನಾಗಿದಾವ ಸರ್? ಸೇಬುಗಳು. ರೈಟಾ? ಕಂಟಿನ್ಯೂ ಹಂಗೆ ಬರ್ಬೋದು. ಇಲ್ಲೇ ಬರ್ರಿ ಸರ್. ಇದ್ರಾಗ ಬರ್ಕೋಬೋದಾ? ಮತ್ತೆ ನಿಮ್ಗೆ ಯಾಕೆ ಕನ್ಫ್ಯೂಸ್ ಆಗ? ಯಾಕೆ ಹಿಂಗ ಅದನ್ನ ನೋಡ್ಕೊಡ್ರಿ ಸರ್. ಪಕ್ಕದಲ್ಲಿ ಬರದ ನಡೀತದ, ಏನ್ ತೊಂದರೆ ಇಲ್ಲ ಸರ್. ಇದನ್ನ ಇಲ್ಲಿ ಕಳಿಸ್ತೀನಿ ನೋಡ್ರಿ ಹೇಳಿಕೆ. ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಏನಿದೆ ಸರ್ ಮೂರನೇ ಹೇಳಿಕೆ? ವಾಪಸ್ ಬರ್ರಿ. ಏನಿದೆ ಮೂರನೇ ಹೇಳಿಕೆ? ಕೆಲವು ಇಲಿಗಳು ಏನಿದಾವ? ಸೇಬುಗಳಾಗ್ಯಾವ. ಇಲಿ ಎಲ್ಲಿದಾವ? ಇಲ್ಲಿ. ನಾವ್ ಇದು ಬರ್ಬೋದಾ? ಇವು ಇಲ್ಲಿ ಬರ್ಲಿ ಸರ್. ಇವೇನ ಬರ್ತಾವ ಸರ್? ಸೇಬು. ಆಮೇಲೆ ಲಾಜಿಕ್ ಹೇಳಿ ನಾ ತೀರ್ಮಾನಕ್ಕೆ ಹೋಗ್ಬೋದಲ್ಲ. ಏನ್ ಹೇಳಿದೆ ಅಂದ್ರೆ ಎಲ್ಲಾ ಡಬ್ಬಿಗಳು ನಾಯಿಗಳಾಗ್ಯಾವ. ಡಬ್ಬಿಗಳು ಎಲ್ಲವೂ ನಾಯಿಗಳಾಗ್ಯಾವ. ನಾವು ಕೆಲವು ನಾಯಿಗಳು ಇಲಿಗ್ಯಾವ, ಕೆಲವು ನಾಯಿಗಳು ಇಲಿಗಳಾಗ್ಯಾವ ಸರ್. ಕೆಲವು ಇಲಿಗಳು ಏನಾಗ್ಯಾವ? ಸೇಬುಗಳಾಗ್ಯಾವ. ಕ್ಲಿಯರಾ? ನಾವು ತೀರ್ಮಾನ ನೋಡ್ರಿ. ಯಾವುದೇ ಡಬ್ಬಿ ನಾಯಿಗಳಲ್ಲ. ಯಾವುದೇ ಡಬ್ಬಿ ನಾಯಿಗಳಲ್ಲ. ಎಲ್ಲ ಓದೇವಲ್ಲ. ರೈಟಾ? ಏನಾಯ್ತು ಇದು? ರಾಂಗ್ ಆಯ್ತು. ರೈಟಾ? ನೆಕ್ಸ್ಟ್ ಕೆಲವು ಇಲಿಗಳು ನಾಯಿಗಳಲ್ಲ. ಕೆಲವು ಇಲಿಗಳು ನಾಯಿಗಳಲ್ಲ. ಆಗತ್ತಾ? ಆಗತ್ತಾ? ಸ್ಟೇಟ್ಮೆಂಟ್ ರೈಟ್ ಇದೆ, ರಾಂಗ್ ಇದೆ? ನಾವೇನಾಗ್ತದೆ? ಕೆಲವು ಇಲಿಗಳು ನಾಯಿಗಳಲ್ಲ. ಆಗತ್ತಾ? ಇಲ್ಲ. ನಾವು ಇಲ್ಲಿ ಎಲ್ಲಿದೆ ಸರ್? ಇಲ್ಲಿ. ನಾಯಿ ಇಲ್ಲದ ಸರ್ ಇಲ್ಲಿ. ರೈಟಾ? ನಾವು ಕೆಲವು ಇಲಿಗಳು ನಾಯಿಗಳಲ್ಲ. ಆಗ್ಬೋದಲ್ಲ? ಆಗಲ್ಲ? ಹ ಹ ಕೆಲವು ಇಲಿಗಳು ನಾಯಿಗಳಾಗ್ಯಾವ. ಹ ಹ ರಾಂಗ್ ಆಗತ್ತ ಅಂತಂದ್ರೆ ಇದು ಸ್ಟೇಟ್ಮೆಂಟ್ ರೈಟ್ ಇತ್ತಂದ್ರೆ ಕನ್ಕ್ಲೂಷನ್ ರೈಟೇ ಇರಬೇಕು. ಸ್ಟೇಟ್ಮೆಂಟ್ ರಾಂಗ್ ಇತ್ತಂತಂದ್ರೆ ಕನ್ಕ್ಲೂಷನ್ ಕೂಡ ರಾಂಗೇ ಇರ್ತದೆ. ನಾವು ಸ್ಟೇಟ್ಮೆಂಟ್ ಕೆಲವು ನಾಯಿಗಳು ಇಲಿಗಳು ಅಂತ ಕೊಟ್ಟಂತಿದ್ರೆ ಕೆಲವು ಇಲಿಗಳು ನಾಯಿಗಳೆಲ್ಲ ಆಗಕ್ ಚಾನ್ಸೇ ಇಲ್ಲ ಸರ್. ಸ್ಟೇಟ್ಮೆಂಟ್ ಪಾಸಿಟಿವ್ ಇತ್ತು, ಕನ್ಕ್ಲೂಷನ್ ಏನ ಇದೊಂದು ಬರ್ಕೊಟ್ಟು ನೋಟ್ ಮಾಡ್ಕೊಡ್ರಿ. ಸ್ಟೇಟ್ಮೆಂಟ್ ಇದೆ ಹೇಳಿಕೆ, ಹೇಳಿಕೆ ಪಾಸಿಟಿವ್ ಅಲ್ಲಿ ಇರಬೇಕಾದ್ರೆ ಕನ್ಕ್ಲೂಷನ್ ತೀರ್ಮಾನ ಕೂಡ ಏನ್ ಬರ್ಬೇಕು ಸರ್? ಪಾಸಿಟಿವ್ನೇ ಬರಬೇಕು. ಅಂದ್ರೆ ಅದು ಸಿಲೆಬಸ್ ಪ್ರಕಾರ ರೈಟ್ ಆಗತ್ತೆ. ರೈಟ್? ಹೇಳಿಕೆ ನೆಗೆಟಿವ್ ಅಲ್ಲಿ ಇತ್ತು, ಇದು ಏನಾಗುತ್ತೆ ಸರ್? ಕನ್ಕ್ಲೂಷನ್ ನೆಗೆಟಿವ್ ಅಲ್ಲಿ ಬರ್ತದೆ. ನಾವು ಹೇಳಿಕೆ ಏನಿದೆ? ಕೆಲವು ನಾಯಿಗಳು ಇಲಿಗಳಾಗ್ಯಾವ, ಕೆಲವು ಇಲಿಗಳು ನಾಯಿಗಳಲ್ಲ. ಸ್ಟೇಟ್ಮೆಂಟ್ ಏನಾಗುತ್ತೆ? ಇದು ರಾಂಗ್ ಆಗತ್ತ. ಆಗುವ ಜಾಸ್ತಿ ವಿಚಾರ ಮಾಡಕ್ ಹೋಗ್ಬಿಡ್ರಿ. ಇದು ಪಾಸಿಟಿವ್ ಇತ್ತಂದ್ರೆ ಇದು ಪಾಸಿಟಿವ್ ಬರಲೇಬೇಕು, ಇದು ನೆಗೆಟಿವ್ ಇತ್ತಂದ್ರೆ ಇದು ನೆಗೆಟಿವ್ ಬರ್ತದೆ. ರೈಟಾ? ಹೇಳಿಕೆ ಮೇಲೆ ನಮ್ ಡಿಫ್ರೆಂಟ್ ಆಗುತ್ತೆ, ಡಿಫ್ರೆನ್ಸಸ್ ಇರುತ್ತೆ. ರೈಟಾ? ನೆಕ್ಸ್ಟ್ ಬರಿ. ಕೆಲವು ಸೇಬುಗಳು ಇಲಿಗಳಾಗ್ಯಾವ. ಕೆಲವು ಸೇಬು ಇಲಿಗಳಾಗ್ಯಾವ. ಹಿಂದಲ ಕೆಲವು ಇಲಿಗಳು ಸೇಬುಗಳಾಗ್ಯಾವ. ಕೆಲವು ಇಲಿಗಳು ಸೇಬುಗಳಾಗ್ಯಾವ. ಕೆಲವು ಸೇಬುಗಳು ಏನಾಗ್ಯಾವ ಸರ್? ಇಲಿಗಳಾಗ್ಯಾವ. ನಾವ್ ಇಲ್ಲಿ ಇಲಿ ಸೇಬ್ ಅಂದಿದ್ದ, ಇಲ್ಲಿ ಪಾಸಿಟಿವ್ ಅದ ನೆಗೆಟಿವ್ ಅದ? ಪಾಸಿಟಿವ್ ಅಲ್ಲಿ ಅದ. ಅದಕ್ಕೆ ಏನ್ ಮಾಡ್ಬೇಕು ಸರ್? ಅದನ್ನ ತಗೋಬೇಕು. ನಾವು ಸ್ಟೇಟ್ಮೆಂಟ್ 1 ರಾಂಗ್ ಆಗಿತ್ತು, 2 ರಾಂಗ್ ಆಗಿತ್ತು, 3 ಏನಾಯ್ತು ಸರ್? ಇಲ್ಲಿ ರೈಟ್ ಆಯ್ತು ಸರ್. ನಾವು ಹೇಳಿ ಸರ್ ಓನ್ಲಿ 3 ಎಲ್ಲಿ ಅದ? ಓನ್ಲಿ 3 ಆಪ್ಷನ್ ನಂಬರ್ 1. ಕ್ಲಿಯರ್ ಆಯ್ತಾ? ಈ ಕ್ವಶನ್ ಇಂದ ಏನ್ ಕಲ್ತ್ರಿ ಇಲ್ಲಿ? ಕನ್ಕ್ಲೂಷನ್ ಸಾರಿ ಯಾವ್ದಂದ್ರೆ ಸಿಲೋಲಿಸಮ್ ಆರ್ ಕಥನ ನಿಷ್ಕರ್ಷ ಈ ತರ ಬಂದಾಗ ಸ್ಟೇಟ್ಮೆಂಟ್ ಪಾಸಿಟಿವ್ ಇತ್ತಂದ್ರೆ ನಿಮ್ದು ಕನ್ಕ್ಲೂಷನ್ ಕೂಡ ಏನಾಗಿರ್ಬೇಕು? ಪಾಸಿಟಿವ್ ಆಗಿರ್ಬೇಕು. ಸ್ಟೇಟ್ಮೆಂಟ್ ನೆಗೆಟಿವ್ ಇತ್ತಂದ್ರೆ ಅದು ಏನಾಗತ್ತ? ನೆಗೆಟಿವ್ ಆಗತ್ತೆ ಸರ್. ಬಹಳ ಕಲ್ಕೊಳ್ಳೋದಿದೆ. ಇದೇ ನಿಮಗೆ ಬಹಳ ಉಳಿತಾಯ ಇಟ್ ಮೀನ್ಸ್ ನಿಮ್ ಟೈಮ್ ಸೇವ್ ಮಾಡುತ್ತೆ, ಪ್ಲಸ್ ಒಂದು ಮಾರ್ಕ್ಸ್ ತಂದು ಕೊಡ್ತದೆ. ಇದು ಗೊತ್ತಿರ್ಲಿ ಸರ್ ಆಲ್ವೇಸ್. ಈ ರೀತಿ ಕ್ವಶನ್ ಬಂದಾಗ ಹೇಳಿಕೆ ಪಾಸಿಟಿವ್ ಇದ್ರೆ ತೀರ್ಮಾನ ಕೂಡ ಪಾಸಿಟಿವ್ ಅಲ್ಲಿ ಇರಬೇಕು. ಹೇಳಿಕೆ ನೆಗೆಟಿವ್ ಇದ್ರೆ ಅದು ಇದಾಗತ್ತೆ. ರೈಟಾ? ಅದು ನೆಗೆಟಿವ್ ಅಲ್ಲಿ ಹೋಗುತ್ತೆ. ಕ್ಲಿಯರ್ ಇದು? ನಾವು ನಿಮ್ ಪ್ರಕಾರ ಕೆಲವು ಇಲಿಗಳು ನಾಯಿಗಳು ಅಲ್ಲ ಇದು ಆಗತ್ತೆ ಸರ್ ಅಂತಂದ್ರೆ 2 ಮೂರನೇದಂದ್ರೆ ರೈಟ್ ಇದೆ. ರೈಟಾ? 2 ರೈಟ್ ಇರ್ಬೇಕಲ್ಲ. ಆಪ್ಷನ್ಸ್ ಅಲ್ಲಿ ಎಲ್ಲಿ ಕೊಟ್ಟಣ? ಯಾವ್ದು ತೀರ್ಮಾನ ಅನ್ಸುತ್ತಿಲ್ಲ ಅನ್ಸ್ತದ? ತೀರ್ಮಾನ 2 ಮಾತ್ರ ಇದೆಯಾ? 1 ಮಾತ್ರ ಅನಿಸ್ತದ? ಇಲ್ಲ ಸರ್. ಇವಾಗ ಆಪ್ಷನ್ಸ್ ಪ್ರಕಾರ ಆನ್ಸರ್ ಯಾವ್ದಾಗತ್ತೆ ಸರ್? ಒಂದೇ. ನೀವು ಇದನ್ನ ಸರಿ ಅನ್ಸ್ಕೊಂಡು ಕೂಡ ನೀವು ಆನ್ಸರ್ ಮಾಡಕ್ಕಾಗಲ್ಲ. ಅದಕ್ಕೆ ಹೇಳಾಕತ್ತೀನಿ ಒಂದು ಲಾಜಿಕ್ ಆನ್ಸರ್ ಅಂತಾರೆ ಸಿಲೋಲಿಸಮ್ ಅಲ್ಲಿ. ಸ್ಟೇಟ್ಮೆಂಟ್ ಪಾಸಿಟಿವ್ ಇಟ್ ಮೀನ್ಸ್ ಕನ್ಕ್ಲೂಷನ್ ಕೂಡ ಪಾಸಿಟಿವ್. ಸ್ಟೇಟ್ಮೆಂಟ್ ರಾಂಗ್, ಕನ್ಕ್ಲೂಷನ್ ಕೂಡ ರಾಂಗ್ ಇರ್ತದೆ. ಡನ್? ಹೋಗೋದ ಮುಂದಕ್ಕ? ಇದು ಹೊಸ ಪಾಯಿಂಟ್ ನೀವು ಕಲ್ಕೊಂಡಿರ್ತಕ್ಕದ್ದು. ಪಟ್ಟನಂಗ್ ಹಾಕೊಡ್ರಿ ಸರ್. ಅದ ಬರೀ ಸರ್. ಇದಾಗ ನೋಡ್ರಿ 2 ಪಾಯಿಂಟ್ ಎಲ್ಲೆಲ್ಲಿ ಕ್ವಶನ್ ಬಂದ ಅಲ್ಲಿ ಹೇಳೀನಿ. ನಾ ಹಿಂದೆ ಏನ್ ಹೇಳಿದೆ? ನಾಳೆ ಸರ್ಕಲ್ ಹೇಳಿದ್ನಿಲ್ಲ ಹಿಂದ್ಗಡೆ ಏನ್ ಹೇಳಿದ್ದೆ ನಾನು ನಿಮ್ಗೆ? ಈ ರೀತಿ ಇದ್ದಾಗ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲವೂ ಅನ್ನೋದು ಏನಾಗುತ್ತೆ ಸರ್? ರಾಂಗ್ ಆಗತ್ತೆ ಅಂತ ಹೇಳಿ. ಕೆಲವು ಅನ್ನೋದು ಏನಾಗುತ್ತೆ? ರೈಟ್ ಆಗುತ್ತೆ.
ನಾವು ಇಲ್ಲಿ ಪಾಸಿಟಿವ್ ಇದ್ರೆ ಪಾಸಿಟಿವ್, ನೆಗೆಟಿವ್ ಇದ್ರೆ ನೆಗೆಟಿವ್ ಸರ್. ಕ್ಲಿಯರಾ? ಹೋಗೋದಾ ಮುಂದಕ್ಕೆ? ಬರೀ ಸರ್. ಕ್ವಶನ್ ನಂಬರ್ ಯಾವ್ದಿದೆ? 10. ಯಾವ್ದ್ರ ಬಗ್ಗೆ? ಸಿಟ್ಟಿಂಗ್ ಅರೇಂಜ್ಮೆಂಟ್. ನೋಡಿದ್ರೆ ಕಾಣಕದ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದೆ, ರೈಟಾ? ನೋಡೋ ಫಾರ್ಮೆಟ್ ಅಲ್ಲಿ ಏನಿದೆ ಪಟ್ಟನ್ನು ನೋಡ್ಕೊಡ್ರಿ ಸರ್. ABCDEFGH ಎಂಬ 8 ಜನರು ಉತ್ತರ 8 ನೋಡ್ರಿ. ಮೊನ್ನೆ ಎಷ್ಟಿದ್ರು? 6 ಜನ. ಅದಾದ್ಮೇಲೆ ಎಷ್ಟು ಜನ ಬಂದ್ರು? 7 ಜನ. ಇವಾಗ ಎಷ್ಟು ಜನ ತಂದ್ರ? 8 ಜನ. ಉತ್ತರ ಮುಖವಾಗಿ ಒಂದು ಸರಳ ರೇಖೆಯಲ್ಲಿ ಕುಳಿತಿದ್ದಾರೆ. ಪಟ್ಟಣ ಹಾಕ್ರಿ ಸರ್. ಸರಳ ರೇಖೆ ಹಾಕ್ಬೋದಾ ಒಂದು? ಬರ್ರಿ ಸರ್, ಹಾಕ್ರಿ ಒಂದ್ ಸರಳ ರೇಖೆ. ಸಾಕ 8 ಜನಕ್ಕ? ಯಾವ ಕಡೆ ಮುಖ ಮಾಡ್ರ? ಉತ್ತರ. ನಾ ಹೇಳಿನಿಲ್ಲ, ಇದು ಯಾವ್ದಾಗತ್ತ? ಉತ್ತರ, ರೈಟಾ? ಇದು ನಾರ್ತ್, ಇದು ಸೌತ್, ಇದು ಈಸ್ಟ್, ಇದು ಯಾವ್ದಾಗತ್ತ? ವೆಸ್ಟ್. ಅಂದ್ರೆ ಇದು ಉತ್ತರ, ಇದು ಪೂರ್ವ, ಇದು ದಕ್ಷಿಣ, ಇದು ಪಶ್ಚಿಮ. ಕ್ಲಿಯರ್ ಆಯ್ತಾ? ನಾವು ಉತ್ತರ ಕಡೆ ಆದ್ರೆ ಇದು ಯಾವ್ದಾಗತ್ತ? ನಿಮ್ದು ರೈಟ್, ಇದು ಯಾವ್ದಾಗತ್ತ? ಲೆಫ್ಟ್. ಕ್ಲಿಯರ್ ಆಯ್ತಾ? 6 ಜನ ಕೂತಿದ್ದಾರೆ. ನಾವು ಕುಳಿಸಿರ ಫಸ್ಟ್ ಅಂತ ಮುಗಿತಲ್ಲ ಹೇಳಕ್ಕೆ. ನಾವ್ ಹೇಳಿ ಏನ ಎಡಭಾಗದಲ್ಲಿ ಕೇವಲ 3 ಜನ ಕುಳಿತಿದ್ದಾರೆ. ಏನ ಎಡಭಾಗ, ಏನ್ ಇಲ್ಲಿ ಕೂಡಿಸ್ರಿ? ನಾವ್ ಇಲ್ಲಿ ಕೂಡಿಸ್ರಿ ಸರ್. ಈಗ ಇವಾಗ ಏನ್ ಎಡಭಾಗದಲ್ಲಿ ಎಷ್ಟು ಜನ ಕುಂತಾರಂತ? 3. ಏನ್ ಇಲ್ಲಿ ಕೂಡಿಸಿವಿ, ಈ ಕಡೆ 3 ಜನ ಕೊಡ್ಬೋದಲ್ಲ, ಪಟ್ಟನ್ನ ಕೂಡಿಸಿ ಸರ್. 3 ಜನ ಇಲ್ಲಿ ಒಬ್ರು ಕೊಡ್ತಾರ, ಇಲ್ಲಿ ಒಬ್ರು ಕೊಡ್ತಾರ, ಇಲ್ಲಿ ಒಬ್ರು ಕೊಡ್ತಾರ. ನಾವು ಏನ ಎಡಭಾಗ ಅಂದ್ರೆ ಇದಾಯ್ತು, 3 ಜನ ಕುಂತ್ರ. ಈ ಕಡೆ 3 ಜನ ಕುಂತ್ರ, ಆ ಕಡೆ ಉಳ್ದವ್ರ ಎಷ್ಟು? 4 ಜನ. ನಾವು 4 ಜನ ಇಲ್ಲಿ ಕೂಡಿಸ್ರಿ. ಇಲ್ಲಿ ಒಬ್ಬರನ್ನ, ಇಲ್ಲಿ ಒಬ್ಬರನ್ನ, ಇಲ್ಲಿ ಒಬ್ಬರನ್ನ, ಇಲ್ಲಿ ಒಬ್ಬರನ್ನ. ಕ್ಲಿಯರ್ ಆಯ್ತಾ? ಸ್ಥಾನಗಳು ಸಿಕ್ಕಲ್ಲ. ನಾವು ಎ ಪೊಸಿಷನ್ ನಮ್ಗೆ ಗೊತ್ತಾಗಿದೆ. ನೆಕ್ಸ್ಟ್ ಬರ್ರಿ ಸರ್. ಇಲ್ಲಿವರೆಗೆ ಮುಗಿತಾ? ಎಯ ಬಲಭಾಗದಲ್ಲಿ ಬಿ 3ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ಎಯ ಬಲಭಾಗ ಯಾವ್ದಾಗತ್ತ? ಈ ಕಡೆ 3ನೇ ಸ್ಥಾನದಲ್ಲಿ ಯಾರು ಕೂತಾರ? ಎಯು ಬಲಭಾಗದಲ್ಲಿ, ಎಯ ಬಲಭಾಗದಲ್ಲಿ ಬಿ 3ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ಎಯ ಬಲಭಾಗ ಇದಾಗತ್ತ 3ನೇ ಸ್ಥಾನ. 1 2 3. ಇಲ್ಲಿ ಯಾರು ಕುಂತಾರ ಸರ್? ಬಿ. ಕ್ಲಿಯರ್ ಆಯ್ತಾ? ನಾವು ಬರ್ರಿ ಸರ್. ಬಿ ಮತ್ತು ಡಿ ನಡುವೆ ಕೇವಲ 4 ಜನ ಕುಳಿತಿದ್ದಾರೆ. ನಾವು ಬಿ ಅಂಡ್ ಡಿ ಇವ್ರ ನಡುವೆ ಎಷ್ಟು ಜನ ಕೂತಾರ ಅಂತೇಳಿ? ಕೇವಲ 4 ಜನ. ಡಿ ಸಿಕ್ಕ ನಿಮಗೆ? ಇಲ್ಲಿ ಸಿಕ್ಕಿಲ್ಲ ಸರ್. ಅವ್ರು ಏನ್ ಹೇಳಕತ್ತಾರ? ಬಿ ಮತ್ತು ಡಿ ನಡುವೆ ಇಲ್ಲಿ ಅದನ್ನ ಬಿ ಮತ್ತು ಡಿ ನಡುವೆ ಎಷ್ಟು ಜನ ಕೂತಾರಂತ? 4 ಜನ. ನಾವು ಬಿ ಈ ಕಡೆ ಕೂಡ್ಸಕ್ಕಾಗತ್ತಾ? ಆಗಲ್ಲ. ಎಂಡ್ ಒಬ್ಬನೇ ಕೂಡ್ತಾನೆ ಇಲ್ಲಿ, ಅಂದ್ರೆ ಈ ಕಡೆ ಬರಲ್ಲ. ನಾವು ಈ ಕಡೆ ಬರ್ಬೇಕು. 4 ಜನ ಎಣಿಸ್ರಿ. ಬಿ ಆದ್ಮೇಲೆ 4 ಜನ. 1 2 3 4. ಅಂದ್ರೆ ಇಲ್ಲಿ ಯಾರು ಬರ್ತಾರ ಸರ್? ಡಿ. ನೀವು ಡಿ ಪ್ಲೇಸ್ ಕಂಡಿಡಿಯಕ್ ಹಂಗಿಲ್ಲ. ನಾವು ಏನ್ ಹೇಳಕತ್ತಾನ ಇಲ್ಲಿ? ಬಿ ಮತ್ತು ಡಿ ನಡುವೆ ಕೇವಲ 4 ಜನ ಕುಳಿತಿದ್ದಾರೆ. ಬಿ ಪೊಸಿಷನ್ ನಮ್ಗೆ ಆಲ್ರೆಡಿ ಅದ. ಈ ಕಡೆ 4 ಜನ ಕುಡ್ಸಕ್ಕಾಗತ್? ನೀವು ಕುಡ್ಸಕ್ಕಾಗಲ್ಲ. ಡಿ ಎಲ್ಲಿ ಕುಂತನ್ ಗೊತ್ತಿಲ್ಲಲ್ಲ. ನಾವು ಬಿ ಮಧ್ಯದಲ್ಲಿ ಕೂಡ್ಬೇಕಲ್ಲ. ನಾವು ಬಿ ಈ ಕಡೆ ಕೂಡ್ಸ್ರಿ. ಈ ಕಡೆ ಕೂಡ್ಸಕ್ಕಾಗಲ್ಲ. ಈ ಕಡೆ 4 ಜನ. 1 2 3 4. 4 ಆದ್ಮೇಲೆ ಯಾರು ಬರ್ಬೇಕು? ಇಲ್ಲಿ ಡಿನೇ ಬರ್ಬೇಕು. ಇವಾಗ ಹೇಳ್ರಿ ಸರ್. ಡಿ ಮತ್ತು ಬಿ ಮಧ್ಯದಲ್ಲಿ 1 2 3 4 4 ಜನ ಕುಂತಾರಲ್ಲ. ಯಾರಿಲ್ಲಿ ಕುಂತಾರ ಗೊತ್ತಿಲ್ಲ. ಅವ್ನು ಹೇಳಿದ ಪ್ರಕಾರ ಅದಲ್ಲ. ಅದಕ್ಕೆ ಹೇಳಕತ್ತೀನಿ. ಹಿಂಗ ನಾವು ಇವಾಗ ಎ ಮುಂದಕ್ಕೆ ಹೋಗಕ್ಕಾಗತ್? ನೀವು ಹೋಗಕ್ಕಾಗಲ್ಲ ಸರ್. ಒಂದೇ ಪ್ಲೇಸ್ ಖಾಲಿ ಅದ. ಅದಕ್ಕೆ ಉಲ್ಟಾ ಬರ್ರಿ. ನಾವು ಡಿ ಬೆಲೆ ಸಿಗ್ತಾನೆ ಎಲ್ಲಿ ಕುಂತಾನ ಅಂತ ಗೊತ್ತೈತಿಲ್ಲ. ಡಿ ರೈಟಾ? ನೆಕ್ಸ್ಟ್ ಬರ್ರಿ ಸರ್. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಾಗ. ಬಹಳ ಕಲ್ಕೊಳ್ಳೋದು ಕ್ವಶನ್ ಇದೆ. ಜಿಯ ತಕ್ಷಣ ಬಲಭಾಗದಲ್ಲಿ ಎಫ್ ಕುಳಿತಿದ್ದಾನೆ. ನಾವು ಜಿಯ ತಕ್ಷಣದ ಬಲಭಾಗದಲ್ಲಿ ಎಫ್ ಕುಳಿತಿದ್ದಾನೆ. ಜಿ ಬೆಲೆ ಸಿಕ್ಕದ ನಮಗ? ಸಿಕ್ಕದ ಸ್ಥಾನ ಬೆಲೆ ಎಲ್ಲಿ ಕುಂತ ಗೊತ್ತಿಲ್ಲ ಸರ್. ಜಿ ಇದು ಗೊತ್ತಿಲ್ಲ, ಬಿಟ್ಬಿಡ್ರಿ. ಸಿ ರೇಖೆ ಯಾವುದೇ ತುದಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಸಿ ಅನ್ನೋನ್ ಏನಂತಾರೆ? ರೇಖೆಯ ಯಾವುದೇ ತುದಿಯಲ್ಲಿ ಕುಳ್ಕೊಳ್ಳಲ್ಲ. ಅಂದ್ರೆ ಸಿ ಎಲ್ಲಿ ಕೂಡಲ್ಲ, ತುದಿಯಲ್ಲಿ. ಅಂದ್ರೆ ಸಿ ಇಲ್ಲಿ ಬರಲ್ಲ. ನಾವು ಸಿ ಇಲ್ಲಿ ಬರಲ್ಲ ಸರ್. ಬರ್ತಾನ? ಸಿ ಅಲ್ಲಿ ಬರಲ್ಲ ಸರ್. ನೆಕ್ಸ್ಟ್ ಓದಿರಿ. ಹೆಚ್ಚಿನ ಬಲಭಾಗದಲ್ಲಿರುವ ಒಂದು ಸ್ಥಾನ ಈ ಕುಳಿತಿದ್ದಾನೆ. ಹೆಚ್ಚು ಎಲ್ಲಿದ್ದಾನೆ ಸರ್? ನಿಮಗೆ ಬಂದಿಲ್ಲ ಸರ್. ಬಂದದ ಹೆಚ್ಚ? ಬರ್ರಿ ಸರ್ ವಾಪಸ್ ಇಲ್ಲಿ ಬರೀಗ. ನಾವು ಇಲ್ಲಿಗೆ ಬರ್ರಿ. ಜಿಯ ತಕ್ಷಣದ ಬಲಭಾಗದಲ್ಲಿ ಎಫ್ ಕುಳಿತಿದ್ದಾನೆ. ಜಿಯ ಬಲಭಾಗ. ನಾವು ಜಿ ಇಲ್ಲಿ ಕುಡಿಸಿರಿ ಅನ್ಕೊಡ್ರಿ. ಜಿ ಇಲ್ಲಿ ಕುಡಿಸಿನವ್ರೆ ಬಲಭಾಗ ಯಾವ್ದಾಗತ್ತ ತಂದ? ಈ ಕಡೆ ಬರ್ತಾನೆ? ಇಲ್ಲಿ ಬರಲ್ಲ ಸರ್. ಜಿ ಇಲ್ಲಿ ಕುಡಿಸಿರಿ ಅನ್ಕೊಡ್ರಿ. ಬಲಭಾಗ ಯಾವ್ದಾಗತ್ತ? ಈ ಕಡೆ ಆಗತ್ತ? ಬರ್ತಾನೆ? ಇಲ್ಲಿ ಬರಲ್ಲ ಸರ್. ನಾವು ಜೀನ್ ಇಲ್ಲಿ ಕುಡಿಸಿರಿ ಅನ್ಕೊಡ್ರಿ. ಬಲಭಾಗದ ಯಾರು ಬರ್ತಾರ? ಎಫ್. ಇವಾಗ ಜೀವನ್ ಎಲ್ಲಿ ಕುಡಿಸ್ಬೇಕು? ನಾವು ಎ ಪಕ್ಕದಲ್ಲಿ. ಹೆಂಗ್ ಎ ಪಕ್ಕದಲ್ಲಿ ಕೂಡಿಸ್ರಿ? ಅದು ಆಟೋಮೆಟಿಕ್ ಆಗಿ ಗೊತ್ತಾಗ. ಸಿ ಒಂದು ಪ್ಲೇಸ್ ಅಲ್ಲಿ ಕುಂತಿಲ್ಲ ಅಂತ ಗೊತ್ತಾಯ್ತು ರೈಟಾ? ನಾವು ಜಿ ಪಕ್ಕದಲ್ಲಿ ಯಾರು ಕುಂತಾರಂತ? ಎಫ್ ಕುಂತಾನ. ಜಿಯ ತಕ್ಷಣದ ಬಲಭಾಗದಲ್ಲಿ ಯಾರು ಕುಂತಾರ? ಎಫ್. ಕ್ಲಿಯರ್ ಆಯ್ತಾ? ಬಹಳ ಚಂದ ಅದ ಕಲ್ಕೊಳಕ ರೈಟಾ? ಬಟ್ ನೀವು ಫಾಲೋ ಮಾಡ್ಬೇಕಷ್ಟೇ. ಕ್ಲಿಯರ್ ಆಯ್ತಾ? ಇದು ಅಂದಿದ್ರೆ ನೋಡ್ರಿ. ನಮ್ ಕಡೆ ಯಾವ್ದಿರ್ಲಿಲ್ಲ, ಇವು 2 ಸ್ಥಾನಗಳಿಲ್ಲ. ಬಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ನೋಡಿದೆ. ಇನ್ನೊಂದ್ಸರಿ ನೋಡ್ಕೊಡ್ರಿ ಸರ್. ಇದು ಕಲ್ಕೊಳಕ್ ಚಂದ ಇದ್ದಾಗ ನೋಡ್ಕೊಳಕ್ ಟ್ರೈ ಮಾಡ್ರಿ. ಬರ್ರಿ ಸರ್. ಏನಿದೆ ಇಲ್ಲಿ? ಜಿಯ ತಕ್ಷಣದ ಬಲಭಾಗದಲ್ಲಿ ಎಫ್ ಕುಳಿತಿದ್ದಾನೆ. ನೀವು ಜಿ ಇಲ್ಲಿ ಕುಡಿಸಿರೆ, ಇದು ಜಿಯ ಸ್ಥಾನ ಕುಡಿಸಿದ್ರೆ ಬಲಭಾಗ ಖಾಲಿ ಇಲ್ಲ, ಆಡಿ ಆದ ರೈಟಾ? ಇಲ್ಲಿ ಕೂಡಲ್ಲ ಸರ್.
ನಾವ್ ಇಲ್ಲಿ ಕೂಡಿಸಿದ್ರೆ ಬಲಭಾಗ ಇದಾಗತ್ತ ಎ ಆಡಿ ಕುಂತನ ಖಾಲಿ ಇಲ್ಲ ಸರ್. ನಾವ್ ಇಲ್ಲಿ ಕೂಡ್ಸಕ್ಕಾಗಲ್ಲ, ಆ ಕಡೆ ಕೂಡಿದೆ ಇಲ್ಲಿನೂ ಕೂಡ್ಸಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಕೂಡಿಸಿದ್ದು ಎಡಭಾಗ ಆತ, ಬಲಭಾಗದಲ್ಲಿ ಕೂಡ. ಹಾಗಾಗಿ ಜಿ ಇಲ್ಲಿ ಕೂಡಿಸ್ಬೇಕು ನಾವು. ಇಲ್ಲಿ ಜಿ ಪಕ್ಕದಲ್ಲಿ ಬಲಭಾಗ ಅಂದ್ರೆ ಯಾವ್ದಾಗುತ್ತೆ? ಎಫ್. ರೈಟಾ? ನಾವು ಸಿ ಎಲ್ಲಿ ಕೂಡ ಅಂತ ಹೇಳೋದಂತ, ಸಿ ರೇಖೆ ಯಾವುದೇ ತುದಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಸಿ ಇಲ್ಲಿನೂ ಕೂಡಲ್ಲ, ಇಲ್ಲಿನೂ ಕೂಡಲ್ಲ, ಅಂದ್ರೆ ಎಲ್ಲಿ ಕೊಡ್ತಾನ? ಸಿ ಎ ಬಾಜು ಕೊಡ್ತಾನ. ವೆರಿ ಗುಡ್. ಎ ಬಾಜು ಕೊಡ್ತಾನೆ. ನಾವು ಬರೀತಾರೆ ಹೆಚ್ಚಿನ ಬಲಭಾಗದಲ್ಲಿರುವ ಒಂದು ಸ್ಥಾನದಲ್ಲಿ ಈ ಕುಳಿತಿದ್ದಾನೆ. ಹೆಚ್ಚಿನ ಬಲಭಾಗದಲ್ಲಿರುವ ಒಂದು ಸ್ಥಾನದಲ್ಲಿ ಯಾರ ಕುಂತಾರಂತ? ಈ ಎಲ್ಲಿದ ನಮ್ಗ? ಎಷ್ಟು ಜನ ಆಗ್ಯಾರ ಇವಾಗ? 1 2 3 4 5 6 ಎರಡು ಸ್ಥಾನಗಳ ರೈಟಾ? ಎ ಬಿ ಸಿ ಡಿ ಇ ಎಫ್ ಜಿ ಬಂದದ ರೈಟಾ? ಬರೀ ಸರಿ. ಹೆಚ್ಚಿನ ಬಲಭಾಗದಲ್ಲಿರುವ ಒಂದು ಸ್ಥಾನದಲ್ಲಿ ಈ ಕುಳಿತಿದ್ದಾನೆ. ಸ್ಥಾನ ಯಾವ್ದು ಗೊತ್ತಿಲ್ಲ, ಸ್ಥಾನ ಯಾವ್ದು ಗೊತ್ತಿಲ್ಲ, ಎಲ್ಲೇ ಕೂಡಿಸ್ಬೋದಲ್ಲ. ಏನ್ ಹೇಳ್ತಾನ? ಹೆಚ್ಚಿನ ಬಲಭಾಗದಲ್ಲಿ ಒಂದು ಸ್ಥಾನದಲ್ಲಿ ಈ ಕುಳಿತಿದ್ದಾನೆ. ಹೆಚ್ಚಿನ ಬಲಭಾಗ ಯಾವ್ದಾಗತ್ತ? ನಾವು ಹೆಚ್ಚಿನ ಇಲ್ಲಿ ಕೂಡಿಸಿದ್ರೆ ಹೆಚ್ಚ ಕಡೆ ಆಗತ್ತ, ಬಲಭಾಗ ಕೂಡಲ್ಲ. ನಾವು ಹೆಚ್ಚಿನ ಇಲ್ಲಿ ಕೂಡಿಸ್ವಿ. ಹೆಚ್ಚಿನ ಬಲಭಾಗದಲ್ಲಿ ಒಂದು ಸ್ಥಾನದಲ್ಲಿ ಈ ಕುಳಿತಿದ್ದಾನೆ. ಯಾವ್ದಾರ ಕೂಡಿಸ್ರಿ ಬಲಭಾಗ. ಉಳಿದಿದ್ ಯಾವ್ದು ಸರ್ ಇಲ್ಲಿ? ಉಳಿದ ಯಾವ್ದು ಕೂತ? ಈ ಇಲ್ಲಿ ಕೂತ್ಕೊಂತಾನೆ. ನೋಡ್ರಿ ಎಷ್ಟ್ ಚಂದ ಅದ ಕ್ವಶನ್. ಅದಕ್ಕೆ ಕೇಳಿ ಬಹಳ 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 ಕಲ್ಕೊಳ್ಳೋದಿದೆ ಆಯ್ತಾ? ಅತ್ತ ಏನ್ ಹೇಳ ನೋಡ್ರಿ, ಹೆಚ್ಚಿನ ಬಲಭಾಗದಲ್ಲಿರೋ ಒಂದು ಸ್ಥಾನದಲ್ಲಿ ಈ ಕುಳಿತಿದ್ದಾನೆ. ಸ್ಥಾನ ಯಾವ್ದಾರ ಇರ್ಲಿ, ಒಟ್ಟ ಬಲಭಾಗದಲ್ಲಿ ಇರ್ಬೇಕು. ಇಲ್ಲಿ ಅಂತಲ್ಲ, ಬಲಭಾಗದಲ್ಲಿ ಒಂದೇ ಖಾಲಿ ಇತ್ತು, ಏನ್ ಕುಡಿಸಿದ್ರಿ ಬಂತ? ನಾವು ಬರೀ ಸರ್ ಹೆಚ್ ಮತ್ತು ಎ ಯ ನಡುವೆ ಎಷ್ಟು ಜನ ಕುಳಿತಿದ್ದಾರೆ? ಯಾರು ಕುಂತಾರಂತ ಕುಂತಿಲ್ಲ, ಅವನು 8 ಜನ ಕುಂತಾರಂತ ಕ್ವಶನ್. ಮತ್ತೆ ಬಹಳ ಇಂಪಾರ್ಟೆಂಟ್ ಕ್ವಶನ್ ಅದು ರೈಟ್. ನಾವ್ ಯಾರ ಬೇಕಾದ್ರ ಹೆಚ್ ಮತ್ತು ಎ ಮಧ್ಯದಲ್ಲಿ ಎಷ್ಟು ಜನ ಕುಂತಾರ ಸರ್? 2 ಜನ. ಆಪ್ಷನ್ ನಂಬರ್ ಯಾವುದು? ಆಪ್ಷನ್ ನಂಬರ್ ಯಾವುದು? ಯಾವ್ದಿದೆ? ಇದು. ಮತ್ತೆ 2 ಅಂತ ಇದು 2 ಆನ್ಸರ್ ಹಾಕಕ್ ಹೋಗ್ಬೇಡ್ರಿ. ಇದು ಹಾಗೆ ನಮ್ದು ಏನದ 2 ಬಂದದ ಆನ್ಸರ್ ಬಂದದಲ್ಲ, ಫುಲ್ ಖುಷಿಯಾಗಿದೀವಿ 2 ಅಂತಾರೆ. ಇಲ್ಲಿ ಖುಷಿ ಪಟ್ಟಿ ಅನ್ಕೋ. 2ನೇ ಆಪ್ಷನ್ಸ್ 2 ಹಾಕ 2. ಅದು 3 ನೋಡಲ್ಲ ನೀ. ನಿನ್ ಕಟ್ಟಿ ಏನ್ ಕಾಣಕತ್ತದ? 2 ಕಾಣಕತ್ತದ. ಖುಷಿ ಇದ್ದಾಗ ಇವನ್ನೆಲ್ಲ ಮಾಡಕ್ ಹೋಗ್ಬಿಡ್ರಿ. ಅದಕ್ಕೆ ದೊಡ್ಡವ್ರು ಏನ್ ಹೇಳ್ಯಾರ, ಜಾಸ್ತಿ ಖುಷಿ ಪಡಬಾರ್ದಂತ. ನಾವ್ ಆನ್ಸರ್ ಏನಾಗತ್ತ ಸರ್? 2 ಆಪ್ಷನ್ಸ್ ಅಂದ್ರೆ ಇದು ಆಗತ್ತ. ಅಲ್ಲಿ ಏನ್ ಮಾಡಿರ್ತಾನ ಗೊತ್ತಾ? ಮತ್ತೆ ಹೆಂಗೆ 2 ಇಲ್ಲಿ 2ರ ಕನ್ನಡ ಬರ್ದಿ. ಅಲ್ಲಿ ಏನ್ ಕೊಟ್ಟಿರ್ತಾನ ಸರ್? 1 2 3 ಹಿಂಗ್ ಕೊಟ್ಟಿರ್ತಾನ. ನಿಮ್ಗೆ ಅದಕ್ಕೆ ಅವ್ನ್ ನೀವ್ ಹಿಂಗ್ ಹಳ್ಳಕ್ ಬಿಡ್ರಿ ಅಂತ ಹೇಳಿ ಅವ್ನ ಏನ್ ಮಾಡ್ಯಾನ? ನೀವು ಹಳ್ಳಕ್ ಬಿಡ್ಸಕ್ಕೆ ನಿಮ್ಗೆ ಏನ್ ಮಾಡ್ರಿ? ಇಂಗ್ಲಿಷ್ ಅಲ್ಲಿ ನೋಡ್ರಿ ಸರ್. ಇದು ನನ್ನ ಅಂದ್ರೆ ಯಾವ್ದು ಇಲ್ಲ. ಇಲ್ಲಿ 3 ಇಲ್ಲಿ 2 ಸಾರಿ ಯಾವ್ದು 1 ಇಲ್ಲಿ 2 ಕೊಡಬಹುದಾಗಿತ್ತಲ್ಲ. ಅವ್ನು ನಿಮಗ್ ಕನ್ಫ್ಯೂಸ್ ಮಾಡಿಸ್ಬೇಕಾದ್ರೆ 2 ಎಲ್ಲಿ ಅದ? 2 ಹಾಕ. ಅದ ಆನ್ಸರ? ಆನ್ಸರ್ ಅಲ್ಲ. ಆನ್ಸರ್ ಯಾವ್ದಾದ? 2 ಅನ್ನೋದು ಇದಾದ. ಅದಕ್ಕೆ ಹೇಳಾಕತ್ತೀನಿ, ಹಳ್ಳಕ್ಕ ಬಿಳಕ್ಕ ಹೋಗ್ಬೇಡ್ರಿ ಸರ್. ಕ್ಲಿಯರ್ ಆಯ್ತಾ? ಬಿದ್ರಿ ಅಂದ್ರೆ ಮುಗಿತಾ, ಇಲ್ಲಿ ಈಜಾಡಕ್ ಬರಲ್ಲ. ಯಾಕೆ ಹೇಳ್ರಿ? ಕರೆಕ್ಷನ್ ಮಾಡ್ಕೊಕ್ ಬರಲ್ಲ. ಕ್ಲಿಯರ್ ಆಯ್ತಾ? ಏನ್ ಕಲ್ಕೊಂಡ್ರಿ ಈ ಕ್ವಶನ್ ಇಂದ? ಬಹಳಷ್ಟು ಕಲ್ಕೊಳ್ಳೋದಿತ್ತು, ಕಲ್ಕೊಂಡ್ರಿ ಅನ್ಕೊಂಡಿನಿ. ಇದು ಹೊಸ ಕ್ವಶನ್, ಹೊಸದಾಗಿ ಬರ್ತಿದಲ್ಲ 2. ಇದುವರೆಗೆ ಅಕ್ಕಪಕ್ಕದಲ್ಲಿ ಯಾರು ಕೂತಾನ, ಇವಾಗ ಇಬ್ಬರ ಮಧ್ಯದಲ್ಲಿ ಎಷ್ಟು ಜನ ಕೂತಾರ ಅಂತ ಕೇಳೋಣ. ಅದರಿಂದ ಸ್ವಲ್ಪ ಕಲ್ಕೊಡ್ರಿ ಸರ್ ಅಷ್ಟೇ ರೈಟಾ? ಜೊತೆಗೆ ನಮಗೆ ಒಂದೊಂದ್ ಪ್ಲೇಸ್ ಖಾಲಿ ಇದ್ರು ಕೂಡ ಒಬ್ಬರನ್ನ ಹೆಂಗ್ ಕೂಡಿಸ್ಬೇಕು, ಎಡಬಲ ಗೊತ್ತಿದ್ರೆ ನಮ್ಗೆ ಏನಾಗುತ್ತೆ. ನಾ ಏನ್ ಹೇಳಿ ನಿಮ್ಗೆ, ಬ್ಲಡ್ ರಿಲೇಷನ್ ಪ್ಲಸ್ ಯಾವ್ದ್ರಲ್ಲಿ ಸಿಟಿಂಗ್ ಅರೇಂಜ್ಮೆಂಟ್. ಕ್ವಶನ್ಸ್ ಫಿಕ್ಸ್ ಇದಾವ. ಸಿಟಿಂಗ್ ಅರೇಂಜ್ಮೆಂಟ್ ಲೆಫ್ಟ್ ರೈಟ್ ಬಿಡಕ್ ಹೋಗ್ಬಾರ್ದು. ಎಡಬಲ ಸಾರಿ ಯಾವ್ದು ಸಿಟಿಂಗ್ ಅರೇಂಜ್ಮೆಂಟ್ ಅದನ್ನ ಬಿಡಕ್ ಹೋಗ್ಬಿಡ್ರಿ. ಲೆಫ್ಟ್ ರೈಟ್ ಅಲ್ಲಿ ಬಿಡಕ್ ಹೋಗ್ಬಿಡ್ರಿ, ಇಲ್ಲಿ ಬಿಡಕ್ ಹೋಗ್ಬಿಡ್ರಿ. ಪಾಯಿಂಟ್ ಕ್ಲಿಯರ್ ಇದು? ಹೋಗೋದ ಮುಂದಕ್ಕ ಬ್ಲಡ್ ರಿಲೇಷನ್ ಬಂದಾಗ ಹೇಳ ಅನ್ಸುತ್ತೆ. ಸದ್ಯಕ್ಕೆ ಇಷ್ಟ ಸಾಕು. ಎನಿ ಡೌಟ್ಸ್ ಇರ್ಲಿ? ನೋ ಡೌಟ್ಸ್ ಅಲ್ಲ, ಬರೀ ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ ಯಾವ್ದಿದೆ? 11. ನೋಡ್ತೀರಿ ಯಾರು ಬಂದ ನೋಡ್ರಿ ರೈಟಾ? ಕ್ವಶನ್ ನಂಬರ್ ಯಾವ್ದದ? 11. ಅವ್ರು ನೋಡ್ತಾರೆ, ನೀವು ಈಗ ನೋಡ್ರಿ. ಕ್ವಶನ್ ನಂಬರ್ ಯಾವ್ದಿದೆ? 11 ಬರೀ ಸರ್. ಏನಿದೆ? ಸೇಮ್ ಕೋಡಿಂಗ್ ಡಿಕೋಡಿಂಗ್ ಅದೇ ಫಾರ್ಮೆಟ್ ಇಲ್ಲಿ ಯಾವ್ದಾರು ಅನ್ಕೊಡ್ರಿ. ಬಟ್ ಅಕ್ಷರಗಳು ABCD ಇದಾವಲ್ಲ, ABCD ಮುಗಿತ್ ಕ್ಲಾಸ್. ನಾವು ABCD ಇದು ಇದಕ್ಕೆ ಸಂಬಂಧಪಡದ, ಇದು ಇದಕ್ಕೆ ಸಂಬಂಧಪಡದ, ಇದಕ್ಕೆ ಸಂಬಂಧಪಟ್ಟದ ಯಾವ್ದು ಆಲ್ರೆಡಿ ಹೇಳಿ ನಾನು. ಅದೇ ಕ್ಲಸ್ಟರ್ ಅಂದ್ರೆ ಗುಂಪು ಅಂತಿದ್ರೆ, ಮೊದಲನೇ ಗುಂಪಿಗೆ ಎರಡನೇ ಗುಂಪು ರಿಲೇಷನ್ ಅದ, 3ನೇ ಗುಂಪಿಗೆ 4ನೇ ಗುಂಪು ರಿಲೇಷನ್ ಅದ, ನಾವು 5ನೇ ಗುಂಪಿಗೆ 6ನೇ ಗುಂಪು ಯಾವ್ದು ರಿಲೇಷನ್ ಆಗತ್ತೆ ಅಂತ ಹೇಳ. ಪಾಯಿಂಟ್ ಕ್ಲಿಯರ್? ನೋಡ್ಕೊಡ್ರಿ ಸರ್ ಪಟ್ಟನ್. ಅಕ್ಷರಗಳು ದೊಡ್ಡದೇವ ಕಾಣಕತ್ತ ಅಂತ ಅನ್ಕೊಂಡಿ ನಾನು. ಬರ್ರಿ ಸರ್. ಡಿ ಎಷ್ಟಿದೆ? ಡಿ 4. ಜಿ ಎಷ್ಟಿದೆ? 7. ಎಸ್ ಎಷ್ಟಿದೆ? ಎಸ್ 19. ಪಿ ಎಷ್ಟಿದೆ? ಪಿ 16. ಇ 5. ಸಿ ಎಷ್ಟಿದೆ? 4. ರಿಲೇಷನ್ ನೋಡ್ರಿ ಏನದ ಅದಕ್ಕೆ. ನಾವು 4 ಆದ್ಮೇಲೆ ಯಾವ್ದು ಬಂದಿದೆ? 16. ಡಿಫ್ರೆನ್ಸ್ ಏನದ? ಎಷ್ಟೊಂದು 14 ಉಳಿತು. ಏನು ಯಾವ್ದು ಸಂಖ್ಯೆ ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ನಾವು 7 ಆದ್ಮೇಲೆ ಯಾವ್ದು ಸರ್? 5 ಅಂದ್ರೆ -2. -2 ಆಗಿದೆಲ್ಲ. ಓಕೆ ನೋಡೋಣ ಸರ್. ನಾವು 19 ಮೇಲೆ ಯಾವ್ದಿದೆ? 4 ಇದೆ. ಆಗತ್ತಾ ಇಲ್ಲಿ? ಆಗಲ್ಲ ಸರ್. ನಾವು ಈ ರೀತಿ ಬಂದಾಗ ನಿನ್ನೆ ಕೂಡ ಕ್ವಶನ್ ಬಂದಿತ್ತು, ನಮಗೆ ಬಂದಿದ್ದಿಲ್ಲ ನಿನ್ನೆ ಕ್ವಶನ್ಸ್. ಸೇಮ್ ನಾವು ಅವಾಗ ಏನ್ ಮಾಡಿದ್ವಿ?
ಡಿಫ್ರೆನ್ಸ್ ಇತ್ತು. ಏನ್ ಮಾಡಿದ್ವಿ ಹೇಳ್ರಿ, ಉಲ್ಟಾ ಇವೆರಡ ನೋಡಿದ್ವಿ. ಎಸ್ ಮತ್ತು ಪಿ ಅಂದ್ರೆ ಇದರದ ಕೊನೆಯ ಅಕ್ಷರ ಮತ್ತು ಈ ಗುಂಪಿನ ಮೊದಲನೇ ಗುಂಪಿನ ಕೊನೆಯ ಅಕ್ಷರ ಮತ್ತು ಎರಡನೇ ಗುಂಪಿನ ಮೊದಲ ಅಕ್ಷರ ಎರಡನ್ನು ಜಾಯಿನ್ ಮಾಡಿದ್ವಿ ನಾವು. ಎಸ್ ಮತ್ತು ಪಿ ಎಷ್ಟಿದೆ ಸರ್ ಡಿಫ್ರೆನ್ಸ್? ಮೈನಸ್ 2 ಮೈನಸ್ 3 16ರಲ್ಲಿ 19ರಲ್ಲಿ 16 19ರಲ್ಲಿ 16 ಎಷ್ಟು ಉಳಿತದ? 3 ಅಲ್ಲ, 16 17 18 19 3 ಅಲ್ಲ. ಹಾ ಮೈನಸ್ ಎಷ್ಟಾಗಿದೆ ಇಲ್ಲಿ? 3. ನಾವು ಇಲ್ಲಿ ಜಿ ಇದೆ, ಇಲ್ಲಿ ಇದೆ, 7ರಲ್ಲಿ -2 ಮಾಡ್ರಿ ಎಷ್ಟಾಯ್ತು? ಇ ಆಯ್ತು, ಮೈನಸ್ ಎಷ್ಟು ಮಾಡ್ರಿ ಸರ್? 2. ನಾವು ಇಲ್ಲಿ ಡಿ ಇದೆ, ಇಲ್ಲಿ ಯಾವ್ದಿದೆ ಸರ್? ಸಿ ಇದೆ. ಡಿ ಇಂದ ಸಿ -1, ಇದು 4, ಸಿ ಅಂದ್ರೆ ಎಷ್ಟು? 3ನೇದ ಇದು. 4 ಹೆಂಗ್ ಬಂತು? -1 ಮಾಡ್ರಿ. ನಾವೇನ್ ಮಾಡ್ಬೇಕು ಸರ್ ಇಲ್ಲಿ? -1. ನಾವು ನಿನ್ನೆ ಕ್ವಶನ್ ಏನ್ ಬಂದಿತ್ತು? +3 +2 +1. ಇವತ್ತೇನ್ ಬಂದಿದೆ? -3 -2 -1. ನಾ ಏನ್ ಹೇಳಿನಿ? ಫಾರ್ಮೆಟ್ ಸೇಮ್ ಇದೆ ಇಲ್ಲ? ಫಾರ್ಮೆಟ್ ಮಿಸ್ ಆಗಿಲ್ಲ. ಸೇಮ್ ಬರಕ್ ನೋಡ್ಕೋಬೇಕಷ್ಟೇ. ಸೇಮ್ ಕ್ವಶನ್ ಇತ್ತು ನಿನ್ನೆ ಪೇಪರ್ ಅಲ್ಲಿ, ಇತ್ತಲ್ಲ ಸೇಮ್ ನಿನ್ನೆ ಪೇಪರ್ ಅಲ್ಲಿ, ರೈಟ್? ಐತಲ್ಲ ನಿನ್ನೆ ಪೇಪರ್ ಅಲ್ಲಿ ಸೇಮ್. ನಿನ್ನೆ ಏನಿತ್ತು ಹೇಳ್ರಿ? ಪ್ಲಸ್ ಕೇಳಿದ್ದ. ಇಲ್ಲಿ ಏನ್ ಮಾಡೋಣ? ಇವತ್ತು ಮೈನಸ್ ಮಾಡೋಣ. ಫಾರ್ಮೆಟ್ ಸೇಮ್ ಅದ, ರೈಟಾ? ನೋಡ್ಕೊಡ್ರಿ ಮುಂದಿದೆ. ಇದನ್ ಕೂಡ ಇದೆ. ಟಿ ಇಂದ ಕ್ಯೂ ಎಷ್ಟು ಅದ? ಸೇಮ್. ಟಿ ಎಷ್ಟನೇ ಅಕ್ಷರ ಇದೆ? 20. ಕ್ಯೂ ಎಷ್ಟಿದೆ? ಕ್ಯೂ 17 -3, ರೈಟಾ? ಎಸ್ ಕ್ಯೂ -2, ನಾವು ಎನ್ ಎಂ -1. ಕ್ಲಿಯರ್ ಆಯ್ತಲ್ಲ? ನಾವು ಬರ್ರಿ ಸರ್ ಈ ಕೆ ಅದ. ಕೆ ಆದ್ಮೇಲೆ ಏನ್ ಮಾಡ್ಬೇಕಲ್ಲ? -3. ಕೆ ಅಲ್ಲಿ -3 ಮಾಡಿದ್ರೆ ಎಷ್ಟು? 11ನೇ ಅಕ್ಷರ. 11ರಲ್ಲಿ -3 ಮಾಡ್ರಿ ಎಷ್ಟಾಗತ್ತ? 8. ಹೆಚ್ ಬರ್ತದಲ್ಲ? ಹೆಚ್ ಅದ್ರಾಗ ಅದ, ಇದು ಅಳಿಸ್ಬೋದಲ್ಲ? ಹೆಚ್ ಅದ್ರಾಗ ಅದ. ಮೊದಲು ನೋಡ್ಕೊಡ್ರಿ ಸರ್. ಹೆಚ್ ಎಷ್ಟನೇ? ಇದು ಯಾವ್ದಿತ್ತು? ಕೆ 11ನೇ ಅಕ್ಷರ. ಕನ್ನಡ ಹೇಳಿನಲ್ಲ, ರೈಟಾ? ನಾವು ಇದರಲ್ಲಿ -3 ಮಾಡ್ರಿ. 11 ಅಂದ್ರೆ 10, 9, 8. 8ನೇ ಅಕ್ಷರ ಬಂತಲ್ಲ? ನಾವು ಬರೀ ಸರ್ ಎಂಡ್ ಅಂದ್ರೆ ಹೆಚ್ ಎಲ್ಲಿ ಅದ? ಇದು ಬರಲ್ಲ, ಇದು ಬರಲ್ಲ, ಇವೆರಡು ಬರ್ಬೋದು, ರೈಟಾ? ನಾವು ಬರ್ರಿ ಸರ್. ನೆಕ್ಸ್ಟ್ ಯಾವ್ದು? ಹೆಚ್ ಅಲ್ಲಿ ಏನ್ ಮಾಡ್ಬೇಕು? -2 ಮಾಡ್ಬೇಕು. 2 ಮಾಡಿದ್ರೆ ಎಷ್ಟು? ಹೆಚ್ ಅಲ್ಲಿ 8ರಲ್ಲಿ ಎಫ್ ಯಾವ್ದ್ರಾಗ ಅದ? ಡಿ. ಕ್ಲಿಯರ್ ಆಯ್ತಲ್ಲ? ಎನಿ ಡೌಟ್ಸ್? ಏನಾಯ್ತು? ಕ್ಲಿಯರ್ ಆಯ್ತಲ್ಲ? ಡೌಟ್? ನೆಕ್ಸ್ಟ್ ಡಿ ಅದಲ್ಲ, ಮಾಡ್ರಿ. ಇ ಅಲ್ಲಿ -1 ಮಾಡಿದ್ರೆ ಎಷ್ಟು? 5ರಲ್ಲಿ -1 ಮಾಡಿದ್ರೆ ಎಷ್ಟು? 4. ಡಿ ಅದಲ್ಲ ಲಾಸ್ಟಿಗೆ. ನೋಡ್ರಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಹಿಮೆ ಇದು. ನಿನ್ನೆ ಏನ್ ಬಂದಿತ್ತು? +3 +2 +1. ಇವತ್ತೇನ್ ಬಂದದ? -3. ನಾ ಹೇಳಿದಿಲ್ಲ ನಿನ್ನೆ ಹಿಂಗ್ ಬರ್ತದ ನೋಡ್ರಿ. ಇಲ್ಲ ಬೇಕಾರೆ ಹಿಂಗ +2 ಏನ್ ಬೇಕಾದ್ರೆ ಮಾಡ್ಬೋದು, ರೈಟಾ? ಬಟ್ ಫಾರ್ಮೆಟ್ ಅದೇ ಬರಕತ್ತದಲ್ಲ. 3-4 ಪ್ರಶ್ನೆ ಮಾತ್ರ ಚೇಂಜ್ ಆಗುತ್ತೆ. ಉಳಿದಿದೆಲ್ಲ ಅದೇ ಫಾರ್ಮೆಟ್. ಏನ್ ಚೇಂಜ್ ಮಾಡಕ್ ಸರ್ ಅಲ್ಲಿ? ಪ್ಲಸ್ ಮೈನಸ್ ಅದೇ, ಅದು ಬಿಟ್ರೆ ಮತ್ತೆ ಇನ್ನೇನಿಲ್ಲ ಸರ್. ಏನೋ ಡೌಟ್ಸ್ ಅದಿರಲಿ? ಡೌಟ್ಸ್ ಇಲ್ಲ, ಹೋಗ್ಬೋದಲ್ಲ, ರೈಟಾ? ಟೈಮ್ ಟೇಕಿಂಗ್ ಇತ್ತ ಇದು? ಏನಿಲ್ಲ ಸರ್. ಈ ರೀತಿ ಬಂದಾಗ 3 ಅಕ್ಷರ ಬಂದಾಗ ನೋಡ್ಕೊಡ್ರಿ ಏನ್ ಮಾಡಕತ್ತ. 4-5 ಅಕ್ಷರ ಬಂದಾಗ ಡಿಫ್ರೆನ್ಸ್ ಸ್ವಲ್ಪ ಇದೆ ಅನ್ಸ್ಬೋದು, ರೈಟಾ? ಉಳಿದಂತೆ ಈ ರೀತಿ 3 ಅಕ್ಷರ ಬಂದ ಅಂತ ಇದ್ರೆ ಅಲ್ಟರ್ನೇಟಿವ್ ಚೆಕ್ ಮಾಡ್ರಿ. ಅಲ್ಟರ್ನೇಟಿವ್ ಅಲ್ಲ, ಇಟ್ ಮೀನ್ಸ್ ಮೊದಲನೇ ಗುಂಪಿನ ಮತ್ತೆ ಎರಡನೇ ಗುಂಪಿನ ಇದ್ರದ್ದು ಕೊನೆಯ ಅಕ್ಷರ, ಅದರ ಮೊದಲ ಅಕ್ಷರ ಇದು ಮಾಡ್ರಿ. ಕ್ಲಿಯರಾ? ಹೋಗ್ಬೋದಾ ಮುಂದಕ್ಕೆ? ಬರೀ ಸರ್ ನೆಕ್ಸ್ಟ್. ಕೊಟ್ಟಿರುವ ಚಿತ್ರದಲ್ಲಿ ಎಂಬಾಡಿಡ್ ಆಗಿರೋ ಆಯ್ಕೆ ಮಾಡಿ. ತಿರುಗಬೇಕಾದ ಅನುಮತಿ ಇಲ್ಲ. ಇದನ್ನ ಮರಿಬಾರ್ದು ನೀವು. ನೋಟನ್ನು ರೊಟೇಷನ್ ಮಾಡಂಗಿಲ್ಲ. ಯಾವ್ದು ಬರುತ್ತೆ? ಆಪ್ಷನ್ ನಂಬರ್ ಎ ಆದ, ಬಿ ಆದ, ಸಿ ಆದ, ಡಿ ಆದ. ಯಾವ್ದು ಬರುತ್ತಾ? ಹೋಬಾ ಪಟ್ಟಸ್ಬೇಡ. ಹೆಂಗ್ ಹೇಳ್ತೀರಿ? ಇದು ಪ್ರಶ್ನೆ ಅದ, ಹೆಂಗ್ ಹೇಳ್ತೀರಿ? ಬರ್ರಿ ಸರ್. ಆಪ್ಷನ್ ನಂಬರ್ ಎ ಅಲ್ಲಿ ಈಗ 3 ಗುಂಪದೇವ, ರೈಟಾ? 3 ಸಮಾನ ಆಗಿದಾವ. 3 ಎಲ್ಲ ಸಮಾನ ಕಾಣಕ್ತದ ನಿಮ್ಗ? ಇಲ್ಲ. ಇದು ದೊಡ್ಡದಾದ, ಬರಲ್ಲ. ನಾವು ಇದು 3 ಸಮಾನ ಉದ್ದಕ್ಕೆ, ಇದನ್ನು ಬರಲ್ಲ ಸರ್. ನಾವಿಲ್ಲಿ 2 ಸಮಾನ ಎಲ್ಲಿದಾವ? ಇಲ್ಲ. ಉಳಿದಿದ್ ಯಾವ್ದು? ಹಾಗ್ರಿ ಆನ್ಸರ್ ಅದೇ ಇರ್ತದ ಉಳಿದಿದ್ದು. ಬಟ್ ಕೂಡ್ತದ ಇಲ್ಲ ಅದು? ಕೂಡ್ತದ, ಆಟ. ನಾವು ಬರೀ ಸರ್ ಕೂಡ್ತಿಲ್ಲ ಇದು. ಇದನ್ನೇ ಬಂತಲ್ಲ, ಇಲ್ಲಿ ಕೂಡ್ತದ ನೋಡಿ. ಇದನ್ನ ದೊಡ್ಡದು ಮಾಡ್ರಿ ಇವಾಗ. ಕೂತ್ಕೊಂತ ಇಲ್ಲಿ. ಕೂಡ್ಲಿಲ್ಲ ಅಂದ್ರೆ ಕೂಡಿಸ್ ನೋಡಿ. ಇಲ್ಲಿ ಯಾವ್ದ ನೋಡ್ರಿ, ಇಲ್ಲಿ ಯಾವ್ದಲ್ಲ. ಕ್ಲಿಯರ್? ಇವಾಗ ಅದು ಕಾಣ್ಲಿಲ್ಲ ಅನ್ಕೊಂಡ್ರಿ, ಜಸ್ಟ್ ಇಂಥದ ನೀವು ಬಿಡಕ್ಕಾಗತ್ತಾ? ಬಿಡ್ತೀರೇನ? ಯಾವುದೇ ಕಾರಣಕ್ಕೆ ಬಿಡಬಾರ್ದು, ರೈಟಾ? ನೆಕ್ಸ್ಟ್ ಬರೀ ಸರ್. ಕ್ವಶನ್ ನಂಬರ್ 13 ಏನಿದೆ? ಕೊಟ್ಟಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಈ ಕೆಳಗಿನ ಯಾವ ಪದ ಬದಲಿಸ್ತದೆ? ನೋಡ್ರಿ ಯಾವ ಪದ ಬದಲಿಸ್ತದೆ. ಇಲ್ಲಿ ಚೆಕ್ ಮಾಡಕ್ಕಾಗತ್ತೆ ನೀವು.
ಚೆಕ್ ಮಾಡಕ್ಕಾಗಲ್ಲ, ಕ್ವಶನ್ ಪಾರ್ಕ್ ಇಲ್ಲೇ ಇದೆ ಸರ್. ಮುಂದಿನ ಚೆಕ್ ಮಾಡ್ರಿ. ನಾವು ಡಬ್ಲ್ಯೂ ಎಷ್ಟನೇ ಅಕ್ಷರ ಇದೆ? 23. ಇದು ಎಷ್ಟನೇ ಅಕ್ಷರ ಇದೆ? ಜೆಡ್ 26 ರೈಟಾ. ಇದು ಎಷ್ಟನೇ ಅಕ್ಷರ ಇದೆ? 3. ಅಂದ್ರೆ 26 ಅಲ್ಲಿ 3 ಸೇರಿ 27 ಆಯ್ತಲ್ಲ. ಜೆಡ್ ಆದ್ಮೇಲೆ ಎ ಬಿ ಸಿ ಕಂಟಿನ್ಯೂ ಆಗ್ತಾ ಇದೆಯಲ್ಲ ರೈಟಾ. ಇದು ಎಷ್ಟಿದೆ ಸರ್? 3 ರೈಟಾ. ನಾವು ಮೊದಲನೇ ಅಕ್ಷರ ವಾಪಸ್ ಬರ್ರಿ ಸರ್. ನಾವು ಇದು 23 ಇದೆ ಅಂತಿದ್ರೆ ಇದು ಎಷ್ಟಾಗಿರುತ್ತೆ ಸರ್? ಇದು ಎಷ್ಟಾಗಿರ್ತದ? ಸಾರಿ, ಇದು ಎಷ್ಟಾಗಿರ್ತದ? ಇಲ್ಲಿ 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 ಕ್ವಶನ್ ಮಾರ್ಕ್ ಇದೆ ರೈಟಾ. ವಾಪಸ್ ಬರ್ರಿ. ಇದು 23 ಇದೆ ರೈಟಾ. ಇಲ್ಲಿ ಎಷ್ಟನೇ ಅಕ್ಷರ ಬರುತ್ತಾ 23 ಇಲ್ಲಿ? ಟಿ 20. 20ರಲ್ಲಿ ಮೈನಸ್ ಮಾಡಿದ್ರೆ ಇಲ್ಲಿ ಮೊದಲನೇ ಅಕ್ಷರ ಯಾವ್ದಿದೆ? 17 ಕ್ಯೂ ಆದಲ್ಲ ರೈಟಾ. ನಾವು ಟಿ ಯಾವ ಆಪ್ಷನ್ಸ್ ಅಲ್ಲಿ ಅದ? ಮುಗೀತು, ಹಾಕ್ರಿ ಟೈಮ್ ಮುಗೀತು. ಒಂದ್ ಚೆಕ್ ಮಾಡ್ಕೊಂಡ್ರಲ್ಲ, ಮುಂದೆ ಚೆಕ್ ಮಾಡೋ ಅವಶ್ಯಕತೆ ಇದೆಯಾ? ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನಾ ಏನ್ ಡೇ ಬೈ ಡೇ ಬಟ್ ಫಂಡಮೆಂಟಲ್ ಬೇಸಿಕ್ ಇದೆ. ಇನ್ನ ಬಹಳ ಅದಾವ ರೈಟಾ. ಮುಗಿಲಿ ಒಂದು 10 ದಿನ ಕ್ವಶನ್ ಪೇಪರ್ ಮುಗಿಲಿ, ಆಮೇಲೆ 15-20 ನಿಮಿಷದ ಮುಗಿತದ ಕ್ವಶನ್ ಪೇಪರ್. ಬಟ್ ನೀವು ಎಷ್ಟು ಅದನ್ನ ABCD ಪ್ಲಸ್ 1 2 3 ವರ್ಗಮೂಲ ಸಂಖ್ಯೆ ಘನಮೂಲ ಸಂಖ್ಯೆ ಅವೆಲ್ಲ ಎಷ್ಟು ನೋಡ್ಕೊಂಡ್ರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಮತ್ತೆ ಮಗ್ಗಿ ಒಂದ್ 20 ತನಕ ಖರ್ಚಿಗಿರುವಾಗ 20 ಸಾಕಲ್ಲ, ಏನ್ 10 ತನಕ ಸಾಕ? 20 ಇಟ್ಕೊಡ್ರಿ, ಖರ್ಚಿಗೆ ಬರ್ತದ ರೈಟಾ. ಮಾಡ್ರಿ, ಒಂದ್ ತಿಂಗಳದಾಗ ಮಾಡ್ಬೋದು ರೈಟ್. ಡೈಲಿ ಒಂದ್ ಮಾಡ್ರಿ. 30 ದಿಂದ 30 ಬಗ್ಗೆ ಬೇಡ, 20 ಬಗ್ಗೆ ತನಕ 30 ದಿನ ತಗೊಳ್ರಿ. ಡೈಲಿ ಒಂದೇ ಬಗ್ಗೆ ಗಟ್ಟಿ ಮಾಡ್ರಿ, ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ. ಅವಾಗ ಗಟ್ಟಿ ಮಾಡಿದ್ರೆ ಹಿಂಗ್ ಬರ್ತಿರ್ಲಿಲ್ಲ, ಅವಾಗ ಮಾಡಿಲ್ಲಲ್ಲ. ನನ್ನನ್ನು ಸೇರಿಸಿ ಹೇಳಾಕ್ತೀನಿ, ನಿಮ್ಗಷ್ಟೇ ಎಲ್ಲ ಬೇಜಾರ್ ಮಾಡ್ಕೊಬೇಡ್ರಿ. ಕ್ಲಿಯರ್ ಆಯ್ತಾ? ಇದು ಅದ್ರ ಚೆಕ್ ಮಾಡ್ಕೊಡ್ರಿ, ಮುಂದಿನ ಹಿಂಗ್ ಬರ್ತಂತೇಳಿ ರೈಟಾ. ಫಾರ್ಮೆಟ್ ಅದೇ ಇದೆ, ಏನು ತೊಂದರೆ ಇಲ್ಲ ಸರ್. ಚೆಕ್ ಮಾಡೋ ಅವಶ್ಯಕತೆ ಇದೆಯಾ? ಆನ್ಸರ್ ಬಂದಿದೆಯಲ್ಲ, ಬೇಡಲ್ಲ. ಸ್ಕಿಪ್ ಮಾಡಬಹುದಾ? ಬೇಡಲ್ಲ, ಆಲ್ರೆಡಿ ಆಗಿದೆಯಲ್ಲ. ಓಕೆ ಸರ್, ಬರ್ರಿ ನೆಕ್ಸ್ಟ್ ಕ್ವಶನ್ ಬರ್ರಿ. ಸೇಮ್ ಫಾರ್ಮೆಟ್ ಅದೇ ಇರುತ್ತೆ. ಇದು ಬಂತು ನೋಡ್ರಿ, ಬೆಂಕಿ. ಇದು ವಾಸ ಆನ್ಸರ್ ಮಾಡ್ರಿ ಪಟ್ಟನಿಗೆ ಆನ್ಸರ್ ಮಾಡ್ಬೇಕು. ಇದಕ್ಕೆ ದೊಡ್ಡದ್ ಮಾಡ್ಕೋಬಹುದಾ? ಕಾಣ್ತಾ ಇದೆಯಾ? ಇಲ್ಲಿ ಇದು ಎಷ್ಟಿದೆ? ನಾವು ಆಪ್ಷನ್ಸ್ ಇದಾವ ಸರ್. ನಿಮ್ಗೆ ಪಟ್ ಆನ್ಸರ್ ಮಾಡಿರ್ಬೇಕು. ಆಪ್ಷನ್ ನಂಬರ್ ಎ ಬಿ ಸಿ ಡಿ. ಸ್ವಲ್ಪ ತಲೆಗೆ ಉಳ್ಬಿಡೋ ಕ್ವಶನ್ ಆಗಿದೆ. ಹಿಂಗ್ ಮಾಡ್ಕೊಂಡ್ರೆ ಆಗಲ್ಲ, ಅದು ಹಿಂಗೆ ನೋಡ್ಕೋಬೇಕು. ಪಟ್ಟನ ಚಿತ್ರ ಸರಣಿ ಇದಲ್ಲ. ನಾ ಏನ್ ಹೇಳಿದೇಳ್ರಿ, ABCD ಸೀರೀಸ್ ಮುಗೀತು, ಸಂಖ್ಯಾ ಸರಣಿ ಮುಗೀತು ರೈಟ್, ಅಂಕಿಗಳ ಮೂಲಕ. ಅದಾದ್ಮೇಲೆ ಏನಿದೆ? ಲೆಟರ್ ಬರ್ತದ ಪ್ಲಸ್ ಅದನ್ನು ಬರ್ತಂತಿದೆ, ಅದನ್ನು ಮುಗಿದಿದೆ. ಇವಾಗ ಲೆಟರು ಪ್ಲಸ್ ಚಿತ್ರಗಳು ಪ್ಲಸ್ ಏನ್ ಬಂದಿದೆ ಸರ್? ಇವಾಗ ಅಂಕಿಗಳು 2 3 4 ಸೇರಿಸಿ ಮಾಡ್ಯಾನ. ಯಾವ್ದು ಬರಬಹುದು? ನಾವು ನೋಡ್ಕೊಡ್ರಿ ಸರ್. ನಾವು ಈ ಸಿಂಬಲ್ ಇದೆ ನೋಡ್ರಿ, ಈ ಸಿಂಬಲ್ ಇದೆಯಲ್ಲ ಇದು ರೈಟಾ. ಇದು ಎಲ್ಲಿಗೆ ಬಂದಿದೆ ಸರ್? ಕೆಳಗಡೆ ಬಂದಿದೆ. ಮತ್ತೆ ಎಲ್ಲಿ ಹೋಗ್ಯದ ಸರ್? ಮೇಲ್ಗಡೆ ಹೋಗ್ಯದ. ಮತ್ತೆ ಎಲ್ಲಿಗೆ ಬಂದದ ಸರ್? ಕೆಳಗಡೆ ಹೋಗ್ಯದ. ಮತ್ತೆ ಇವಾಗ ಎಲ್ಲಿ ಬರ್ತಾರೆ? ಇದು ಎರಡಗಡೆ ಪ್ಲೇಸಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಕೊನೆಯಿಂದ ಎಷ್ಟನೇ ಅಕ್ಷರ? ಎಷ್ಟನೇ ಇಲ್ಲ, 3ನೇದಿಗಿದೆ. 3ನೇ ಪ್ಲೇಸಿಗೆ ಹೋಗುತ್ತೆ. ಎಲ್ಲಿಗೆ ಅಂದ್ರೆ 3ನೇ ಪ್ಲೇಸಿಗೆ ಹೋಗ್ಬೇಕು ಸರ್ ಅದು ರೈಟಾ. ನಾವು 3ನೇ ಪ್ಲೇಸ್ ಅಲ್ಲಿ ಅಂದ್ರೆ ಇಲ್ಲಿ ಬರೀರಿ ಸರ್. ಯಾವ್ದು ಇರಬೇಕು? ಅದು ಯಾವ್ದಿದೆ ಅದು? ಈ ರೀತಿ ಮಾರ್ಕ್ ಇದೆ. ಕ್ಲಿಯರ್ ಆಯ್ತಾ? ಇದು ನಾವು ಬರೀ ಸರ್, ಈ ರೀತಿ ಮಾರ್ಕ್ ಎಲ್ಲೆಲ್ಲಿ ಇದೆ? ಇದು 3ನೇ ಪ್ಲೇಸ್ ಸಿಗಾದ, ಇದು 3ನೇ ಪ್ಲೇಸ್ ಸಿಗಾದ, ಇದ್ರಲ್ಲಿ ಇಲ್ಲ, ಎಸ್ ಇದೆ, ಬರಲ್ಲ ಸರ್. ನಾವು ಇದು 3ನೇ ಪ್ಲೇಸ್ ಸಿಗಾದ ಅಂದ್ರೆ ಆಪ್ಷನ್ ನಂಬರ್ 1B ಎಲಿಮಿನೇಷನ್ ಆಯ್ತು. ಕ್ಲಿಯರ್ ಆಯ್ತಾ? ಇದು ನೋಡ್ಕೋಬೇಡಿ, ಎಲಿಮಿನೇಷನ್ ಆಗಿಲ್ಲ, ಬಟ್ ಮಾಡ್ಕೋಬಹುದು ಸರ್ ಅಷ್ಟೇ ಇದ್ರ ಮೇಲೆ. ಕ್ಲಿಯರ್ ಆಯ್ತಲ್ಲ? ನಾವು ಬರೀ ಸರ್, ಇದು ಸಿ ಇದೆ. ನಾವು ಸಿ ಎಲ್ಲಿ ಹೋಗಿದೆ ಸರ್? ಇದು ಮೇಲ್ಗಡೆ ಹೋಗಿದೆ. ನೆಕ್ಸ್ಟ್ ಏನ್ ಬಂದಿದೆ ಸರ್? ಕೆಳಗಡೆ. ಎರಡನೇ ಅಂದ್ರೆ ಒಂದೊಂದು ಸ್ಥಾನ ಡಿಫ್ರೆಂಟ್ ಆಗಿದೆ. ಇದು ಎಲ್ಲಿ ಹೋಗಿದೆ ಸರ್? ಮೇಲ್ಗಡೆ ಹೋಗಿದೆ. ನಾವು ಇವಾಗ ಎಲ್ಲಿ ಬರ್ ಸರ್? ಕೆಳಗಡೆ. ನಾವು ಸಿ ಎಲ್ಲಿ ಬರ್ ಸರ್? ಇವಾಗ ಲಾಸ್ಟಿಗೆ ಬರ್ ಸರ್ ಸಿ. ನಾವು ಸಿ ಲಾಸ್ಟಿಗೆ ಎಲ್ಲಿದೆ ಸರ್? ಇಲ್ಲಿದೆಯಾ? ಹೋಯ್ತು. ಇಲ್ಲಿ ಸಿ ಇದೆ ಲಾಸ್ಟಿಗೆ, ಇಲ್ಲಿ ಸಿ ಇದೆ, ಇಲ್ಲಿ ಸಿ ಇದೆ. ಅಂದ್ರೆ ಇಲ್ಲಿ ಹೋಗಿದೆ ಆಪ್ಷನ್ಸ್ ಇದೆ. ನಾವು ಎರಡೇ ಉಳಿದ್ವು ಸರ್, ಎರಡೇ ಉಳಿದು ಅಲ್ಲ ರೈಟಾ. ನಾವು ನೋಡ್ರಿ ಸರ್ ಮುಂದಿನ ಸರಣಿ. ನಾವು ಎಕ್ಸ್ ಇದೆ ಇಲ್ಲಿ, ಗೊತ್ತಾಗಿಲ್ಲ ಸರ್. ಇದು ಏನು ಡಿಫ್ರೆನ್ಸ್ ಇಲ್ಲ. ನಾವು ಇದಕ್ಕೆ ಕಾಣ್ತಾ ಇದೆ ನೋಡ್ರಿ ಸರ್, ಈ ಮಾರ್ಕ್ ಏನಿಲ್ಲ. ಇಲ್ಲಿ ಡೈರೆಕ್ಟ್ ಎಲ್ಲಿ ಹೋಗಿದೆ ಸರ್? ಇಲ್ಲಿ ಹೋಗಿದೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಸೇಮ್ ಇಲ್ಲಿ ಮೂರನೇ ಸ್ಥಾನದಲ್ಲಿದ್ದ ಮಾರ್ಕ್ ಇದು ಎಲ್ಲಿ ಹೋಗಿದೆ ಸರಿ ಅಮ್ಮ? ಫಸ್ಟ್ ಇಲ್ಲಿ ಹೋಗಿದೆ. ಕ್ಲಿಯರ್ ಆಯ್ತಾ? ನಾವು ಬರೀ ಸರ್, ನಾವ್ ಇಲ್ಲಿ ಯಾವ್ದಿದೆ ಸರ್? ಇದು ಸ್ಟಾರ್ ಇದೆ ಮಾರ್ಕ್. ಈ ಸ್ಟಾರ್ ಎಲ್ಲಿ ಹೋಗುತ್ತೆ ಸರ್? ನೇರವಾಗಿ ಇಲ್ಲಿ ಮೇಲ್ಗಡೆ ಹೋಗುತ್ತಾ? ಅಂದ್ರೆ ಇದು ಇಲ್ಲಿಗೆ ಹೋಗ್ತಾ ಇದೆ. ಬೇರೆ ಕಲರ್ ತಗೋಬಹುದಾ? ನೋಡ್ಕೊಡ್ರಿ ಸರ್, ಕಡೆ ಹೋಯ್ತು ಬೈ. ಇಲ್ಲಿ ನೋಡ್ಕೊಡ್ರಿ ಸರ್. ಈ ಕಲರ್ ತಗೋರಿ. ನಾವು ಇದು ಇಲ್ಲಿಗೆ ಹೋಗಿದೆ ಸರ್, ನಾವು ಇದು ಇಲ್ಲಿಗೆ ಹೋಗಿದೆ, ನಾವು ಇದು ಇಲ್ಲಿಗೆ ಹೋಗಿದೆ ರೈಟಾ. ನಾವು ಇದು ಯಾವ್ದಿದೆ ಸರ್? ಎಸ್. ಇವಾಗ ಎಸ್ ಎಲ್ಲಿ ಹೋಗುತ್ತಿದ್ದು? ಮೇಲ್ಗಡೆ ಫಸ್ಟ್ ಹೋಗುತ್ತೆ ಎಸ್ ರೈಟಾ. ನಾವು ಉಳಿದ ಎರಡೆರಡು ಆಪ್ಷನ್ಸ್ ನಮಗೆ ಯಾವ್ದಿದೆ? ಸಿ. ಸಿ ಎಲ್ಲಿನ ಎಸ್ ಆದ, ಇಲ್ಲಿನ ಎಸ್ ಆದ. ಆನ್ಸರ್ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ ಸರ್. ನಾವು ನೆಕ್ಸ್ಟ್ ನೋಡ್ರಿ ಸರ್, ಯಾವ್ದಿದೆ ನೆಕ್ಸ್ಟ್? ನೆಕ್ಸ್ಟ್ ಯಾವ್ದಾಗ್ಬಹುದು? ಯಾವ್ದ್ರ ಡಿಫ್ರೆನ್ಸ್? ಇಲ್ಲಿ ಸ್ಟಾರ್ ಇದೆ, ಇಲ್ಲಿ ಟಿ ಇದೆ ಸರ್. ನಾವು ಸ್ಟಾರ್ ಎಲ್ಲಿ ಇತ್ತು? ಏನನ್ ಸಂಬಂಧ ಅದ?
ಒಂದು ವರ್ಡ್ ಆ್ಯಡ್ ಮಾಡಬೇಕು. ಓಕೆ, ಯಾವ್ದು ಆ್ಯಡ್ ಮಾಡ್ತೀರಿ? ಯಾವ್ದಾರು ಆ್ಯಡ್ ಮಾಡಬಹುದಾ? ನಾವು ವಾಪಸ್ ಬರೀ ಸರ್. ಹಾ, ಬಂದಿದೆ ನೋಡ್ರಿ. ಸ್ಟಾರ್ ಇಲ್ಲಿ ಬರ್ತದ? ಸ್ಟಾರ್ ಬರ್ತದ? ಬರಲ್ಲ ಸರ್. ಸ್ಟಾರ್ ಬರಲ್ಲ ಅಂದ್ರೆ ಇಲ್ಲಿ ಯಾವ ಅಕ್ಷರ ಬರೋದು? ಸ್ಟಾರ್ ಇಲ್ಲಿ ಬರಲ್ಲ ಅಂತ ಗೊತ್ತಾಯ್ತು ರೈಟಾ. ನಾವು ಇಲ್ಲಿ ಸ್ಟಾರ್ ಬರಲ್ಲ ಅಂತ ಗೊತ್ತಾಯ್ತು. ನೀವು 3ನೇ ಸ್ಥಾನದಲ್ಲಿ ಟಿ ಬಂದಿದೆ. ಟಿ ಬರ್ಬೋದು, ಮುಂದಿನ ಯಾವ್ದಾರು ಅಕ್ಷರ ಬರ್ಬೋದು ರೈಟಾ. ಇದು ರೈಟ್ ಆನ್ಸರ್ ಆಗತ್ತೆ. ಹೆಂಗಾಗತ್ತೆ ನೋಡ್ರಿ ಸರ್. ಇಲ್ಲಿ ಇತ್ತು, ಇದು ಇಲ್ಲಿ ಹೋಗಿದೆ, ಹೊಸ ಅಕ್ಷರ ಬಂದಿದೆ ಎಂ, ಗೊತ್ತಿಲ್ಲ. ಇದು ವಾಪಸ್ ಅಲ್ಲಿ ಹೋಗಿದೆ, ಎಂ ಮತ್ತೆ ರಿಪೀಟ್ ಆಗಿದೆ, ಇಲ್ಲಿ ಮಾಡಿಲ್ಲ ಸರ್ ರೈಟಾ. ನಾವು ಹೊಸದ ಸ್ಟಾರ್ ಬಂದಿದೆ, ಸ್ಟಾರ್ ಮೇಲ್ಗಡೆ ಹೋಗಿದೆ ರೈಟಾ. ನಾವು ಹೊಸದ ಯಾವ್ದಿದೆ? ಎಸ್ ಇದೆ, ನಾವು ಎಸ್ ಮೇಲ್ಗಡೆ ಹೋಗಿದೆ ಅಂದ್ರೆ ಇಲ್ಲಿ ಸ್ಟಾರ್ ಬರೋದಿಲ್ಲ ಅಂತ ಅರ್ಥ. ಹೊಸದ ಯಾವ್ದಾರು ಅಕ್ಷರ ಬರ್ಬೋದು. ನಮಗೆ ಆನ್ಸರ್ ಸ್ಟಾರ್ ಬರಲ್ಲ ಅಂತ ಗೊತ್ತು, ನಾವು ಇಲ್ಲಿ ಸ್ಟಾರ್ ಬಂದಿದೆ, ಹಾಗಾಗಿ ಆನ್ಸರ್ ಏನಾಗುತ್ತೆ ಸರ್? ಇದು ಆಪ್ಷನ್ ಏನಾಗುತ್ತೆ? ಹೋಯ್ತು. ಉಳಿದಿದ್ದು ಯಾವ್ದು? ಸಿ. ಟಫ್ ಅನ್ಸಬಹುದು, ಸ್ವಲ್ಪ ಟೈಮ್ ಟೇಕಿಂಗ್ ಆಗುತ್ತೆ, ಬಟ್ ನೀವು ಫಾರ್ಮೆಟ್ ಗೊತ್ತಿರ್ಬೇಕು. ನೀವು ಮಾಡಿರ್ಲಿಲ್ಲ ಇವಾಗ ಇದು ಜಿಗ್ ಜಾಗ್ ಸರಣಿಗೆ ನೋಡ್ಕೋಬೇಕು, ಫಾರ್ಮೆಟ್ ಅಲ್ಲಿ ಚಂದ ನೋಡ್ಕೋಬೇಕು ನೀವು. ಕ್ಲಿಯರ್ ಆಯ್ತಾ? ಡೌಟ್ ಇತ್ತಿಲ್ಲಿ? ಏನೂ ಡೌಟ್ಸ್ ಇಲ್ಲ? ಹೋಗೋದಾ ಮುಂದಿನ ಪ್ರಶ್ನೆಗೆ? ಸಿಂಪಲ್ ನೋಡ್ರಿ ಸರ್ ರೇಟಾ. ಈ ಚಿಹ್ನೆಗಳು ರೇಟಾ ಇದು ಎಕ್ಸ್ಚೇಂಜ್ ಆಗಿರ್ತಕ್ಕಂಥದ್ದು ರೈಟಾ. ಇದು ಹಿಂಗ್ ಮೇಲ್ಗಡೆ, ಸಾರಿ ಕೆಳಗಡೆ, ಮೇಲ್ಗಡೆ, ಕೆಳಗಡೆ ಮತ್ ಮೇಲ್ಗಡೆ. ನಾವು ಇದು ಕೊನೆಯ ಅಕ್ಷರ ಮೇಲ್ಗಡೆ ಅಕ್ಷರ ಅನ್ಕೊಡ್ರಿ, ಸಿಂಬಲ್ ಅನ್ಕೊಡ್ರಿ, ಅದೇ ಇದಲ್ಲ ಸರ್. ಮತ್ ಕೆಳಗಡೆ, ಮತ್ ಮೇಲ್ಗಡೆ, ಮತ್ ಕೆಳಗಡೆ ಸರ್. ನೆಕ್ಸ್ಟ್ ಏನಾಗಿದೆ ಅಂದ್ರೆ ಇಲ್ಲಿ 3ನೇದಿಲ್ಲ, ಸೆಕೆಂಡ್ ಒನ್, ಲಾಸ್ಟ್ ಇಂದ ಸೆಕೆಂಡ್ ಒನ್, ಇದು ಮೇಲ್ಗಡೆ ಹೋಗಿದೆ ರೈಟಾ. ನೆಕ್ಸ್ಟ್ ಇಲ್ಲಿ ಬಂದಿರ್ತಾವ ಹೊಸದು, ಇದು ಮತ್ತೆ ಮೇಲ್ಗಡೆ ಹೋಗಿದೆ. ನೆಕ್ಸ್ಟ್ ಹೊಸದು ಇಲ್ಲಿ ಬಂದಿದೆ, ಇದು ಮೇಲ್ಗಡೆ ಹೋಗಿದೆ. ನಾವು ಇಲ್ಲಿ ಹೊಸದು ಬಂದಿದೆ, ಇದು ಮೇಲ್ಗಡೆ ಹೋಗಿದೆ. ಇಲ್ಲಿ ಬಂದಿರ್ತಾರೆ ಮತ್ತೆ ರಿಪೀಟ್ ಆಗಿಲ್ಲ ಸರ್ ಆ ಅಕ್ಷರ. ಇವಾಗ ಸ್ಟಾರ್ ಅಲ್ಲಿ ರಿಪೀಟ್ ಆಗ ಚಾನ್ಸಸ್ ಇಲ್ಲ. ಮುಂದೆ ಲೆಟರ್ ಯಾವ್ದಾರು ಬರ್ಬೋದು, ಬಿಕಾಸ್ ಇವೆಲ್ಲ ಲೆಟರ್ ಹೊಸದಾಗಿ ಬಂದಾವ. ಇಲ್ಲಿ ಇರ್ತವೆ, ಎಸ್ ಹೊಸದಾಗಿ ಬಂದಿದೆ, ಸ್ಟಾರ್ ಹೊಸದಾಗಿ ಬಂದಿದೆ, ಎಂ ಹೊಸದಾಗಿ ಬಂದಿದೆ, ಯಾವ್ದಾರು ಬರ್ಬೋದು ರೈಟಾ. ಹೋಗೋದಾ ಮುಂದಕ್ಕ? ಕ್ಲಿಯರ್ ಇದಾ? ಬಟ್ ಲಾಜಿಕ್ ಅಪ್ಲೈ ಮಾಡ್ರಿ, ಆನ್ಸರ್ ಮಾಡ್ರಿ ಸರ್, ಅಷ್ಟೇ, ಮತ್ತೇನಿಲ್ಲ. ನಾವು ಬಂತ ಬ್ಲಡ್ ರಿಲೇಷನ್, ರಕ್ತ ಸಂಬಂಧ ಇದೆಯಲ್ಲ, ನೋಡ್ಕೋಬಹುದಲ್ಲ? ಬರೀ ಸರ್ ಕನ್ನಡದಾಗ ಏನಂತ ವಾಪಸ್ ಬರ. ನೋಡ್ಕೊಡ್ರಿ ಸರ್, ಕನ್ಫ್ಯೂಸ್ ಮಾಡಿಸ್ತದ, ಪಟ್ಟನ್ ನೋಡ್ಕೊಡ್ರಿ ಸರ್. ನಮಗೆ ಏನ್ ಬೇಕು ಸರ್? ಇದು ಕಾಣಕತ್ತಲ್ಲ? ಕ್ಲಿಯರ್ ಕಾಣಕತ್ತಲ್ಲ? ಬರೀ ಸರ್ ಫಸ್ಟ್ ನೋಡ್ಕೊಡ್ರಿ. ಯಾವ್ದಿದೆ ಸರ್? ಎ ಪ್ಲಸ್ ಬಿ. ಪ್ಲಸ್ ಎಲ್ಲಿ ಅದ ಸರ್? ಪ್ಲಸ್ ಇಲ್ಲಿ ಅಂದ್ರೆ ಇದನ್ನೇನ್ ಮಾಡ್ರಿ ಸರ್? ಎ ಮಾಡ್ರಿ, ಇದನ್ನ ಏನ್ ಮಾಡ್ರಿ ಸರ್? ಬಿ ಅಂತ ಹೇಳಿದ್ರೆ, ಇದು ಎ ಆದ ಸರ್, ಇದು ಯಾವ್ದಾದ ಸರ್? ನಿಮ್ದು ಬಿ ಆದ. ನಾವು ಎ ಎಂಬುದು ಬಿ ನ ಮಗಳು, ನಾವು ಇಲ್ಲಿ ಹಾಕ್ಬೋದಾ? ಬರ್ರಿ ಸರ್. ಎ ಎಂಬುದು ಯಾರನ ಮಗಳು? ಬಿ ನ ಮಗಳು. ನಾವು ಎ, ಇಲ್ಲಿ ಬಿ ನ ಮಗಳು ಯಾರ? ಎ ರೈಟಾ. ಬಿ ನ ಮಗಳು ಎ ಆದ್ರೆ ಎ ಏನಾಗ್ತಾರ? ಫಿಮೇಲ್ ಆಗ್ತಾರ. ಏನಾಗ್ತಾರ? ಫಿಮೇಲ್. ವೆರಿ ಗುಡ್ ಸರ್. ನೆಕ್ಸ್ಟ್ ನೋಡ್ಬೋದಾ? ನಾವು ಬಿ ಏನಾದ್ರೆ ಭಾಗ ಚಿಹ್ನೆ ಇದೆ, ಯಾವ್ದಿದೆ? ಸಿ ಇದೆ. ಎಲ್ಲಿದೆ ಸರ್ ಅದು? ಫಸ್ಟ್ ಒನ್ ರೈಟಾ. ಇದನ್ನೇನ್ ಮಾಡ್ರಿ? ಬಿ. ಇದನ್ನೇನ್ ಮಾಡ್ರಿ? ಸಿ. ನಾವು ಇದು ಏನಾಗುತ್ತೆ ನಿಮ್ದು? ಬಿ. ಇದೇನಾಗತ್ತ? ಸಿ. ನಾವು ಹೇಳ್ರಿ, ಬಿ ಎಂಬುದು ಸಿ ನ ಸಹೋದರ. ಬಿ ಎಂಬುದು ಯಾರ ಸಹೋದರ? ಸಿ ನ ಸಹೋದರ. ಸಿ ಇದರ ಇಲ್ಲಿ ನಿಮ್ಗ? ಸಿ ಇದರ? ಇಲ್ಲ ಸರ್. ಬಿ ಇದರಲ್ಲ? ಬಿ ಎಂಬುದು ಸಿ ನ ಸಹೋದರ. ವಾಪಸ್ ಬರಿ ಸರ್. ಯಾವ್ದಿದೆ? ಬಿ ಎಂಬುದು ಸಿ ನ ಸಹೋದರ. ಯಾರಿಗ ಸಹೋದರ ಅಂತಾರ ಇವರು? ಸಿ ರೈಟಾ. ಅಂದ್ರೆ ಬಿ ಏನಾಗ್ತಾನ ಸರ್ ಇವಾಗ? ಪ್ಲಸ್ ಆಗ್ತಾನ. ಬಿ ಏನಾಗ್ತಾನ? ಪ್ಲಸ್ ಆಗ್ತಾನ. ಸಿ ನ ಸಹೋದರ. ಬಿ ಅದನ್ನ ಆಡೇನು ರೈಟಾ. ಬರಿ ಸರ್. ನೆಕ್ಸ್ಟ್ ಸಿ ಈಕ್ವಲ್ ಟು ಡಿ. ಇಲ್ಲಿ ಅದ ಡಿ ರೈಟಾ. ನಾವು ಇದನ್ನೇನ್ ಮಾಡ್ರಿ ಸರ್? ಸಿ ಮಾಡ್ರಿ. ಇದನ್ನೇನ್ ಮಾಡ್ರಿ ಸರ್? ಡಿ ಮಾಡ್ರಿ. ಕ್ಲಿಯರ್ ಆಯ್ತಾ? ನಾವು ಬರೀ ಸರ್, ಇದೇನಾಗತ್ತ? ಸಿ. ಇದೇನಾಗತ್ತ? ಡಿ. ನಾವು ಸಿ ಎಂಬುದು ಕ್ಯೂ ನ ಮಗ. ನಾವು ಡಿ ಆಗತ್ತಾ? ಸಾರಿ, ಸಿ ಎಂಬುದು ಯಾರ ಮಗ ಅಂತ? ಡಿ ನ ಮಗ. ಸಿ ಎಂಬುದು ಡಿ ನ ಮಗ ಬರ್ಬೋದಾ? ಇಲ್ಲಿ ಇಲ್ಲಿ ಡಿ. ಸಿ ಎಂಬುದು ಡಿ ನ ಏನ್ ಮಗನ ಮಗಳ? ಮಗ ಅಂದ್ರೆ ಏನಾಗ್ತಾನ ಸರ್? ಪ್ಲಸ್ ಆಗ್ತಾನ. ಕರೆಕ್ಟ್ ಇದೆಯಲ್ಲ? ಏನ್ ಡೌಟ್ ಅದ ಮತ್ತೆ? ವಾಪಸ್ ಬರಿ. ಬಿ ಮತ್ತು ಸಿ, ಇದಕ್ಕೆ ಬಿ ಮತ್ತು ಸಿ ಹ್ಯಾಶ್ಟ್ಯಾಗ್ ಸಹೋದರ. ಅಲ್ಲಿ ನಮ್ಮ ಸಹೋದರಿಯಿಂದ ಕೊಟ್ಟಿಲ್ಲ, ಇಲ್ಲ ಸರ್ ರೈಟಾ. ಕ್ಲಿಯರ್ ಇದಲ್ಲ? ನಾವು ಸಿ ಎಂಬುದು ಡಿ ನ ಮಗ. ನಾವು ಸಿ ಎಂಬುದು ಯಾರ ಮಗ? ಡಿ ಯ ಮಗ ಸರ್. ಕ್ಲಿಯರ್ ಆಯ್ತಾ? ಬಿ ಮತ್ತು ಸಿ ಅಣ್ಣ ತಮ್ಮರಾದ್ರಿ ಇವಾಗ. ಮಗಳು ಎ ಸರ್. ಓಕೆ ಸರ್, ಫೈನ್ ರೈಟಾ. ನೆಕ್ಸ್ಟ್ ಬರ್ರಿ ಸರ್. ನೆಕ್ಸ್ಟ್ ಯಾವ್ದಿದೆ? ಡಿ ಮತ್ತು ಎಫ್. ಎಲ್ಲಿದೆ ಸರ್? ಡಿ ಮತ್ತು ಎಫ್ ಹ್ಯಾಶ್ಟ್ಯಾಗ್ ಇದೆಯಲ್ಲ? ನಾವು ಇದನ್ನೇನ್ ಮಾಡ್ರಿ? ಡಿ. ಇದನ್ನೇನ್ ಮಾಡ್ರಿ ಸರ್? ಎಫ್. ನಾವು ಇದೇನಾಗುತ್ತೆ ನಿಮ್ದು? ಡಿ. ಇದೇನಾಗುತ್ತೆ? ಎಫ್. ನಾವು ಡಿ ಎಫ್ ನ ಹೆಂಡತಿ ಎಂದರ್ಥ. ಡಿ ಅನ್ನೋದು ಯಾರ ಹೆಂಡತಿ? ಎಫ್ ನ ಹೆಂಡತಿ. ಎಫ್ ಎಲ್ಲಿದಾರ ನಮಗೆ? ಇಲ್ಲಿ ಡಿ ಎಫ್. ಡಿ ಇಲ್ಲಿದಾರ. ಡಿ ಎಂಬುದು ಯಾರಿಗೆ ಹೆಂಡತಿ ಸರ್? ಎಫ್. ಈಗ ರೈಟಾ. ಬರೀ ಸರ್ ವಾಪಸ್. ಡಿ ಎಂಬುದು ಎಫ್ ನ ಹೆಂಡತಿ. ಡಿ ಎಂಬುದು ಎಫ್ ನ ಹೆಂಡತಿ. ಇವ್ರು ಏನಾಗ್ತಾರ ಸರ್? ಫಿಮೇಲ್ ರೈಟಾ. ಇವ್ರು ಏನಾಗ್ತಾರ ಸರ್? ಮೇಲ್. ಕ್ಲಿಯರ್ ಅದಲ್ಲ?
ಡಿ ಎಂಬುದು ಎಫ್ ನ ಹೆಂಡತಿ. ಇಟ್ ಮೀನ್ಸ್ ಎಫ್ ನ ಹೆಂಡತಿ ಯಾರ? ಡಿ ಅಂತ ಅರ್ಥ. ಡಿ ನಮ್ಗೆ ಗೊತ್ತಿಲ್ಲ, ಕ್ಲಿಯರ್ ಆಯ್ತಾ? ಮೇಲ ಆಯ್ತಲ್ಲ. ಇವಾಗ ನೋಡ್ರಿ, ಎಫ್ ಅನ್ನೋರು ಇದಾರಲ್ಲ, ಎಗೆ ಹೇಗೆ ಸಂಬಂಧಿಯಾಗಿದ್ದಾನೆ? ನಾವು ಎಫ್ ಎಲ್ಲಿದ್ದಾರೆ ಸರ್? ಬಂತ ಆನ್ಸರ್? ವೆರಿ ಗುಡ್. ಎಫ್ ಇಲ್ಲಿದಾನ, ಎ ಇಲ್ಲಿದೆ ಸರ್, ಎ ಇಲ್ಲಿದಾನ. ನಾವು ಎಫ್ ಮತ್ತು ಎಗೆ ಹೆಂಗ್ ಸಂಬಂಧ ಅದ? ಯಾರಿಗೆ ಸಂಬಂಧ ಆಗ್ಬೇಕಂತ? ಎಫ್ ಅನ್ನೋರು ಎಗೆ ಹೇಗೆ ಸಂಬಂಧಿಸಿಯಾಗಿದ್ದಾರೆ? ನಾವು ಎ ಇಲ್ಲಿದಾನ, ಎ ಯ ತಂದೆ ಯಾರ? ಬಿ, ರೈಟಾ? ನಾವು ಬಿ ಯ ತಂದೆ ಯಾರಾಗ್ತಾನ? ಎಫ್. ಯಾಕಂದ್ರೆ ಇವ್ರು ಅಣ್ಣ ತಮ್ರ, ಇವ್ರ ಅಣ್ಣ ತಮ್ರಲ್ಲಿ ಇವ್ರಿಬ್ರು ಅಣ್ಣ ತಮ್ರ ಅಂದ್ರೆ ಇವ್ರಿಬ್ರ ಅಪ್ಪ ಅಮ್ಮ. ನಾವ್ ಇದು ಏನಂದ್ರ ಅಪ್ಪ ಅಂದ್ರೆ ಎ ಯ ತಂದೆಯ ತಂದೆ ಯಾರಿದಾರ? ಎಫ್. ನಾವು ತಂದೆಯ ತಂದೆ ಅಜ್ಜನು ಹೇಳ್ಬೋದು. ಅಜ್ಜ ಆಪ್ಷನ್ಸ್ ಅಲ್ಲಿ ಇದೆಯಾ? ಅಜ್ಜ ಆಗ್ತಾನ ಫೈನಲ್. ಅಜ್ಜ ತಂದೆ ತಂದೆ ಅಜ್ಜನೇ ಆಗ್ತಾನ, ರೈಟ್? ಆಪ್ಷನ್ಸ್ ಅಲ್ಲಿ ಇದೆಯಾ ಅಜ್ಜ? ಅವನೇನ್ ಆಪ್ಷನ್ಸ್ ಏನ್ ಕೊಡಣ? ತಂದೆಯ ತಂದೆ. ಅಜ್ಜ ಬಂದ್ರೆ ಅಜ್ಜ ಹಾಕು, ನೋ ಪ್ರಾಬ್ಲಮ್. ತಂದೆಯ ತಂದೆ ಕೊಟ್ಟು ಅಜ್ಜ ಕೊಟ್ಟಂದ್ರೆ ಅವಾಗ ಏನಾಗ್ತೀರಿ? ಎರಡು ಬಂದು ಗ್ರೇಸ್ ಮಾರ್ಕ್ಸ್ ಬರ್ತದ, ಸಿಂಪಲ್. ಮತ್ತೆ ಎರಡು ಕೇಳಂದ್ರೆ ಎರಡು ಹಾಕಿ ಬರ್ಬೇಡ ನೀವು. ಸರ್ ಎರಡು ಆಗ್ತದೆ, ಎರಡು ಹಾಕಿ ಬರಬೇಡ್ರೆ ಗ್ರೇಸ್ ಮಾರ್ಕ್ಸ್ ಎಲ್ರಿಗೂ ಕೊಟ್ಟದ ಮುಂದಿನ ಕ್ಲಾಸ್. ಎರಡು ಹಾಕೋ ಅವಶ್ಯಕತೆ ಇಲ್ಲ. ತಂದೆಯ ತಂದೆ ಸರ್, ಎರಡು ಬಂದಾಗ ತಂದೆಯ ತಂದೆ ಮತ್ತೆ ಅಜ್ಜ ಅಂತ ಬಂದಾಗ ಸರ್ ಎರಡೂ ಸೇಮ್ ಆನ್ಸರ್ ಬಂದಾಗ ತಲೆ ಕೆಟ್ರ ಅಂತಾರಲ್ಲ, ನಮ್ಮ ಭಾಷೆಯಲ್ಲಿ ತಲೆ ಕೆಟ್ರ ಅಂತಾರ, ಅವಾಗ ಅಜ್ಜ ಆನ್ಸರ್ ಕೊಡ್ಬೋದು. ಅವ್ನು ಏನ್ ಮಾಡ್ಬೋದು? ಅಜ್ಜ ಆನ್ಸರ್ ಕೊಡ್ಬೋದು. ತಂದೆಯ ತಂದೆ ಅಂತ ಕೊಟ್ಬಿಟ್ಟು ಅಜ್ಜ ಎರಡು ಆಪ್ಷನ್ಸ್ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಬರ್ತದ, ಫೈನ್. ಆದ್ರೂ ಅದೇ ಹೇಳ್ತೀನಿಲ್ಲ ತಲೆ ಕೆಟ್ರ ಅಂತೇಳಿ, ಅವಾಗ ಆನ್ಸರ್ ಏನ್ ಕೊಡ್ತಾನ? ಅಜ್ಜ ಕೊಡ್ತಾನ. ರಾಂಗ್ ಆಗತ್ತೆ. ಹೆಂಗ ರಾಂಗ್ ಆಗತ್ತೆ? ಅಜ್ಜಿ ಅಜ್ಜ ಅಂದ್ರೆ ಅಜ್ಜನೇ ಅಂತಾರಲ್ಲ, ಮತ್ತೇನಂತೀರಿ ಸರ್? ಅಜ್ಜನೇ ಅಂತಿರಲ್ಲ. ಅಜ್ಜನೇ ಅಂತಾರ. ಅಜ್ಜ ಇಟ್ ಮೀನ್ಸ್ ನಿಯರೆಸ್ಟ್ ವರ್ಡ್ ಅದು, ರೈಟಾ? ಅಜ್ಜನ್ ನೀವು ಡಿ ಕೋಡಿಂಗ್ ಮಾಡ, ಅದು ಕೋಡಿಂಗ್ ಅನ್ಕೊಡ್ರಿ. ಅದನ್ನ ಡಿ ಕೋಡ್ ಮಾಡಿದಾಗ ಏನಾಗತ್ತ? ಅದು ತಂದೆಯ ತಂದೆ ಅಂದ್ರೆ ಫಸ್ಟ್ ಯಾವ್ದು ಬರ್ತದ? ಅಜ್ಜ, ಆಮೇಲೆ ತಂದೆಯ ತಂದೆ. ಇವಾಗ ಉಲ್ಟಾ ಅಂದ್ರ ತಂದೆಯ ತಂದೆಗೂ ಸರ್ ನಾವು ಅಜ್ಜ ಅಂತೀವಿ ಅಂತೀರಿ, ಏನ್ ಮಾಡಕ್ಕಾಗಲ್ಲ. ಅವಾಗ ಏನ್ ಬರ್ತದ? ಗ್ರೇಸ್ ಮಾರ್ಕ್ಸ್. ತಲೆ ಕೆಲ್ಸಕ್ಕೆ ಹೋಗ್ಬೇಡ್ರಿ. ಆಪ್ಷನ್ಸ್ ಅಲ್ಲಿ ಇದೆಯಾ ತಂದೆಯ ತಂದೆ? ಆಪ್ಷನ್ ನಂಬರ್ ಸಿ ಹಾಕ್ರಿ ಸರ್. ಕ್ಲಿಯರ್ ಆಯ್ತಾ? ಹೋಗ್ಬೋದಾ ಮುಂದಕ್ಕ? ಟಫ್ ಇತ್ತ? ಈಸಿ ಆಗಿತ್ತ, ರೈಟಾ? ಟಫ್ ಯಾವಾಗ ಆಗತ್ತೆ ಹೇಳ್ರಿ ನಮ್ಗ? ಉಲ್ಟಾ ಹಿಂಗ್ ಅಂದಾಗ. ಇದನ್ನು ಉಲ್ಟಾನೇ ಯಾವ್ದ? ಸ್ವಲ್ಪ ಇಲ್ಲಿ ಬರ್ಕೊಂಡಿ ಒಂದು ಇದಾಗಿಲ್ಲ, ರೈಟಾ? ಇಂಗ್ಲಿಷ್ ಎಲ್ಲಾದ್ರೆ ಮಾಡಿದ್ರೆ ಕ್ಲಿಯರ್ ಆಗಿ ಬರ್ತಿದೆ, ರೈಟಾ? ಸ್ವಲ್ಪ ಟ್ರಾನ್ಸ್ಲೇಷನ್ ಟೈಪಿಂಗ್ ಹಂಗಂಗ ಅನ್ಸ್ತದೆ. ಫೈನ್ ಅಂತಂದ್ರೆ ಫೈನ್ ಸರ್. ನಾ ಹೇಳಿಲ್ಲ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಒಂದು, ಬ್ಲಡ್ ರಿಲೇಷನ್ ಒಂದು, ಸ್ವಲ್ಪ ಇಂಗ್ಲಿಷ್ ಅಲ್ಲಿ ನೋಡ್ಕೊಂಡು ಟ್ರೈ ಮಾಡಿ ಸರ್. ಇವನ್ ಮೀನಿಂಗ್ ಕೂಡ ಸ್ವಲ್ಪ ಬಂದ್ರು ಕೂಡ ನಿಮ್ಗೆ ಒಂದು ಮಾರ್ಕ್ಸ್ ಹೋಗ್ತದೆ ಚಾನ್ಸಸ್ ಇದೆ. ಬಂತಾ? ಮೆಥಮೆಟಿಕಲ್ ಆಪರೇಷನ್, ಮೆಥಮೆಟಿಕಲ್ ಬೇಸ್ ಆದ್ಮೇಲೆ ಏನ್ ಮಾಡ್ರಿ ಸರ್? ರೀಸನಿಂಗ್. ಕೆಳಗಿನ ಸಮೀಕರಣ ಗಣಿತಶಾಸ್ತ್ರವಾಗಿ ಸರಿಯಾಗಿ ಮಾಡಲು ಯಾವ ಎರಡು ಚಿಹ್ನೆಗಳನ್ನು ಪರಸ್ಪರ ಬದಲಾಯಿಸಬೇಕು? ಯಾವ್ದು ಬದಲಾವಣೆ ಮಾಡಬಹುದು ಸರ್? ಬದಲಾವಣೆ ಮಾಡೋದು ಫಸ್ಟ್ ಯಾವ್ದು ನೋಡ್ರಿ ಅಂತ ಹೇಳಿ ನಾನು ನಿಮ್ಗೆ. ಇಂಟು ಇಲ್ಲೇ ಹುಡುಕ್ರಿ, ಇಲ್ಲಿ ಅದಲ್ಲ ಇಂಟು. ಏನ್ ಮಾಡ್ಬೇಕು ಸರ್? ಪ್ಲಸ್ ಇಂಟು. ಪ್ಲಸ್ ಎಲ್ಲಿದ? ಇದನ್ನ ಮಾಡ್ರಿ, ಇಂಟು ಬರ್ತದ? 12 27 ಮಾಡಿದ್ರೆ ಬಾಳ ದೊಡ್ಡದಾಗ. ನಮಗೆ ಎಷ್ಟು ಬರೀ 24 ಬರ್ಬೇಕು, ದೊಡ್ಡದಾಗತ್ತಲ್ಲ ಅಂದ್ರೆ ಆಪ್ಷನ್ ನಂಬರ್ 3 ಬರಲ್ಲ ಅಂತ ಅರ್ಥ. ನೆಕ್ಸ್ಟ್ ಏನಾದ್ರು ಸರ್? ಇಂಟು ಮುಗೀತು. ಇಂಟೋದಲ್ಲೇ ಭಾಗಾಕಾರ ಮಾಡ್ರಿ ಸರ್. ಭಾಗಾಕಾರ ಯಾವ್ದಲ್ಲ? ಇದು ಮಾಡೋದಿಲ್ಲ, 2 ಟ್ರೈ ಮಾಡೋದಿಲ್ಲ. ಫಸ್ಟ್ ಭಾಗಾಕಾರ ಮಾಡಿ ಟ್ರೈ, ರೈಟಾ? 2 ಟ್ರೈ ಮಾಡ್ರಿ. ಏನಿದೆ ಸರ್ ಇಲ್ಲಿ? ಭಾಗಾಕಾರ ಅಂದ್ರೆ ಮೈನಸ್. ಇದನ್ನ ಏನ್ ಮಾಡ್ರಿ? ಭಾಗಾಕಾರ. ಮೈನಸ್ ಇದನ್ನ ಏನ್ ಮಾಡ್ರಿ? ಇದನ್ನ ಸಾರಿ ಭಾಗಾಕಾರ ಇದನ್ನ ಏನ್ ಮಾಡ್ರಿ? ಮೈನಸ್ ಮಾಡ್ರಿ. ಆಪ್ಷನ್ ನಂಬರ್ 2 ಚೆಕ್ ಮಾಡ್ರಿ. ಉಳಿದಿರ್ತಕ್ಕಂಥದ್ದು 1 ಮಾಡ್ರಿ ಸರ್. ಅದನ್ನೇ ಮಾಡ್ರಿ. 54 ಇಂಟು 8 ಡಿವೈಡೆಡ್ ಇದೆಲ್ಲ 48 ಮೈನಸ್ ಎಷ್ಟಿದೆ ಸರ್? 12 ಪ್ಲಸ್ ಎಷ್ಟಿದೆ? 27 ಸರ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಸಂಬಂಧಪಟ್ಟಿದೆ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಎಲ್ಲ ಬಹಳ ಈಸಿ ಕೊಟ್ಟಿದೆ. ಸ್ವಲ್ಪ ನಿಮ್ಗೆ ಅನ್ಸುತ್ತೆ. ಟೋಟಲ್ ಎಷ್ಟು ಬರ್ಬೇಕು ಸರ್ ಇಲ್ಲಿ? 24 ಸರ್. ಫೈನ್ ಬರ್ರಿ ಸರ್, ಹೊಡಿಬೋದಾ? 8 1 8 ಎಷ್ಟಲೇ? 48. 6 ಪಕ್ಕನಾ? ನಾವು 6. ನಾವು ಅಲ್ಲಿ 1 ಉಳಿದೆ. ಈಗ ಇಂಟು ಇದೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದಲ್ಲ? ಇಟ್ ಮೀನ್ಸ್ ಕ್ರಾಸ್ ಹೊಡಿಬೋದಲ್ಲ? 6 1 6 ಎಷ್ಟಲೇ? 9 54 ಬಂತಲ್ಲ? ನಾವು ಉಳಿದಿದೆ ಸರ್. ಇದು ಒಂದು ಹೋಯ್ತು ಸರ್. ಇಂಟು 9 ಮೈನಸ್ ಎಷ್ಟಿದೆ ಸರ್? 12 ಪ್ಲಸ್ ಎಷ್ಟಿದೆ ಸರ್? 27. ನಾವು ಇದು ಮೈನಸ್ ಬಿಟ್ಬಿಟ್ರಿ. ಏನಿಲ್ಲ ಅಂದ್ರೆ ಪ್ಲಸ್ ಇದೆ ಅಂತ ತರೋದಲ್ಲ. 9 ಪ್ಲಸ್ 27 ಎಷ್ಟಾಯ್ತಾ? 9 ಪ್ಲಸ್ 27 3 ಸೇರಿಸಿ 30. 36 ಆಯ್ತಾ? 36 ಮೈನಸ್ 12 ಮಾಡ್ರಿ. 36 12 ಹೋದ್ರೆ ಎಷ್ಟು? 36 12 ಹೋದ್ರೆ 24 ಬಂತ? 24 ಆನ್ಸರ್ ಯಾವ್ದಾಯ್ತು ಇಲ್ಲಿ? ಈಸಿ ಇತ್ತು, ಟಫ್ ಇತ್ತು? ಸಿಂಪಲ್ ಅದ. ವಿದಿನ್ 30 ಸೆಕೆಂಡ್ ನೀವು ಆನ್ಸರ್ ಮಾಡ್ಬಿಡ್ತೀರಿ. ನಾವು ಸುಮ್ಮನೆ ಟೈಮ್ ತಗೊಂಡಿವಿ, ಒಟ್ಟು ನಮ್ಗೆ ಏನಿಲ್ಲ. ಕ್ಲಿಯರ್ ಆಯ್ತಾ? ಇನ್ನೊಂದು 20 40 ಕ್ವಶನ್ ಪೇಪರ್ ಬಿಡಿಸಿದ್ಮೇಲೆ ನೀವು ಸುಡಿ ಏನ್ ಹೇಳ್ತಾನ ಬಿಡಿವ, ಬರೇ ಟೈಮ್ ತಗೊಂಡು ಹಿಂಗ್ ಮಾಡ್ತಾರ ನೀವೇ ಅಂತೀರಿ ಮನಸ್ಸಿನಾಗ. ನನ್ಗೆ ಗೊತ್ತಾದ, ನೀವೇನ ಅನ್ಕೊಟ್ರಿ, ನನ್ಗೆ ತೊಂದ್ರೆ ಇಲ್ಲ. ಬಟ್ ನೀವು ಆ ಲೆವೆಲಿಗೆ ಬರ್ತಿರಲ್ಲ, ಅದು ನನಗೆ ಬೇಕಾಗಿರೋದು. ಅನ್ನೋ ಲೆವೆಲಿಗೆ ಬರ್ತಿರಲ್ಲ, ಅದು ಬೇಕು ನನಗೆ. ಕ್ಲಿಯರ್ ಆಯ್ತು?
ಹೋಗೋದಾ ಇವಾಗ ಆಲ್ರೆಡಿ ಅನ್ಸಕದ ನನಗೆ ಗೊತ್ತದ ಬ್ಲಡ್ ರಿಲೇಷನ್ ಅವೆಲ್ಲ ಮತ್ತೆ ಸರ್ ಅದು ಹಿಂಗ ಸರ್ ಅಟ್ಯಾಕ್ ಆನ್ಸರ್ ಅಂತ ಅನ್ಸಕದ ಅನ್ಸ್ಬೇಕದು ರೈಟಾ ತೊಂದರೆ ಇಲ್ಲ ಸರ್ ನಮ್ಮ ಬಗ್ಗೆ ಅನ್ಕೊಡ್ರಿ ಬಟ್ ನಿಮಗೆ ಬರ್ಬೇಕು ಅಟ್ಟೆ ತೊಂದರೆ ಇಲ್ಲ ಸರ್ ಕೆಳಗಿನ ಸೆಟ್ಗಳ ಸಂಖ್ಯೆ ಅಂತ ಸಂಖ್ಯೆ ಸೇಮ್ ಸೆಟ್ ಕೊಡೋಣ ಸೆಟ್ ಮಾಡ್ಬೇಕಲ್ಲ ನೋಡ್ಕೊಡಿ ಸರ್ ಓದೋ ಅವಶ್ಯಕತೆ ಇಲ್ಲ ಗೊತ್ತಾಗಿದೆ ನಿಮ್ಗೆ ಅಂತಿದ್ರೆ ಸಿಮಿಲರ್ ಸೆಟ್ ಎರಡು ಸೇಮ್ ಆಗ್ತಾವ ಇದಕ್ಕೆ ಇವೆರಡು ಸೆಟ್ ಹೋಲಿಕೆ ಯಾವ ಸೆಟ್ ಇದೆ ಅಂತ ಹೇಳಿದ್ವಿ ಕ್ಲಿಯರ್ ನೋಡ್ರಿ ಸರ್ ಏನ್ ಹೆಂಗ್ ಬೇಕಾದ್ರೆ ಮಾಡಿ ನೋಡ್ಕೊಂಡಿರ್ತೀರಿ ಬಟ್ ಇಲ್ಲಿ ಒಂದು ನೋಟ್ ಇರ್ತದೆ ಏನ್ ಗೊತ್ತಾ ಇದನ್ನ ಹೊಡೆಯಂಗಿಲ್ಲ ಇದನ್ನ ಹೊಡೆಯಂಗಿಲ್ಲ ಅದೇನಿದೆ ಅದನ್ನ ಪ್ರಕಾರ ಮಾಡ್ಬೇಕು ನಾವು ಮಾಡ್ರಿ ಸರ್ ರೆಗ್ಯುಲರ್ ಮಾಡ್ತಕ್ಕಂಥದ್ದು 6 + 9 ಎಷ್ಟಾಯ್ತು 15 ನಾವು 15ಕ್ಕೆ ಏನೇನ್ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬರ್ತದೆ 135 15 ಹತ್ತಲೆ ಎಷ್ಟಾಗತ್ತ 150 ಮೈನಸ್ 15 ಮಾಡ್ಬಿಡ್ರಿ ಅಂದ್ರೆ 9 ಬಂತಲ್ಲ 15 9 ಎಷ್ಟು 135 15 ಹತ್ಲೆ 150 ಒಂದ್ ಮೈನಸ್ ಮಾಡಿ 15 ಒಂದ್ಸರಿ ತೆಗೆದು ಬಿಡ್ರಿ 9 ಮಾಡಿದ್ರೆ ಅಷ್ಟೇ ಬರ್ತದಲ್ಲ ಅರ್ಥ ಆಗ್ಲಿಲ್ಲ ಅದೇ ಅಲ್ಲ ನಿಮಗ್ 35 ಮಾಡಕ್ ಬರ್ತಿರ್ಲಪ್ಪ 15 × 10 ಮಾಡ್ರಿ ಎಷ್ಟು ಬಂತ 150 ರೈಟಾ 10 ಮಾಡ್ರಲ್ಲ ಇವಾಗ ಇದು 9 ಒಂದ್ ಮೈನಸ್ ಮಾಡಿದ್ರೆ 15 ಮೈನಸ್ ಮಾಡ್ಬೇಕಂತ ಅರ್ಥ 15 ಮೈನಸ್ ಮಾಡಿ ಎಷ್ಟು ಉಳಿತು 135 ಇದ್ರ ಮೀನಿಂಗ್ ಏನ 15 × 9 ಅಂತ ಅರ್ಥ 15 9 135 ಕ್ಲಿಯರ್ ಬಂತ ಕ್ಲಿಯರ್ ಆಯ್ತಾ ಸ್ವಲ್ಪ ಇದು ಮಾಡಂಗ ಕಾಣಕತ್ತ ತೊಂದ್ರೆ ಇಲ್ಲ ಸರ್ ಬರ್ರಿ ನಾವ್ ಇವ್ ಮಾಡ್ರಿ 13 + 16 ಎಷ್ಟಾಗತ್ತ 29 ಆಗತ್ತಲ್ಲ 29 ಇದು 10 ಇದು 10 20 3 6 9 29 ಆಯ್ತಲ್ಲ ನಾವ್ ಇಲ್ಲಿ ಎಷ್ಟು ಮಾಡಿದ್ರಿ 8 9 ಮಾಡಿರಿ ನಾವ್ ಇಲ್ಲಿನೂ 9 ಮಾಡ್ರಿ 8 ಮಾಡಕ್ ಆಗ್ಲಿಲ್ಲ ಅನ್ಕೊಡ್ರಿ ನಿಯರೆಸ್ಟ್ 29 ಹತ್ಲೆ ಎಷ್ಟ 290 ಇವಾಗ 9 ಬೇಕಲ್ಲ ಮೈನಸ್ ಮಾಡ್ರಿ ಎಷ್ಟ್ ಮಾಡ್ರಿ 29 ಮೈನಸ್ ಮಾಡ್ರಿ ನಾವು ಕೈಲ ಬಂತು 1 ಹತ್ತರ್ಲಿ 0 ಹೋಗಲ್ಲ 1 ಉಳಿತಾ 10ರಾಗ 1 ಹೋದ್ರೆ ಎಷ್ಟು 9 ಹೋದ್ರ 1 ಕೈಲ ಬಂತು 1 9 9ರಾಗ 2 ಹೋದ್ರೆ ಎಷ್ಟಾಗತ್ತೆ 2 + 3 6 ಉಳಿತಾ 1 ಉಳಿತಾ 6 ನಾವು ಕೈಲ ತಗೊಂಡಿಲ್ಲ ಸರ್ 261 ಆದ 261 ಟೈಮ್ ಟೇಕಿಂಗ್ ಇಲ್ಲೇ ಇಲ್ಲ ಸರ್ ಅದು ಮಾಡ್ಬೇಕಷ್ಟೇ ಎಷ್ಟು ಬಗ್ಗೆ ಬರ್ಬೇಕು ಇವಾಗ ಅಟ್ಲೀಸ್ಟ್ ನಿಮ್ಗೆ ಇದೆಷ್ಟು ಅದ 29 ನಾವಾಗ ಎಷ್ಟು ಹೇಳಿದ್ ನಾನು ನಿಮ್ಗೆ 20 ಖರ್ಚಿಗೆ ಇಟ್ಕೊಡ್ರಿ ಟೈಮ್ ಸೇವ್ ಮಾಡ್ಬೇಕಾಯ್ತು 1 ನಿಮಿಷ ಅನ್ಕೊಡ್ರಿ 1 ನಿಮಿಷ ಟೈಮ್ ಸೇವ್ ಮಾಡಕ್ಕೋಸ್ಕರ 30 ಬಗಿರಿ ಮಗ್ಗಿ ಕಲೀರಿ ಟೈಮ್ ಆದ ಇನ್ನು 1 ತಿಂಗಳ ಯಾಕೆ ಇನ್ನು ಜಾಸ್ತಿನೇ ಅದ ಕಲಿತೀರಲ್ಲ ಕಲ್ಕೊಡ್ರಿ ಸರ್ ಕ್ಲಿಯರ್ ಆಯ್ತಾ ಇವಾಗ ಮಗ್ಗಿ ಬರ್ತಿತ್ತ ಅನ್ಕೊಡ್ರಿ ಇಲ್ಲ ನಾವ್ ಇಷ್ಟ ಮಾಡೋ ಅವಶ್ಯಕತೆ ಇತ್ತಾ ಇಲ್ಲೇ 1 ನಿಮಿಷ ಟೈಮ್ ವೇಸ್ಟ್ ಮಾಡಿವಲ್ಲ ಡೈಲಿ 1 ಮಗ್ಗಿ ಕರೀರಿ ಇವಾಗ 10 ತನಕ ಬರ್ತಾವಲ್ಲ ಡೈಲಿ 1 ಇವಾಗ 10 ತನಕ ಎಲ್ರಿಗೂ ಬರ್ತಾವ ರೈಟಾ 11 ಮಗ್ಗಿ ಅದು ಎಲ್ರಿಗೂ ಬರ್ತಾವ ರೈಟಾ 1 ಡೇ ಬೇಕಾ ಬೇಡ ನಾಳೆ 12 ಬಗ್ಗೆ ನೋಡ್ಕೊಂಡ್ಬರ್ತೀನಿ 12 ಬಗ್ಗೆ ಕೇಳ್ತೀನಿ ನಾನು ನಿಮ್ಗೆ ನಾಳೆ ರೈಟಾ ಅದಕ್ಕಿಂತ ಮುಂಚೆ ನಾನು ನೋಡ್ಕೊಂಡ್ಬರ್ತೀನಿ ಎಷ್ಟು 12 ಬಗ್ಗೆ ನಾಳೆ ಏನು 12 ಬಗ್ಗೆ ನೋಡ್ಕೊಂಡ್ಬರ್ತೀನಿ ನಾಡಿದ್ದು 13 ಬಗ್ಗೆ ಸರ್ ಬೇಡ ಒಂದ್ ಕೆಲಸ ಬೇಡ 2 ಪೇಪರ್ ಹೋಗ್ತಾ ಮತ್ತೆ ಕನ್ಫ್ಯೂಸ್ ಆಗಿ 6 ಪೇಪರ್ ಅಂದ್ರೆ 6 ಬಗ್ಗೆ ಹೇಳ್ತಿದ್ದೆ ಬೇಡ 12 ಬಗ್ಗೆ ನೋಡ್ಕೊಂಡ್ಬರ್ರಿ ನಾಳೆ ಅದಾದ್ಮೇಲೆ 13 ರೈಟಾ 1 ಡೇಲಿ 1 ಮಗ್ಗಿ ಮಾಡಕ್ ಬರಲ್ಲ ನಿಮ್ ವಯಸ್ಸಿಗೆ ಮತ್ತೆ ಆಮೇಲೆ ಯಾರನ್ನ ಏನ್ ಬೇಕಾದ್ರೆ ಮಾತಾಡ್ತಾರ ಅದಕ್ಕೆ ನೋಡ್ಕೊಡ್ರಿ ಸರ್ 261 ಬಂತಾ ಬರ್ರಿ ಸರ್ ಫಸ್ಟ್ ಆಪ್ಷನ್ ಚೆಕ್ ಮಾಡ್ರಿ ನಾವು ಏನು ರೆಗ್ಯುಲರ್ ಆಗಿ ರೈಟಾ ಎಲ್ಲೆಲ್ಲ ಬರ್ತಾವ ಸರ್ ಇದು ಬರ್ಲಿಕ್ಕಿಲ್ಲ ಸರ್ ನನ್ನ ಪ್ರಕಾರ ಬಟ್ ಬರ್ಬೋದು ಬರ್ತದ ನೋಡ್ರಿ 7 14 7 17 ಎಷ್ಟಾಯ್ತು 24 24 240 ಬರ್ತದಲ್ಲ 240 -24 ಮಾಡಿದ್ರೆ ಬಂತಲ್ಲ 9 ಮಾಡ್ರಿ 216 ಆನ್ಸರ್ ಎಷ್ಟು ಎ ಇದೇ ಅಲ್ಲ 24 9 ಎಷ್ಟಾಗತ್ತ 216 24ರ ಮಗ್ಗಿ ಬರ್ಬೇಕಂತ ಹೇಳಾಕ್ತೀನಿ ಅದಕ್ಕ ನಾ 12 ಹಾಕ್ತೀನಿ ನಾನು ನಿಮ್ಗೆ ಬರ್ತದ ಇಲ್ಲ ಕ್ಲಿಯರ್ ಆಯ್ತಲ್ಲ ವೆರಿ ಗುಡ್ ಸರ್ ಹೋಗ್ಬೋದಾ ಮುಂದಕ್ಕ ಬರ್ರಿ ಸರ್ ನೆಕ್ಸ್ಟ್ ಯಾವ್ದ್ರದಿದೆ ಕ್ವಶನ್ ಇದು ಕ್ವಶನ್ ಯಾವ್ದ್ರದ್ದಿದೆ ಪೇಪರ್ ಫೋಲ್ಡಿಂಗ್ ಅಂಡ್ ಕಟ್ಟಿಂಗ್ ಹೇಳಿದ್ನಿಲ್ಲ ಇದನ್ನ ಈ ಕಡೆ ಹೋಯ್ರಿ ಸರ್ ಇದನ್ನ ಸ್ವಲ್ಪ ದೊಡ್ಡದು ಮಾಡ್ಕೊಡ್ರಿ ಪೇಪರ್ ಕಟ್ ಮಾಡಿರಲ್ಲ ಪೇಪರ್ ಕಟ್ ಮಾಡಕ್ ಬರ್ತಲ್ಲ ನೀವು ಕಟ್ ಮಾಡಿದಲ್ಲ ನಮ್ ಕಡೆ ಇಟ್ ಮೀನ್ಸ್ ಇವಾಗ್ಲೂ ಅದ್ ಮಾಡ್ತೀವಿ ರೈಟಾ ಹಬ್ಬ ಗಿಬ್ಬ ದೀಪಾವಳಿ ಏನಾರು ಬಂತಂದಾಗ ಬಾಕ್ಲಿಗೆ ಎಲ್ಲ ಕಟ್ಟಾಗ ಮದುವೆ ಇದೆ ಮಾಡಿದ್ರೆ ಅದಕ್ಕೆಲ್ಲ ಕಟ್ತೀವಲ್ಲ ಪೇಪರ್ ಕಟ್ ಮಾಡಕ್ ಬರ್ತಲ್ಲ ಪೇಪರ್ ಹಿಂಗ್ ಫೋಲ್ಡಿಂಗ್ ಮಾಡಿ ಇವಾಗ ಫೋಲ್ಡ್ ಮಾಡಕ್ ಇವಾಗ ಫೋಲ್ಡ್ ಮಾಡೋದಲ್ಲ ಅಲ್ಲಿ ಏನೋ ಪೇಪರ್ ಇಲ್ಲ ಚೆಕ್ ಮಾಡ್ಕೋಬೇಕಷ್ಟೇ ಇಲ್ಲಿ ಬಾ ಈ ಕಡೆ ನೋಡು ಅದನ್ನ ಬಿಡು ರೈಟಾ ಇವಾಗ ಫಸ್ಟ್ ಏನ್ ಮಾಡ್ಯಾನ ಸರ್ ಪೇಪರ್ ಈ ಕಡೆ ಫೋಲ್ಡಿಂಗ್ ಮಾಡ್ಯಾನ ಕ್ವಶನ್ ಕೆಳಗೆ ತೋರಿಸಿರುವಂತೆ ಒಂದು ಕಾಗದ ಮಡಚಿದ ಕತ್ತರಿಸಲಾಗುತ್ತದೆ ತೆರೆದ ಭಾಗ ಹೇಗೆ ಕಾಣಿಸ್ತದೆ ಅದ್ರ ಓಪನ್ ರೈಟಾ ಫೋಲ್ಡಿಂಗ್ ಮಾಡಿ ಕಟ್ ಮಾಡ್ರ ಅದನ್ನ ಓಪನ್ ಮಾಡಿದ್ರೆ ಹೆಂಗ್ ಕಾಣತ್ತಂತೀವಿ ನಾವು ಒಂದ್ ಫೋಲ್ಡಿಂಗ್ ಕಟ್ ಮಾಡ್ರ ನೆಕ್ಸ್ಟ್ ಫೋಲ್ಡಿಂಗ್ ಇಟ್ ಮಾಡ್ರ ಇಷ್ಟು ಫೋಲ್ಡಿಂಗ್ ಮಾಡಿದ್ಮೇಲೆ ಏನ್ ಮಾಡ್ಯಾನ ಸರ್ ಈ ರೀತಿ ಚಿತ್ರ ಕಟ್ ಮಾಡ್ಯಾನ ನಾವು ಇದನ್ನ ಓಪನ್ ಮಾಡ್ಬೇಕಾ
ಓಪನ್ ಮಾಡಿದ್ರೆ ಏನ್ ಬರ್ತಿದ್ರೆ ಇಲ್ಲಿ ಅಂದ್ರೆ ಇದು ಇಲ್ಲಿ ಬರ್ತಾ ಇವಾಗ ವಾಪಸ್ ಓಪನ್ ಹೆಂಗ್ ಮಾಡ್ತೀರಿ ಹಿಂಗ್ ಡೈರೆಕ್ಟ್ ಹಿಂಗ್ ಮಾಡ್ತೀರಿ ಹಿಂಗ್ ಮಾಡಿರಲ್ಲ ಹಿಂಗ್ ಓಪನ್ ಮಾಡ್ತೀರಿ ಫಸ್ಟ್ ನಾವು ಓಪನ್ ಮಾಡಿದ್ರೆ ಯಾವ್ದು ಬರ್ತಾರೆ ಫಸ್ಟ್ ವಾಪಸ್ ಬರ್ರಿ ಬ್ಲಾಕೆ ತಗೊಳ್ರಿ ಸರ್ ಯಾಕೆ ಬಟ್ ಇದು ಇಲ್ಲಿ ಬರ್ತದ ನಾವ್ ಇದು ಎಲ್ಲಿ ಬರ್ತ ಸರ್ ಎಷ್ಟು ಬರ್ತಾ ಸೇಮ್ ಅದ್ರಲ್ಲಿ ಆಗ್ತದ ನಾವು ಇವಾಗ ವಾಪಸ್ ಹಿಂಗ್ ಓಪನ್ ಮಾಡ್ತೀರಿ ಇದು ಇಲ್ಲಿ ಬರ್ತದ ನಾವು ಓಪನ್ ಮಾಡಿದ್ವಿ ಇದು ಇಲ್ಲಿ ಬರ್ತದ ನಾವು ಇಲ್ಲಿ ಬರ್ತದೆ ಸರ್ ಇದು ಇಲ್ಲಿ ಬರ್ತದ ಸಾರಿ ಇದು ಇಲ್ಲಿ ಬರ್ತದೆ ಈ ಆಪ್ಷನ್ಸ್ ಎಲ್ಲಿ ಕಾಣಕತ್ತದ ನೀವು ಬಿ ಬಂತಲ್ಲ ಸರ್ ರೈಟ್ ಆನ್ಸರ್ ಬಂತಾ ಬಿ ಬಂತಲ್ಲ ಕಟ್ ಮಾಡಿದೆ ಬಂತ ಕಟ್ ಮಾಡಿದೆ ಪೆನ್ನಿಂದ ಮಾರ್ಕ್ ಮಾಡಿದ್ವಿ ಬಂತು ಒತ್ತು ವ್ಯಕ್ತಿ ಮಾಡ್ಬಾರ್ದು ಸರ್ ಹಂಗೂ ಬರ್ಲಿಲ್ಲ ಅನ್ಕೊಡ್ರಿ ಇನ್ನೊಂದು ಟ್ರಿಕ್ ಅದ ಇದ್ರಲ್ಲಿ ಈಸಿಯಾಗಿ ಆನ್ಸರ್ ಮಾಡೋದು ಓಕೆ ಬಂದಿದೆ ಈಸಿ ಆಗಿದೆ ಇದನ್ನ ಇಂಥವು ಮಿಸ್ ಆಗ್ಲೇಬಾರ್ದು ಆದ್ರೆ ನೋಡ್ಕೊಡ್ರಿ ಸರ್ ಇಲ್ಲಿ ಎಷ್ಟಾದ ಸರ್ ಒಂದು 4 ಫೋಲ್ಡ್ ಆಗದ 4 ಭಾಗ ಬರ್ತದೆ ಅಂದ್ರೆ ಇವು ಎಷ್ಟು ಬರ್ತಾವ ಇಂಥವು 4ಗೆ ಬರ್ಬೇಕು ಇವು ಸರ್ಕಲ್ 4 ಬರ್ಬೇಕು ಸರ್ಕಲ್ ಎಲ್ಲಾ ಕಡೆ 4 ಇದಾವ ರೈಟಾ ಇವ್ ಎಷ್ಟು ಬರ್ಬೇಕು ಸರ್ 4ಗೆ ಬರ್ಬೇಕು ರೈಟಾ ಇದ್ರಲ್ಲಿ ಎಷ್ಟಿದಾವ 6 ಇದಾವ ಬರಲ್ಲ ಸರ್ ಇದ್ರಲ್ಲಿ ಎಷ್ಟಿದಾವ ಸರ್ 8 ಇದಾವ ಬರಲ್ಲ ಸರ್ 2 ಆಪ್ಷನ್ಸ್ ಉಳಿದು ನಾವ್ 2 ಆಪ್ಷನ್ ಸೇಮ್ ಇದಾವ ರೈಟಾ ನಾವು ನೀವು ಇಲ್ಲಿ ಮಾಡಿದ್ರೆ ಇದು ತುದಿಗೆ ಬರ್ತಿತ್ತೆ ನೀವ್ ಎಲ್ಲಿ ಮಾಡ್ರಿ ಸರ್ ಇದ್ರ ಪಕ್ಕದಲ್ಲಿ ಮಾಡ್ರಿ ತುದಿಗೆ ಬರ್ತದಿಲ್ಲ ಅಲ್ಲ ಹತ್ರ ಬರ್ತದೆ ಹಾಗಾಗಿ ತುದಿಗೆ ಬರಲ್ಲ ಅಂತ ಅರ್ಥ ಸರ್ ಸುಮ್ನೆ ನೋಡ್ರಿ ಇದ್ರ ಪ್ರಕಾರ ಮಾಡಬಹುದು ಲಾಜಿಕ್ ಬಂತಿಲ್ಲ ಹೋಗ್ಲಿ 50-50 ಕಟ್ ಮಾಡಿ ಟೈಮ್ ಇಲ್ಲ ಅನ್ಕೊಡ್ರಿ 50-50 ಮಾಡಿದ್ರೆ ಇದು ಇಷ್ಟಿದೆ ಅಲ್ಲ ಇದು 6 ಬರಲ್ಲ 8 ಬರಲ್ಲ ಅಂತ ಗೊತ್ತಿಲ್ಲ ಚುಕ್ಕಿಗಳು 2 ಹೋದಲ್ಲ ಉಳಿದಿದ್ದು 2 ಯಾವ್ದಾರು ಒಂದಾಗಿರ್ತದಲ್ಲ ಲಾಜಿಕ್ ಇದು ಥಿಂಕ್ ಮಾಡಿದ್ರೆ ಇಷ್ಟು ದೂರ ಬರಲ್ಲ ಅಂತ ಗೊತ್ತಿರುತ್ತೆ ನೀವು ಓಡಿಸ್ತೀರಿ ತಲೆ ಓಡಿಸ್ತೀರಿ ತಲೆ ಓಡ್ಸಕ್ ಬರ್ತಾ ಕಾಲಿಲ್ಲ ಅಂತ ನಾವು ವೆರಿ ಗುಡ್ ದೇವ್ರ ಕೈ ಕಾಲು ಕೊಟ್ಟಿದ್ದ ಇಷ್ಟು ದಿನ ಏನ್ ಮಾಡಿದಿ ತಲೆ ಕಾಲಿಲ್ಲ ವೆರಿ ಗುಡ್ ಸೈನ್ಸ್ ಓದ್ಬೇಕು ತಮ್ಮನಿ ಬಾ ಇರ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಂದ್ ನೋಡ್ರಿ ಸರಣಿ ಕ್ರಮ ಕೊಟ್ಟಿರುವ ಸರಣಿಯಲ್ಲಿ ಕೆಳಗಿನ ಯಾವ ಪ್ರಶ್ನೆ ಚಿಹ್ನೆ ನೋಡ್ರಿ ಸೀರಿಯಲ್ ನೋಡ್ರಿ ಏರಿಕೆ ಕ್ರಮದಾಗ ಇಳಿಕೆ ಕ್ರಮದಾಗ ದೂರ ಹತ್ರ ಅಂದ್ರೆ ಮೈನಸ್ ಮಾಡಿರ್ತಾನ ಮೈನಸ್ ಮಾಡಿದ್ರೆ ಡಿಫ್ರೆನ್ಸ್ ನೋಡ್ಕೊಂಡಿರ್ತೀರಿ ಮೈನಸ್ ನಾವು ಮಾಡ್ರಿ ಮೈನಸ್ ಮಾಡಮಿದ ಮೈನಸ್ ಮಾಡ್ರಿ ಸರ್ ಎಷ್ಟಿದೆ 416 ಎಷ್ಟಿದೆ 341 5 ಎಷ್ಟಾಗತ್ತೆ ಸರ್ ಇದು 11ರಲ್ಲಿ 7 0 75 ಬಂತಾ ಇಲ್ಲಿ 75 ಸರ್ ನೆಕ್ಸ್ಟ್ ಇವೆರಡನ್ನು ಮೈನಸ್ ಮಾಡ್ರಿ ಸರ್ ಎಷ್ಟಿದೆ 341 ನೆಕ್ಸ್ಟ್ ಇದೆ 276 ಕೈಲ ಬಂತು 1 5 6 ಬರ್ತಾವ 5 ಹೆಂಗ್ ಬರುತ್ತ 5 ಬರ್ತಾ 6 ಬರುತ್ತ 5 ಅಲ್ಲ ವೆರಿ ಗುಡ್ ಸರ್ 5 11ರಲ್ಲಿ 6 ಹೋದ್ರೆ 5 ಬರ್ತದ ನಾವು ಕೈಲ 1 ತಗೊಳ್ರಿ ಇಲ್ಲಿ 1 ತಗೊಳ್ರಿ ಸರ್ ನಾವು ಇಲ್ಲಿ ತಗೊಳ್ರಿ ಸರ್ ಎಷ್ಟು ಉಳಿತು ಸರ್ ನೆಕ್ಸ್ಟ್ 7 ಪಕ್ಕನ 7 ವೆರಿ ಗುಡ್ ಸರ್ 7 14ರಲ್ಲಿ 8 ಹೋದ್ರೆ ಎಷ್ಟು 7 ಅಲ್ಲ ಸರಿ 15ರಲ್ಲಿ 8 14ರಲ್ಲಿ 8 ಹೋದ್ರ ಕನ್ಫ್ಯೂಸ್ ಮಾಡ್ಸ್ಬಾರ್ದು 341 ಅದ ಇಲ್ಲಿ 276 ಅದ ಕ್ಲಿಯರ್ ಆಯ್ತಾ ಕೈಲ ಬಂತು 1 ತಗೊಳ್ದಿರಲ್ಲ ರೈಟಾ ಎಷ್ಟು ಉಳಿತ 5 ಉಳಿತು ಕೈಲ 1 ತಗೊಂಡ್ರಲ್ಲ ಇಲ್ಲಿ 1 ತಗೊಂಡ್ರಿ ಸರ್ ಎಷ್ಟಾಯ್ತು ಸರ್ ಇದು 8 ಆಯ್ತು ರೈಟಾ ವೆರಿ ಗುಡ್ ಸರ್ 8 ಆಯ್ತು ಅಂದ್ರೆ 8 ನಾವು 4 ಮೈನಸ್ ಮಾಡಕ್ಕಾಗತ್ತಾ ಆಗಲ್ಲ ಸರ್ ಅವಾಗ ಏನ್ ಮಾಡ್ರಿ ಕೈಲ 1 ತಗೊಂಡ್ರಿ ಇಲ್ಲಿ ಕೈಲ ಹಚ್ಚಿದ್ರಿ ಸರ್ ರೈಟಾ ನಾವು 14ರಲ್ಲಿ 8 ಹೋದ್ರೆ ಎಷ್ಟು 6 ಪಕ್ಕನಾ ವೆರಿ ಗುಡ್ ಸರ್ 6 ನಾವು ಇಲ್ಲಿ 3 ಇದೆ 3 ಹೋದ್ರೆ ಏನದ 0 ರೈಟಾ ಇಲ್ಲಿ ಏನ್ ಬಸ್ ಸರ್ 65 ಡಿಫ್ರೆನ್ಸ್ ಕಾಣಕತ್ತದ ಏನಾರ ಇವೆರಡು ನಡುವೆ ಎಷ್ಟು ಅದ 10 ಮುಂದಿಂದ ಬರ್ಲಿಕ್ಕಿಲ್ಲ ಬಟ್ ಚೆಕ್ ಮಾಡ್ಕೊಡ್ರಿ ಸರ್ ರೈಟಾ ನಾವ್ ಈ ಲಾಜಿಕ್ ಸಿಕ್ತ ಈ ಲಾಜಿಕ್ ಇಲ್ಲಿ ಚೆಕ್ ಮಾಡ್ಕೊಡ್ರಿ ಬಂತಂದ್ರೆ ಸೇಮ್ ಬರ್ತ ನಾವ್ 76 ಇದೆ 176ರಲ್ಲಿ ಮೈನಸ್ ಮಾಡ್ರಿ 141 ಪಟ್ಟನ್ ಮಾಡ್ರಿ ಎಷ್ಟಾಗತ್ತ 5 ಬಂತಾ 6ರಲ್ಲಿ ರೈಟಾ 7ರಲ್ಲಿ 4 ಹೋದ್ರೆ ಎಷ್ಟು 3 1 0 35 ಬಂತ್ ಸರ್ ವೆರಿ ಗುಡ್ ಇವೆರಡರ ಚೆಕ್ ಮಾಡ್ಕೊಡ್ರಿ 141ರಲ್ಲಿ 16 ಹೋದ್ರೆ ಎಷ್ಟಾಗತ್ತೆ 25 ಅಲ್ಲ ಬರ್ತಲ್ಲ 25 ಬಂತಾ ನಾವು ಡಿಫ್ರೆನ್ಸ್ ಎಷ್ಟು ಕಾಣಕತ್ತದ ಇಲ್ಲಿ 70 ಅಂದ್ರೆ 65 10 35 25 10 ನಾವಿಲ್ಲಿ 10 ಮೈನಸ್ ಮಾಡ್ರಿ 10 ಮೈನಸ್ ಮಾಡಿದ್ರೆ ಎಷ್ಟಾಗತ್ತ 55 ನಾವು ಇಲ್ಲಿ ಯಾವ್ದು ಸಂಖ್ಯೆ ಇದೆ 276 ಅಲ್ಲಿ 55 ಮೈನಸ್ ಮಾಡ್ರಿ ಪಟ್ಟನ್ ಮಾಡ್ರಿ 276 ಮೈನಸ್ 55 ಈಸಿಯಾಗಿ ಮಾಡ್ಕೊಂಡ್ರಿ ಗೊತ್ತದ ರೈಟಾ 1 7 ಹೋದ್ರೆ ಎಷ್ಟು 7 5 ಹೋದ್ರ 2 ಬರ್ತ 221 ಆಪ್ಷನ್ಸ್ ಅಲ್ಲಿ ಯಾವ್ದು ಅದ 2 ಅಲ್ಲಿ ಆನ್ಸರ್ ಇದೇ ಆಗತ್ತೆ ನೋಡ್ರಿ ಸರ್ ಕ್ಲಿಯರ್ ನಾವು ಮುಂದಿನ ಬರ್ಬೇಕಲ್ಲ ಎಷ್ಟೈತ 221 ಬಂತ ಇಲ್ಲಿ
221 ರೈಟಾ. 221 ಇಂದ 221 ಲೆಸ್ಟ್ -45 ಮಾಡ್ರಿ. 45 ಮಾಡಿದ್ರೆ ಯಾವ್ದಾಗತ್ತ 176 ಬರ್ತದಿಲ್ಲ 176 ಅಲ್ಲೇ ಬಂತಲ್ಲ ರೈಟಾ. ಏನ್ ಮಾಡೋದು ಸರ್ 75 65 55 45 35 25 10 10 ಮೈನಸ್ ಮಾಡ್ಕೊಂಡು ಹೋಗ್ಯಾನ. ಅದರಲ್ಲಿ 10 10 ಮೈನಸ್ ಮಾಡಲಿ ಸೀರಿಯಲ್ ಇದರಲ್ಲಿ ಫಾಲೋ ಮಾಡೋಣ 10 ಮೈನಸ್, ಬಟ್ ಇವೆರಡರ ಮಧ್ಯೆ ಡಿಫರೆನ್ಸ್ ಬರಕತ್ತದೆ. ಕ್ಲಿಯರ್ ಆಯ್ತಾ? ಆನ್ಸರ್ ಇದ್ರ ಬೇಸ್ ಮೇಲೆ ಮಾಡಿದ್ರಿ, ಇದ್ರ ಬೇಸ್ ಮೇಲೆ ಆಡಿದ್ರಿ, ಇದ್ರ ಬೇಸ್ ಮೇಲೆ. ಇದು ಏನ್ ಗೊತ್ತಾಗದ -10 -10 ಮಾಡ್ಬೇಕು. ಮತ್ತೆ ಅದರಲ್ಲಿ ಇವೆರಡರಲ್ಲಿ ಬಂದಿರ್ತಕ್ಕಂಥ ಮೈನಸ್ ಬಂದಿರ್ತಕ್ಕ ಮೊತ್ತದಲ್ಲಿ -10 ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ರೈಟಾ. ಒಂದರಲ್ಲೇ ಆನ್ಸರ್ ಮಾಡಕ್ ಆಗಲ್ಲ. ಕ್ಲಿಯರ್ ಬಂತಾ? ನಿನ್ನೆ ಮಾಡಿ ಇಲ್ಲ ಸೇಮ್ ಇಂತ ಲೆಕ್ಕ ಮಾಡಿ ಇಲ್ಲ ನಿನ್ನೆ ಪೇಪರ್ ಅಲ್ಲಿ ಚೇಂಜ್ ಇತ್ತಲ್ಲ, ಚೇಂಜ್ ಅದ, ಟಫ್ ಬಂದದ, ಬಂದಿಲ್ಲ ಸರ್. ಅದಕ್ಕೆ ಹೇಳಕತ್ತೀನಿ ಮುಂದ್ ಬರ್ಬೇಕಾದ್ರೆ ಇಷ್ಟೇ ಬರ್ತದ, ಮತ್ತೇನಿಲ್ಲ. ಮುಂದೆ -8 -8 ಮಾಡಿದ್ದೆ ನಿನ್ನೆ ಕ್ಲಾಸ್ ಅಲ್ಲಿ. ಐ ಥಿಂಕ್ ಇವತ್ತು -10 -10 ಮಾಡ. ಕ್ಲಿಯರ್ ಆಯ್ತು? ನಾವು ಬರೀ ಸರ್ ಕ್ವಶನ್ ನಂಬರ್ ಯಾವ್ದೇ 20 ಲಾಸ್ಟ್ ಬಂದ್ಬಿಟ್ರಿ. 19 ಇತ್ತು ಅದು. ವೆರಿ ಗುಡ್. ನಾವು ಕ್ವಶನ್ ನಂಬರ್ 20 ನೋಡ್ರಿ ಸರ್. ಇಂಗ್ಲಿಷ್ ಅಲ್ಲಿ ಇದೆ, ನಾವು ಕನ್ನಡದಲ್ಲಿ. ನೋಡ್ರಿ ಸರ್, ಇದು ಹೊಸ ಪ್ರಶ್ನೆ ಅಂತಲ್ಲ, ಆಡಿ ಆಗಿದೆ, ನಿಮ್ಗೆ ಸೇಮ್ ಬಂದಿದೆ. 8 ಜನರು ತಲಾ 4 ಜನರೊಂದಿಗೆ 2 ಸಮಾನಾಂತರ ಸಾಲುಗಳಲ್ಲಿ ಕೂತಿದ್ದಾರೆ. ರೈಟಾ. 8 ಜನ 4 ಜನ ಕೂತಿರ. ಇದರಿಂದ ಪಕ್ಕದ ವ್ಯಕ್ತಿಗಳ ನಡುವೆ ಸಮಾನ ಅಂತರವಿರುತ್ತದೆ ಮತ್ತು ಒಂದು ಸಾಲಿನ ಜನರು ಮತ್ತೊಂದು ಕಡೆ ಜನರು ಎದುರಿಗೆ ಮುಖ ಮಾಡಿದ್ದಾರೆ. ಕೂಡಿಸಿ ಸರ್ ಪಟ್ಟೆ. 8 ಜನನ 4 ಜನ 2 ಸಾಲ ಮಾಡ್ರಿ. ಒಂದು ಇಲ್ಲಿ ಒಂದು ರೈಟಾ. ಎದುರು ಬರೆದ್ರು ಮುಖ ಮಾಡ್ರ ಅಂದ್ರೆ ಇವ್ರು ಈ ಕಡೆ ಮುಖ ಮಾಡ್ತಾರ, ಇವ್ರ ಕಡೆ ಮುಖ ಮಾಡ್ತಾರ, ಆ ಕಡೆ ಮುಖ ಮಾಡ್ತಾರ. ರೈಟಾ. ಎಷ್ಟ್ ಅದೇ ಬಂತಲ್ಲ. ಮೊದಲನೇ ಸಾಲಿನಲ್ಲಿ 6 7 8 9 ಕುಳಿತಿದ್ದಾರೆ ಮತ್ತು ಅವರೆಲ್ಲರೂ ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ. ಮೊದಲನೇ ಸಾಲಿನಲ್ಲಿ ಸಾಲ ಒಂದರಲ್ಲಿ 2 ಕಡೆ ದಕ್ಷಿಣ ಮುಖ, ದಕ್ಷಿಣದ ಕಡೆ ಆಗತ್ತಲ್ಲ ಕೆಳಗಡೆ ಯಾರು ಕುಂತಾರ ಸರ? 6 7 8 ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ. ಓಕೆ ಸರ್, ಇಲ್ಲಿ ಬರೀರಿ 6 7 8 9. ನಿನ್ನೆ ಬಂದಿತ್ತಲ್ಲ ಸೇಮ್ ಕ್ವಶನ್, ಹಿಂಗೆ ಬಂದಿತ್ತು ಸೇಮ್ ನಿನ್ನೆ ರೈಟಾ. ನೆಕ್ಸ್ಟ್ ಎರಡನೇ ಸಾಲಿ 1 2 3 4 1 2 3 4. ಓಕೆ ಸರ್, ಫೈನ್. ಗಾಯಬ್ ಮಾಡ್ರನ್ನ ನೋಡ್ರಿ, 5ನೇ ಗಾಯಬ್ ಮಾಡ್ರ ಕೂತಿದ್ದಾರೆ. ಅವರೆಲ್ಲರೂ ಯಾವ ಕಡೆ ಮುಖ ಮಾಡ್ರ? ಉತ್ತರಕ್ಕೆ ಅಂತ ಹೇಳಿದ್ರೆ ಇವರು ದಕ್ಷಿಣಕ್ಕೆ ಮಾಡಂದ್ರೆ ಇದು ಯಾವ್ದಾಗತ್ತೆ? ಇವ್ರದ್ದು ಇದು ಕಡೆ ಆಗತ್ತ? ರೈಟ್ ಆಗತ್ತೆ. ಯಾವ್ದಾಗತ್ತೆ? ಇದು ರೈಟ್ ಆಗತ್ತ, ಇದು ಲೆಫ್ಟ್ ಆಗತ್ತ. ಮುಖ ಕಡೆ ಮಾಡ್ರಿ ಇವ್ರು ದಕ್ಷಿಣಕ್ಕ, ಇವ್ರ ಕಡೆ ಮಾಡ್ರ ಮುಖ. ನೀ ತಿರುಗಿ ನೋಡ್ಬೇಡ, ಈ ಕಡೆ ನೋಡ. ಇವ್ರ ಕಡೆ ಮಾಡ್ರ ಮುಖ ಉತ್ತರಕ್ಕ, ಅಂದ್ರೆ ಏನಾಗತ್ತ? ಇದು ರೈಟ್, ಇದೇನಾಗತ್ತ? ಲೆಫ್ಟ್. ಇದು ಮಿಸ್ ಆಯ್ತು, ಹೋಯ್ತು ಅಂತ ಹೇಳಿ ನಾನ್ ನಿಮ್ಗೆ. ಕ್ಲಿಯರ್ ಆಯ್ತಾ? ಇದು ನಾವು ಬರ್ರಿ ಸರ್. 9 ಅನ್ನೋನು ಮುಗಿತಲ್ಲ ಇಲ್ಲಿವರೆಗೆ. ತಮ್ಮ ಸಾಲಿನ ಎಡ ತುದಿಯಲ್ಲಿರುವ ವ್ಯಕ್ತಿಯ ಪಕ್ಕದಲ್ಲಿ ಕುಳಿತಿದ್ದಾನೆ, ನಿಖರವಾಗಿ 4ಕ್ಕೆ ವಿರುದ್ಧವಾಗಿದ್ದಾನೆ. ವೆರಿ ಗುಡ್. 9 ತಮ್ಮ ಸಾಲಿನ ಎಡ ತುದಿಯಲ್ಲಿ. ಎಡ ತುದಿ ಯಾವ್ದು? 9 ಎದುರಾಗದೇನ ಈ ಸಾಲಿನಲ್ಲಿ. ಇವ್ರದ್ದು ಎಡ ತುದಿ ಯಾವ್ದಾಗತ್ತ? ಇದು. ನಾವು ಎಡ ತುದಿಯಲ್ಲಿರುವ ವ್ಯಕ್ತಿಯ ಪಕ್ಕದಲ್ಲಿ ಕುಳಿತಿದ್ದಾನೆ ಅಂದ್ರೆ ಎಡ ತುದಿ ಯಾರೋ ಒಬ್ರು ಕುಂತಾರ, ಅವನ ಪಕ್ಕದಲ್ಲಿ ಇದನ್ನ ಕುಂತಾನ. ಯಾರ? 9 ಅಂದ್ರೆ 9 ಇಲ್ಲಿ ಕೂಡಿಸ್ರಿ. 9 ಅಪೋಸಿಟ್ ನಿಖರವಾಗಿ ಯಾರು ಕುಂತಾರ ಸರ್? ಇಲ್ಲಿ 4 ಕುಂತಾನ. ಇಲ್ಲಿ ಅಪೋಸಿಟ್ ಯಾರು ಕುಂತಾರ? 4 ಅಪೋಸಿಟ್ ಕುಂತಾನ. ಇಬ್ರು ಸಿಕ್ರಾ? ಬರ್ರಿ ಸರ್. ನೆಕ್ಸ್ಟ್ 3 ಅವರ ಸಾಲಿನ ಎಡ ತುದಿಯಲ್ಲಿ ಕುಳಿತಿದ್ದಾನೆ ಮತ್ತು 2 ಅವನ ಹತ್ತಿರದ ನೆರೆಹೊರೆಯಾಗಿದ್ದಾನೆ. ನಾವು 3 ಅವ್ರ ಸಾಲಿನಲ್ಲಿ 3 ಎದುರಾಗ ಸರ್ ಇದ್ರಾಗ ರೈಟಾ. 3 ಅವರ ಸಾಲಿನ ಎಡ ತುದಿ. ಇವ್ರದ್ದು ಎಡ ತುದಿ ಯಾವ್ದಾಗತ್ ಸರ್? ಈ ಕಡೆ ರೈಟಾ. ಇಲ್ಲಿ ಯಾರು ಕುಂತಾರ ಸರ್? 3 ರೈಟಾ. ಕುಳಿತಿದ್ದಾನೆ ಎಡ ತುದಿಯಲ್ಲಿ ಮತ್ತು 2 ಅವನ ಹತ್ತಿರದ ನೆರೆಹೊರೆ ಅಂದ್ರೆ 2 ಎಲ್ಲಿ ಬರ್ತಾನ ಸರ್? ಇಲ್ಲಿ 2 ಬರ್ತಾನ. ಕ್ಲಿಯರ್ ಆಯ್ತಾ? ನಾವು ಬರ್ರಿ ಸರ್. ಕುಳಿತಿದ್ದಾನಾಗಿದ್ದಾನೆ. ಕ್ವಶನ್ ಏನ? ಉತ್ತರಕ್ಕೆ ಮುಖ ಮಾಡಿರುವ ಸಾಲಿನ ಬಲ ತುದಿಯಲ್ಲಿ ಯಾರು ಕುಳಿತಿದ್ದಾರೆ? ಉತ್ತರಕ್ಕೆ ಮುಖ ಯಾರು ಮಾಡ್ಯಾರ ಸರ್? ಇವ್ರು ಮಾಡ್ರಲ್ಲ ಉತ್ತರಕ್ಕೆ. ಇವ್ರು ಬಲ ತುದಿಯಲ್ಲಿ ಯಾರು ಕುಂತಾರ? ಇಲ್ಲಿ 3 ಕುಂತಾನ, ಇಲ್ಲಿ 2 ಕುಂತಾನ, ಇಲ್ಲಿ 4 ಕುಂತಾನ. ಲಾಸ್ಟ್ ಉಳಿದಿದ್ದ 1 ನೋಡಿ. ಇವ್ರು ಯಾರ್ಯಾರು ಕುಂತಾರ ಏನು ಗೊತ್ತೇ ಇಲ್ಲ ನಮ್ಗ. ಇಲ್ಲಿ ಕುಂತ ಆನ್ಸರ್ಗೆ ಬಂತಲ್ಲ, ಮತ್ತೆ ಎಲ್ರು ಕೂಡಿಸ್ಬೇಕಲ್ಲ ಸರ್, ಹುಡುಕಕ್ ಹೋಗ್ಬೇಡ್ರಿ. ಮತ್ತೆ ಅದಕ್ಕೆ ಹೇಳಕ್ ನೀವು ಕ್ವಶನ್ ಇಂದ ಕಲ್ಕೊಡ್ರಿ ಅಂತ ರೈಟಾ. 1 ಆಪ್ಷನ್ ನಂಬರ್ ಎಲ್ಲಿ ಅದ? 4 1 ಅಂದ್ರೆ 1 ಇದನ್ನ ಹಾಕ್ತಿರಿ, ಹಾಕಕ್ ಹೋಗ್ಬೇಡ್ರಿ. ಏನಾದ ಆಪ್ಷನ್ ನಂಬರ್ 4 ರೈಟ್ ಆನ್ಸರ್ ಅದ. ಖುಷಿ ಬಿಡಕ್ ಹೋಗ್ಬಾರ್ದು ಅಂತ. ಕ್ಲಿಯರ್ ಆಯ್ತಾ? ಇವಾಗ ಪೂರ್ತಿ ಇತ್ತ ಅದು. ಇವ್ರು ಎಲ್ಲೆಲ್ಲಿ ಕುಂತಾರ ಗೊತ್ತಾರ? ಹೇಳಿಲ್ಲ ಸರ್. ನಮಗೆ ಒಟ್ಟು ಕೂಡಿಸ್ಬಿಡ. ಇಲ್ಲಿ 9 ಅಂದ, ಒಬ್ಬ 4 ಅಂತಂದ, ಉಳಿದ ಇವ್ರಿಬ್ರು ಕೂಡಿಸ್ಬಿಟ್ರೆ ಈಸಿ ಆಗಿತ್ತು. ಬಹಳ ಅಂದ್ರೆ ಬಹಳ ಈಸಿ ಆಯ್ತು. ಫಾರ್ಮೇಟ್ ಗೊತ್ತಿರ್ಬೇಕಷ್ಟೇ. ಕ್ಲಿಯರ್ ಆಯ್ತಾ? ಎನಿ ಡೌಟ್ಸ್? ಹೋಲ್ ಕ್ವಶನ್ ಪೇಪರ್ ಏನೋ ಡೌಟ್ಸ್ ಇದ್ರೆ ಪಟ್ಟನ್ ಕೇಳ್ರಿ ಸರ್. ಏನೋ ಡೌಟ್ಸ್ ಇದೆಯಾ? ಏನೋ ಡೌಟ್ಸ್ ಇಲ್ಲ. ಕ್ವಶನ್ ಪೇಪರ್ ಈಸಿ ಇತ್ತ ಟಫ್ ಇತ್ತ? ಈಸಿ ಇತ್ತ ಟಫ್ ಇತ್ತ? ಈಸಿ ಇತ್ತ. ಹೊಸ ಹೊಸ ಕ್ವಶನ್ ಬಂದವಿಲ್ಲ? ಪರಿಚಯ ಇಲ್ಲ. 3 ಕ್ವಶನ್ ಹೊಸದಾಗಿ ಬಂದವ. ಪರಿಚಯ ಆಗಿದೆ ಅನ್ಕೊಂಡ್ರೆ ಸೇಮ್ ಫಾರ್ಮೇಟ್ ಮಾಡ್ರಿ. ನಾಳೆ ಏನ್ ಮಾಡ್ಬೇಕು? ಮಗ್ಗಿ ಎಷ್ಟದ?
12 ಮಗಿ ಕಲ್ಕೊಂಡ್ಬಿಟ್ರಿ. ಜಾಸ್ತಿ ಅಡ್ವಾನ್ಸ್ ಹೋಗೋದು ಬೇಡ ರೈಟಾ. ನಮ್ ಲೆವೆಲ್ ನಮ್ಗೆ ಗೊತ್ತದ 12 ಸಾಕು ಸದ್ಯಕ್ಕೆ ರೈಟಾ. ಒಂದ್ ದಿನಕ್ಕೆ 12 ಸಾಕು ರೈಟಾ. ಮುಂದಿನ 13 ಕ್ಲಿಯರ್ ಆಯ್ತು, ಹೋಗೋದಲ್ಲ. ಥ್ಯಾಂಕ್ ಯು.